ಯಾಕೆ ಈ ಥರ ಯಾಕೆ ಹಿಂಗೆ ಆಡ್ತೀಯಾ, ಹುಡುಗಿರ್ ವಾಶ್ರೂಮ್ಗೆ ಹೋಗು, ನಮ್ಮ ವಾಶ್ರೂಮ್ಗೆ ಯಾಕೆ ಬರ್ತೀಯಾ, ಆಮೇಲೆ ಚಕ್ಕ ಅಂತ ಪೇಪರ್ ಬರೆದು ಬ್ಯಾಗ್ ಮೇಲೆ ಅಂಟಿಸಿ ನೀನು ನಡಿಬೇಕು ಇಲ್ಲಾಂದರೆ ಪ್ಯಾಂಟ್ ಬಿಚ್ಚಿಸ್ತೀವಿ. ಗೇಸ್ ಲೈಕ್ ಅವ್ರಿಗೆ ಮೆನ್ ಮೇಲೆ ಅಟ್ರಾಕ್ಟ್ ಆಗುತ್ತೆ, ಬಟ್ ದೇ ವಿಲ್ ನೆವರ್ ಚೇಂಜ್. ಹುಟ್ಟುತ್ತಾನೆ ನಾವು ಹುಡುಗ ಆಗಿ ಹುಟ್ಟಿರ್ತೀವಿ, ಬಟ್ ಬೆಳೀತಾ ಬೆಳೀತಾ ನಮಗೆ ಗರ್ಲ್ ಫೀಲಿಂಗ್ ಬಂದು ನಾವು ಹುಡುಗಿಯಾಗಿ ಚೇಂಜ್ ಆಗ್ತೀವಿ. 8th 9th ಬರ್ತಾ ಬರ್ತಾ ಗೊತ್ತಾಯಿತು, ಓಕೆ ನನ್ನ ಬಾಡಿಲಿ ಒಳಗಡೆ ಇರೋ ಸೋಲ್ ಬೇರೆ, ಹುಡುಗ ಅಲ್ಲ ನಾನು, ನಂಗೆ ಇವಾಗ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಚೇಂಜಸ್ ಗೊತ್ತಾಗ್ತಾ ಇದೆ, ನಾನು ಜಾಸ್ತಿ ಇವಾಗ ಹುಡುಗರ ಮೇಲೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀನಿ, ಆ ಥರ ಫೀಲ್ ಆಗೋದು. ಜೆಂಟ್ಸ್ ಲೆಕ್ಚರರ್ಸ್, ಸ್ಕೂಲಲ್ಲಿ ಸರ್ಗಳು ತುಂಬ ಅವರು ಆಡ್ಕೊಂಡಿದ್ದಾರೆ. ಐ ಥಿಂಕ್ ಸೊ ದೇ ಆರ್ ಓನ್ಲಿ ನಾಟ್ ಮೆಚೂರ್ಡ್. ಅದು ವಾಶ್ರೂಮಲ್ಲಿ ತುಂಬ ಸಲ ಲಾಕ್ ಮಾಡಿ ಹೊಡೆದಿದ್ದಾರೆ, ನೀರೆಲ್ಲ ಇರ್ಚಿದ್ದಾರೆ ವಾಶ್ರೂಮಲ್ಲಿ. ತುಂಬ ಸಲ ಸೂಸೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಸ್ಕೂಲ್ ಟೈಮ್ ಕಾಲೇಜ್ ಟೈಮಲ್ಲೆಲ್ಲ ನಂಗೆ ಎಜುಕೇಷನ್ ಓದಬೇಕಂತ ತುಂಬ ಆಸೆ ಇತ್ತು, ಬಟ್ ಸೊಸೈಟಿಯಿಂದ ಅದೂ ಓದೋಕ್ಕಾಗಲಿಲ್ಲ. ನನ್ನ ಕ್ಲಾಸಿಗೆ ಬಂದು ಕೂತ್ಕೊಂಡು ಸಾಕು ಮಾಮ ಬಂದ ಚಕ್ಕ ಬಂದ. ಅದ್ರಲ್ಲಿ ಇವಾಗ ತುಂಬಾ ಜನ ನನ್ನ ಫ್ರೆಂಡ್ಸೇ ಹೇಳಿದ್ದಾರೆ, ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರು ಶಾಪ ಹಾಕೋದು, ಬೈಯೋದು ಎಲ್ಲ ಮಾಡ್ತಾರೆ. ಅಪ್ಪ ಅಮ್ಮ ನಮ್ಮನ್ನ ಚಿಕ್ಕ ವಯಸ್ಸಲ್ಲೇ ಈಚೆಗೆ ಹಾಕ್ತಾರೆ, ಬಟ್ ನಾವು ಭಿಕ್ಷೆ ಬೇಡಿ ಆದ್ರೂ ತುಂಬಾ ಜನ ಅವ್ರ ಅಪ್ಪ ಅಮ್ಮನ ಇವತ್ತು ಸಾಕ್ತಾ ಇದ್ದಾರೆ. ನಾನು ಸಾಯಕ್ ಮುಂಚೆ ಒಂದ್ಸಲಿ ನನ್ನ ಬಾಡಿ ಕಂಪ್ಲೀಟ್ ಗರ್ಲ್ ಆಗಿ ನಾನು ಸಾಯ್ಬೇಕು. ಸೊಸೈಟಿ ಕೊಡೋ ನಮಗೆ ಪೇನ್ ಮುಂದೆ ಸರ್ಜರಿ ಪೇನ್ ಏನೂ ಇಲ್ಲ ಅನ್ಸ್ಬಿಡುತ್ತೆ. ಅಂದರೆ ತುಂಬ ಜನ ಹಾಕ್ತಾರೆ, ನಿಮ್ಮಂಥವ್ರಿಂದ ರೇಪ್ ಆಗೋದು, ನಿಮ್ಮಂಥವ್ರಿಂದ ನೀವು ಹಿಂಗೆ ತೋರ್ಸೋದ್ರಿಂದನೇ ಅವ್ರಿಗೆ ಮೈಂಡ್ ಸೆಟ್ ರೇಪ್ ಆಗೋದು. ಹಂಗಂದ್ರೆ ಹುಟ್ಟಿರೋ ಮಗುವನ್ನು ಚಿಕ್ಕ ಮಗು ತೋರ್ಸಿದ್ಕೆ ರೇಪ್ ಆಯ್ತಾ? ಅಜ್ಜಿ ಎಕ್ಸ್ಪೋಸ್ ಮಾಡಿದ್ರ ರೇಪ್ ಆಗೋದಕ್ಕೆ? ಇಲ್ಲ ತಾನೆ. ಪಾರ್ಟಿಗೆ ಹೋಗ್ತಾ ಇದ್ರೆ ಟ್ರಾನ್ಸ್, ನೀವು ಹಿಂದೆ ಹೋಗಿ, ಇಲ್ಲ ತುಂಬ ಕ್ಲಬ್ಬಲ್ಲಿ ದೇ ಸೆಡ್ ಟು ಮೀ ಯು ಆರ್ ನಾಟ್ ಅಲೋಡ್. ಮದ್ವೆ ಆದ್ರೆ ಸರಿ ಹೋಗ್ಬಿಡ್ತಾನೆ, ಮದ್ವೆಗಿಂತ ಮುಂಚೆನೆ ಹುಡುಗಿ ತರ ಆಡ್ತಾರೋನು, ಮದ್ವೆ ಆದ್ರೆ ಅದು ಹೆಂಗ್ರಿ ಸರಿ ಹೋಗ್ಬಿಡ್ತಾನೆ ಹುಡುಗಿ ತರ. ಎಷ್ಟೋ ಸರಿ ನಮ್ಮಮ್ಮ ಅವ್ರದ್ದು ವಾರ್ಡ್ರೋಬ್ ಲಾಕ್ ಹಾಕಿ ತಗೊಂಡು ಹೋಗೋರು, ಸ್ಯಾರಿ ಉಟ್ಕೊಂಡ್ಬಿಡ್ತಾನೆ ಅಂತ. ಹಾಕಿದ್ರು ಪರವಾಗಿಲ್ಲ, ನಾನು ಬೆಗ್ ಮಾಡಿದ್ರು ಪರವಾಗಿಲ್ಲ, ಸೆಕ್ಸ್ ವರ್ಕ್ ಮಾಡಿದ್ರು ಪರವಾಗಿಲ್ಲ, ನಾನು ಚೇಂಜ್ ಆಗ್ಬಿಡ್ಬೇಕು. ಯಾವ್ದಾದ್ರು ಒಂದು ಫೇಸ್ ಆಫ್ ಲೈಫ್ನ ಯು ವಿಲ್ ಎರೇಸ್ ಇಟ್ ಆ್ಯಂಡ್ ಬಿ ಹ್ಯಾಪಿ ಅಂದರೆ ದಟ್ ಮೇಲ್ ಲೈಫ್ ಯಾರ್. ನಮ್ಮ ಅಪ್ಪಂಗೆ ನಾನು ಡಾಕ್ಟರ್ ಓದ್ಬೇಕಂತ ತುಂಬ ಆಸೆ ಇತ್ತು, ಬಟ್ ನನ್ನ ಹಣೆ ಬರ್ದಲ್ಲಿ ನನ್ನ ಡಾಟರ್ ಆಗಬೇಕಂತ ಬರ್ದಿತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ನಕ್ಷತ್ರ ಅವರಿದ್ದಾರೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಣ, ಒಂದಿಷ್ಟು ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ, ಒಂದಿಷ್ಟು ಪ್ರೀತಿ ಬಗ್ಗೆ ಮಾತಾಡೋಕ್ಕೆ, ಅವರ ಒಂದು ಲೈಫ್ ಜರ್ನಿನ ಒಂದು ರೀತಿ ಪಾಸಿಟಿವ್ ವೇಯಲ್ಲಿ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಆ್ಯಂಡ್ ಎಂಜಾಯ್ ಟುಡೇಸ್ ಎಪಿಸೋಡ್ ವಿತ್ ಬಿಯಾಂಡ್ ಲಿಮಿಟ್ಸ್. ಹಾಯ್ ನಕ್ಷತ್ರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ವೆನ್ ಐ ಸಿ ಯು ಆನ್ ಇನ್ಸ್ಟಾಗ್ರಾಮ್ ಐ ಫೀಲ್ ಎಷ್ಟು ಗಾರ್ಜಿಯಸ್ ಆಗಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಗಾಟ್ ಅ ಬ್ಯೂಟಿಫುಲ್ ವಾಯ್ಸ್. ಎಲ್ಲೂ ನಮಗೆ ಏನೋ ಬೇರೆ ಥರ ಅನ್ಸೋದೇ ಇಲ್ಲ. ವಿ ಫೀಲ್ ಲೈಕ್ ವೆನ್ ಎವರ್ ವಿ ಸಿ ಯೋರ್ ವಿಡಿಯೋ ಆ್ಯಂಡ್ ನೀವು ಪಾಸಿಟಿವ್ ಆಗಿರುವಂಥ ರೀತಿ ಎಲ್ಲ ನೋಡಿದಾಗ ನಮಗೆ ಲೈಫಲ್ಲಿ ಬಂದಿರುವಂಥ ಎಷ್ಟೋ ಸಮಸ್ಯೆಗಳು ಏನೂ ಅಲ್ಲ ಅದ್ರ ಮುಂದೆ. ಸೊ ಹೌಸ್ ಯುವರ್ ಲೈಫ್, ಹೇಗಿದೆ ಈಗ? ಲೈಫ್ ತುಂಬ ಚೆನ್ನಾಗಿದೆ ಹೇಳ್ಬೋದಲ್ಲ. ಗೋಯಿಂಗ್ ಗುಡ್, ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್ ಅಂತ ಹೇಳ್ಬೋದು. ಚೆನ್ನಾಗಿ ನಡೀತಿದೆ. ಓಕೆ, ಸೊ ನಾವು ಯು ಆರ್ 22 ಅಲ್ವಾ? ಯಾ ಹೌದು. 22. ಬಟ್ ಎಲ್ಲರೂ ಅನ್ಕೊಂತಾರೆ ಯು ಹ್ಯಾವ್ ಟು, ಅಂದರೆ ನೀವು ಟ್ರಾನ್ಸ್ ಆಗಬೇಕು ಅಂದರೆ ಯು ನೀಡ್ ಮೋರ್ ದ್ಯಾನ್ 30 years, 25 years. ಹೌದು, ಆ ಥರ ಎಲ್ಲ ಇರುತ್ತೆ. ಮೈ ಕ್ವೆಶನ್ ಇಸ್, ನೀವು ಟ್ರಾನ್ಸ್ ಆಗಬೇಕು ಅಂತ ಅಂದಾಗ ಒನ್ ಯು ಹ್ಯಾವ್ ಟು ಬಿ ವೆರಿ ಫೈನಾನ್ಷಿಯಲಿ ಸ್ಟೇಬಲ್ ಅಲ್ವಾ? ಇಲ್ಲ ನಿಮ್ಮ ಕೈಯಲ್ಲಿ ಏನೋ ಒಂದು ಕೆಲಸ ಇರಬೇಕು, ಇಲ್ಲ ನಿಮ್ಗೊಂದು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಹೇಗಿದೆ ನಿಮ್ಮ ಲೈಫ್? ವಾಟ್ಸ್ ಯುವರ್ ಸಪೋರ್ಟ್? ಸಪೋರ್ಟ್ ಅಂತ ಹೇಳಕ್ಕೆ ಬಂದಾಗ, ಮನೆ ಬಿಟ್ಟು ಬಂದಾಗಿಂದ ಅಷ್ಟು ಸಪೋರ್ಟ್ ಎಲ್ಲ ಯಾರ್ದು ಇರಲಿಲ್ಲ. 1 2 3 ಫ್ರೆಂಡ್ಸ್ ಮತ್ತು ಒಬ್ಬರು ಟ್ರಾನ್ಸ್ ಪರ್ಸನ್ ಲೈಫ್ ಅವ್ರದ್ದೇ ಸಪೋರ್ಟ್ ಸಿಕ್ಕಿ ನಾನು ಇವತ್ತು ಈ ಜಾಗದಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್? ಹಾಂ, ಫ್ರೆಂಡ್ಸ್. ಓಕೆ. ಅದು ಬಿಟ್ಟು ಇನ್ಯಾರ್ದು ಸಪೋರ್ಟ್ ಇಲ್ಲ. ಎಲ್ಲ ತುಂಬ ಜನ ಹೇಳ್ತಾರೆ, ಒಂದು ಟ್ರಾನ್ಸ್ ಆಗಲಿ
ಒಂದು ಹ್ಯೂಮನ್ಗೆ ಅಷ್ಟೇ ಸಪೋರ್ಟ್ ಅಂತ ಬಂದಿದ ತಕ್ಷಣ ತುಂಬ ಜನ ಹೇಳ್ತಾರೆ ನಾನು ಇರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಯಾರು ಮಾಡಲ್ಲ. ಕಷ್ಟ ಅಂತ ಬಂದಾಗ ನಾನು ತುಂಬ ಜನ ಹೇಳ್ತಾರೆ ನಾನು ಇವತ್ತು ಇರ್ತೀನಿ, ಏನೇ ಬೇಕಂದ್ರೂ ಕೇಳು ಅಂತ. ಬಟ್ ಕೇಳೋ ಪರಿಸ್ಥಿತಿಗೆ ಹೋದಾಗ ಆಗ ಯಾರು ನಮ್ಮ ಜೊತೆ ಇರೋದಿಲ್ಲ. ಸೊ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನೇ ಆಗಿರಿ ಯು ಶುಡ್ ಮೇಕ್ ಮನಿ. ದುಡ್ಡು ಮಾಡಬೇಕು. ಹೌದು. ಓಕೆ, ಸೊ ನೀವು ವೆನ್ ಯು ಗಾಟ್ ಟು ನೋ ನನಗೆ ಯಾರೂ ಸಹಾಯ ಮಾಡಲ್ಲ, ಐ ಜಸ್ಟ್ ರೆಡ್ ಇನ್ ಸಮಥಿಂಗ್. ಐ ಮೀನ್ ನಾವು ದೇವರಲ್ಲಿ ನಂಬ್ತೀವಿ, ಬಟ್ ನೀವು ತುಂಬ ಜಾಸ್ತಿ ನೀವು ದೇವರಲ್ಲಿ ನಂಬ್ತೀರಾ ಅನ್ನೋದಕ್ಕೆ. ಯಾರೋ ಒಂದು ಲೇಡಿ ಹೇಳ್ತಾರೆ, ಶಿ ಇಸ್ ಅ ಟ್ರಾನ್ಸ್ಜೆಂಡರ್, ಶಿ ಟೆಲ್ ಸರ್ ನಾವು ಒಬ್ಬರಿಗೆ ಹಿಂಗೆ ನಮಸ್ಕಾರ ಮಾಡ್ತೀವಿ ಅಂದರೆ ನಮ್ಮೊಳಗಡೆ ಇರೋ ದೇವರು ಅವ್ರೊಳಗಡೆ ಇರೋ ದೇವರು ಪರಿಚಯ ಆಗಲಿ ಅಂತ ಹೇಳ್ತಾರೆ. ದೇ ಆರ್ ವೆರಿ ಲೈಕ್ ತುಂಬ ನಂಬ್ತಾರೆ. ಐ ಮೀನ್ ತುಂಬ ರೀತಿ ಅವರು ದೇವರಲ್ಲಿ ನಂಬೋದಕ್ಕೆ ಯಾರು ಇಲ್ಲ ಅಂದ್ರೆ ಎಂಡ್ ಆಫ್ ದ ಡೇ ದೇವರು ಅವರೊಟ್ಟಿಗೆ ಇರ್ತಾರೆ ಅಂತ. ಹೌ ಮಚ್ ಡು ಯು ಬಿಲೀವ್ ಗಾಡ್? ನಾನು ತುಂಬಾ ನಂಬ್ತೀನಿ. ತುಂಬಾ ಜನ ಅನ್ಕೋತಾರೆ ನಾನು ಇನ್ಸ್ಟಾಗ್ರಾಮ್ ನೋಡಿ ಬರೀ ನಾನು ಶಾರ್ಟ್ಸ್ ಹಾಕ್ತೀನಿ, ಪಾರ್ಟಿ ಹೋಗ್ತೀನಿ, ಬರೀ ಅದು ಇದು ಅಂತ. ಬಟ್ ನಾನು ದೇವರಲ್ಲಿ ತುಂಬಾ ನಂಬ್ತೀನಿ. ನನಗೂ ಭಕ್ತಿ ಜಾಸ್ತಿ ಇದೆ. ಅಂದ್ರೆ ಆ ಥರ ಅಂದರೆ ನಾನೇ ದೇವರು, ನನ್ನಿಂದನೇ ಇದು ಆ ಥರ ಅಂತ ಅಲ್ಲ. ಬಟ್ ಎಲ್ಲೋ ತುಂಬ ನಾವು ಜಾಸ್ತಿ ಡಿಪ್ರೆಷನ್ ಹೋದಾಗ ಎಲ್ಲ ನಾನು ಜಾಸ್ತಿ ಹೋಗೋದೇ ಟೆಂಪಲ್ಸಿಗೆ. ಅಲ್ಲಿ ಹೋಗಿ ಹತ್ರ ಇಲ್ಲ ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡ್ರೆ ತುಂಬ ಏನೋ ಒಂದು ಸಪೋರ್ಟ್ ಸಿಕ್ತಂಗೆ ಅನ್ಸುತ್ತೆ, ಏನೋ ಒಂದು ಒಳ್ಳೆ ರಿಫ್ರೆಶ್ ಅನ್ಸುತ್ತೆ. ದೇವ್ರನ್ನ ನಂಬಲೇಬೇಕು. ಓಕೆ, ಸೊ ಯಾವ ದೇವ್ರನ್ನ ನೀವು ಜಾಸ್ತಿ ನಂಬೋದು? ಹೆಣ್ಣು ದೇವರೇ ಆಬ್ವಿಯಸ್ಲಿ. ಚಾಮುಂಡೇಶ್ವರಿ ಇಲ್ಲ ಗಣೇಶ ನನ್ನ ಫೇವ್ರೆಟ್ ದೇವ್ರ. ಅದೇ ಗಣೇಶ. ನಾನು ಎಲ್ಲೇ ಹೋದ್ರೂ ಒಂದು ಚಿಕ್ಕ ಮೂರ್ತಿ ಆದ್ರೂ ನನ್ನ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ನೈಸ್. ಬಿಲೀವ್ ಎಂಡ್ ಆಫ್ ದ ಡೇ ಯಾರು ಇಲ್ಲನೂ ನಮ್ಮ ಒಟ್ಟಿಗೆ ದೇವ್ರು ಇರ್ತಾರೆ. ಹೌದು. ಓಕೆ, ದೇವರು ಒಂದು ಕಡೆ ಆದರೆ ಹೂ ವಾಸ್ ದೇರ್ ವಿತ್ ಯು ಇನ್ ಆಲ್ ಯೋರ್ ಸಿಚುವೇಶನ್ಸ್ ಫ್ರಮ್ ದೆನ್ ಟಿಲ್ ನೌ ಅಂತ ಹೇಳಿದ್ರೆ ನನ್ನ ಲೈಫ್, ನನ್ನ ಟ್ರಾನ್ಸ್ಫಾರ್ಮೇಷನಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆಲಿ ಇದ್ದಿದ್ದಂದರೆ ಪವಿತ್ರ ಮತ್ತು ಪ್ರಜ್ಞಾ ಅಂತ. ದೇ ಆರ್ ಮೈ ವೆರಿ ಬೆಸ್ಟ್ ಫ್ರೆಂಡ್ಸ್. ಒಬ್ಬರು ಕಸಿನ್ ಪವಿತ್ರ ಅಂತ, ಇನ್ನೊಬ್ಳು ಪ್ರಜ್ಞಾ ಅಂತ. ಅವರಿಬ್ಬರೇ ಹುಡುಗಿರು ನನ್ನ ಕಮ್ಯುನಿಟಿ ಆಗಲಿ. ಲೈಕ್ ಬಿಫೋರ್ ನೀವು ಮನೆ ಬಿಟ್ಟು ಬಂದಾಗಿಂದನೂ ಇಂಥವರೆಗೂ ಪ್ರತಿ ನನ್ನ ಲೈಫ್ ಹಿಸ್ಟ್ರಿ, ನನ್ನ ಲೈಫ್ ಜರ್ನಿ, ನಾನು ಎಲ್ಲ ಎಷ್ಟು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲ ಹಂಚ್ಕೊಳ್ಳೋದು ನಾನು ಜಾಸ್ತಿ ಅವ್ರ ಹತ್ರನೇ. ಓಕೆ, ನೈಸ್. ಸೊ ಅಂದರೆ ಎಷ್ಟೊಂದು ಜನಕ್ಕೆ LGBT ಇದ್ರ ಬಗ್ಗೆ ಅರಿವೇ ಇರಲ್ಲ. ಹೌದು. ಆ್ಯಂಡ್ ಟ್ರಾನ್ಸ್ ವುಮೆನ್ ಬೇರೆ, ಲೆಸ್ಬಿಯನ್ಸ್ ಬೇರೆ, ಆ್ಯಂಡ್ ಟ್ರಾನ್ಸ್ ಮೆನ್ ಬೇರೆ. LGBTQ ಜಸ್ಟ್ ಬ್ರೇಕ್ ಡೌನ್. LGBTQ ಪ್ಲಸ್ ಏನೋ ಇದೆ ಈಗ. ಎಲ್ ಅಂದರೆ ಲೆಸ್ಬಿಯನ್ಸ್, ಲೈಕ್ ಗರ್ಲ್ ಟು ಗರ್ಲ್ ಅಟ್ರಾಕ್ಟ್ ಆಗೋದು. ಬಿ ಅಂದರೆ ಬೈಸೆಕ್ಷುವಲ್ಸ್, ಲೈಕ್ ಒಂದು ಹುಡುಗ ಈ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಗರ್ಲ್ ಆಲ್ಸೋ, ಬಾಯ್ ಆಲ್ಸೋ, ಅದನ್ನು ಬೈಸೆಕ್ಷುವಲ್ ಅಂತ ಹೇಳ್ತಾರೆ. ಸೇಮ್ ಆಸ್ ಗರ್ಲ್ಗೂ ಅದು ಡಿಪೆಂಡ್ ಆಗುತ್ತೆ. ಗರ್ಲ್ ಶಿ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಬಾಯ್ ಆಲ್ಸೋ ಆ್ಯಂಡ್ ಗರ್ಲ್ ಆಲ್ಸೋ, ಅದು ಬೈಸೆಕ್ಷುವಲ್. ಆಮೇಲೆ ಗೇಸ್, ಲೈಕ್ ಅವ್ರಿಗೆ ಮೆನ್ ಮೇಲೆ ಅಟ್ರಾಕ್ಟ್ ಆಗುತ್ತೆ, ಬಟ್ ದೇ ವಿಲ್ ನೆವರ್ ಚೇಂಜ್, ಅವ್ರು ಹಾಗೆ ಇರ್ತಾರೆ. ಆ್ಯಂಡ್ ಟ್ರಾನ್ಸ್ ಪೀಪಲ್, ಲೈಕ್ ಅದು ಹುಟ್ಟುತ್ತಾನೆ ನಾವು ಹುಡುಗ ಆಗಿ ಹುಟ್ಟಿರ್ತೀವಿ, ಬಟ್ ಬೆಳೀತಾ ಬೆಳೀತಾ ನಮಗೆ ಗರ್ಲ್ ಫೀಲಿಂಗ್ ಬಂದು ನಾವು ಹುಡುಗಿ ಆಗಿ ಚೇಂಜ್ ಆಗ್ತೀವಿ. ಈ ಪಾಯಿಂಟ್ ಹೇಳಿದ್ರಲ್ಲ, ಹುಟ್ಟುವಾಗ ಯು ವಿಲ್ ಬಿ ಅ ಮೆನ್ ಅಂತ, ಬಟ್ ಸ್ಟಿಲ್ ಐ ರೆಡ್ ದಟ್ ಸೋಲಲ್ಲಿ ಯು ವಿಲ್ ಬಿ ಅ ವುಮೆನ್. ಹೌದು, ಎಕ್ಸಾಕ್ಟ್ಲಿ ಅಲ್ಲ, ಸೋಲಲ್ಲಿ ಯು ವಿಲ್ ಬಿ ಅ ವುಮೆನ್. ಬಟ್ ಅದು ನಿಮಗೆ ಅರಿವಾಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಪೀಪಲ್ ಟೆಲ್ ನನಗೆ 18+ ಆದಮೇಲೆ ಗೊತ್ತಾಯಿತು, ಐ ಗಾಟ್ ಟು ನೋ ಆಫ್ಟರ್ 20 ಅಂತ. ವಾಟ್ಸ್ ದ ಎಕ್ಸಾಕ್ಟ್ ಏಜ್? ಎಕ್ಸಾಕ್ಟ್ ಅಂದರೆ ಇವಾಗ ನಾನು ನೋಡಿರೋ ಪ್ರಕಾರ ತುಂಬ ಜನ ಹೇಳ್ತಾರೆ 30 ಆದಮೇಲೆ ಚೇಂಜ್ ಆದರು, 45 ಆದಮೇಲೆ ಇವಾಗ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ. ಹೌದು, ಆ ಥರ ನಾನು ತುಂಬ ಕೇಳಿದ್ದೀನಿ. ಬಟ್ ನನಗೆ ನನ್ನ ಟ್ರಾನ್ಸ್ಫಾರ್ಮೇಷನ್ ಗೊತ್ತಾಗಿದ್ದು ನಾನು 13-14 ಇದ್ದಾಗೆ ನಂಗೆ ಗೊತ್ತಾಗ್ತಾ ಸ್ಟಾರ್ಟ್ ಆಯಿತು. ಲೈಕ್ ಅದು ಒಂದು ಟೈಮ್ ಆಫ್ ಮೆಚ್ಯೂರಿಟಿ ಪೀರಿಯಡ್. 6 or 7 ಮೆಚ್ಯೂರಿಟಿ ಪೀರಿಯಡ್. ನಂಗೆ ಅವಾಗೇ ನನ್ನ ಕಸಿನ್ಸ್ದು ಡ್ರೆಸ್ ಹಾಕ್ಬೇಕನ್ಸೋದು, ನಮ್ಮಮ್ಮ ಅದು ಸ್ಯಾರಿ ಹಾಕೋಬೇಕನ್ಸೋದು. ಎಲ್ಲೇ ಹೋದರೂ ಹುಡುಗಿರು ಅವ್ರದ್ದು ಏನು ಸೆಲೆಕ್ಟ್ ಮಾಡ್ತಾರೆ ನಾನು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಸೊ ಅವಾಗಿದ್ದು ನಾನು 8th 9th ಬರ್ತಾ ಗೊತ್ತಾಯಿತು, ಓಕೆ ನನ್ನ ಬಾಡಿಲಿ ಒಳಗಡೆ ಇರೋ ಸೋಲ್ ಬೇರೆ, ಹುಡುಗ ಅಲ್ಲ ನಾನು. ನಂಗೆ ಇವಾಗ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಚೇಂಜಸ್ ಗೊತ್ತಾಗ್ತಾ ಇದೆ. ನಾನು ಜಾಸ್ತಿ ಇವಾಗ ಹುಡುಗರ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಆ ಥರ ಫೀಲ್ ಆಗೋದು. ವಾಟ್ ವಾಸ್ ಯುವರ್ ನೇಮ್ ಬಿಫೋರ್? ರೋಹನ್. ನಕ್ಷತ್ರ ಹೆಂಗ್ ಚೇಂಜ್ ಆಯ್ತು? ನೀವೇ? ಇಲ್ಲ, ಆ್ಯಕ್ಚುಲಿ ಚೆನ್ನೈಯಲ್ಲಿ ಒಬ್ರು ನನ್ನ ಫೇಮಸ್, ಅವರು ಚೆನ್ನೈಲಿ ತುಂಬ ಪಾಪ್ಯುಲರ್, ಅವ್ರ ಫ್ರೆಂಡ್ ಇದ್ದಾರೆ, ಅವರು ಕೂಡ ಟ್ರಾನ್ಸ್. ಅವರಿಂದ ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ ಮನೇಲಿ ಸುಳ್ಳು ಹೇಳಿ 10th ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಲ್ಲಿಗೆ. ಸೊ ಅಲ್ಲಿ ಅವ್ರು ನನ್ನನ್ನು ನೋಡಿ
ನಿನ್ನ ನೇಮ್ ನಕ್ಷತ್ರ ಅಂತ ಇಟ್ಕೋ, ನಕ್ಷತ್ರ ನಿನ್ನ ಲೈಫಲ್ಲಿ ಒಂದಿನ ಸ್ಟಾರ್ ಆಗ್ತೀಯಾ, ನಕ್ಷತ್ರ ಥರನೇ ಶೈನ್ ಆಗ್ತೀಯಾ ಅಂತ ಹೇಳಿ ಅವ್ರು ನಕ್ಷತ್ರ ಅಂತ ಇಟ್ಟಿದ್ರು. ಸೊ ನಿಮಗೆ ಆ ಹೆಸರಿಟ್ಟಾಗ ವಾಟ್ ಯು ಫೀಲ್? ತುಂಬ ಖುಷಿಯಾಗಿತ್ತು. ಅವರು ನನಗೆ ಖುಷಿ ಅಂತ ಇಟ್ಕೊಬೇಕಂತ ಆಸೆ ಇತ್ತು. ಸೊ ಅವರಲ್ಲಿ ಹೋದಾಗ ಖುಷಿ ಬೇಡ, ನಕ್ಷತ್ರ ಅಂತ ಇಟ್ಕೋ, ಇದು ಯೂನಿಕ್ ಆಗಿದೆ. ಇವಾಗ ತುಂಬ ಜನ ಹೇಳ್ತಾರೆ ನಕ್ಷತ್ರ, ಹೇಳ್ದವರೆಲ್ಲ ಹೇಳ್ತಾರೆ ಅದು ಯೂನಿಕ್ ನೇಮ್, ಯಾರನ್ನೂ ಕೇಳಿಲ್ಲ ನಾನು ಅಂತ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ನೇಮ್. ನಕ್ಷತ್ರ, ರೋಹನ್ ಟು ನಕ್ಷತ್ರ. ವಿ ಡೋಂಟ್ ಲೈಕ್ ತುಂಬ ಡೀಪಾಗಿ ಏನೇನಾಯಿತು ಅನ್ನೋ ಬೇಡ. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೋಹನ್ ಅಂಡ್ ನಕ್ಷತ್ರ ಇವತ್ತಿಗೆ? ದೇರ್ ಇಸ್ ಅ ಹೆಲ್ ಲಾಟ್ ಆಫ್ ಡಿಫ್ರೆನ್ಸ್. ಆಗ ಕಾನ್ಫಿಡೆನ್ಸ್ ಇರಲಿಲ್ಲ, ತುಂಬ ಭಯ ಇತ್ತು. ಐ ಥಾಟ್ ಐ ವಾಂಟ್ ಟು ಡೈ ಮೆನಿ ಟೈಮ್ಸ್. ತುಂಬ ಸಲ ಸೂಸೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಇವಾಗ ಆ ಮೈಂಡಲ್ಲೇ ಬರಲ್ಲ ಸೂಸೈಡ್ ಅದು ಇದು ಎಲ್ಲ. ರೋಹನ್ ಇದ್ದಾಗ ಲೈಫೇ ಬೇರೆ ಇತ್ತು. ಬಿಕಾಸ್ ಐ ವಾಸ್ ಎ ಗಾಯ್, ಐ ಯೂಸ್ ಟು ವೇರ್ ಕ್ಲೋತ್ಸ್ ವಿಚ್ ಐ ಡೋಂಟ್ ಲೈಕ್. ನನಗೆ ಆ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಇವಾಗ ಕೂಡ ನನಗೆ ಹುಡುಗಿರ್ ಟೀ ಶರ್ಟ್ ಹಾಕಬೇಕು, ಹುಡುಗಿರ್ ಶೂ ಹಾಕಬೇಕು ಅಂದ್ರೆ ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ, ನೋ ನಾನು ಹೀಲ್ಸೇ ಹಾಕೋದು, ಇಲ್ಲ ಹುಡುಗಿರ್ ಸ್ಲಿಪ್ಪರ್ ಹಾಕ್ತೀನಿ. ಶೂ ಹುಡುಗ ಇದ್ದಾಗ ಶೂ ಹಾಕಿ ನನಗೆ ತುಂಬ ಬೇಜಾರಾಗಿದೆ ಅಂತ. ಸೊ ಆ ಲೈಫ್ ತುಂಬ ವರ್ಸ್ಟ್ ಆಗಿತ್ತು. ಈ ಲೈಫ್ ತುಂಬ ಹ್ಯಾಪಿ ಆಗಿದ್ದೀನಿ. ಸೊಸೈಟಿಗೆ ನಾನು ಚೇಂಜ್ ಆಗಿರೋದು ಹ್ಯಾಪಿ ಇಲ್ಲ, ಬಟ್ ಇನ್ಸೈಡ್ ಐ ಆಮ್ ವೆರಿ ಹ್ಯಾಪಿ. ದಟ್ಸ್ ವಾಟ್ ವೈ ಈಗ ಸೊಸೈಟಿ ವಿ ಸಿ ಕಮೆಂಟ್ಸ್ ಅಲ್ವಾ, ಅವರಿಗೆ ಅವ್ರ ಪರ್ಸ್ನಲ್ ಲೈಫ್, ಎಲ್ಲರಿಗೂ ಅವ್ರ ಪರ್ಸ್ನಲ್ ಲೈಫ್ ಇರುತ್ತೆ, ಬಟ್ ಸ್ಟಿಲ್ ದೇ ಇಂಟರ್ಫಿಯರ್ ಆ್ಯಂಡ್ ಪುಟ್ ಕಮೆಂಟ್ಸ್. ಈಗ ಇನ್ಸ್ಟಾಗ್ರಾಮಿಗೆ ಬಂದ್ಮೇಲೆ ಬಿಟ್ಬಿಡಿ, ನೀವಿರುವಂಥ ಒಂದು ಸರ್ಕಲಲ್ಲಿ, ಸ್ಕೂಲ್ ಆಗಿರ್ಬೋದು, ನೀವಿರುವಂಥ ಮನೆ ವಾತಾವರಣದಾಗಿರ್ಬೋದು, ಅಲ್ಲೂ ನಿಮಗೆ ಕಮೆಂಟ್ಸ್ ಹಾಕಿರ್ತಾರೆ. ಹೌದು, ದೇ ಎಕ್ಸಾಕ್ಟ್ಲಿ ಡೋಂಟ್ ನೋ ವಾಟ್ಸ್. ಆ್ಯಕ್ಚುಲಿ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲೆಲ್ಲ ನಂಗೆ ಎಜುಕೇಷನ್ ಓದಬೇಕಂತ ತುಂಬ ಆಸೆ ಇತ್ತು. ಬಟ್ ಸೊಸೈಟಿಯಿಂದ ಅದೂ ಓದೋಕ್ಕಾಗಲಿಲ್ಲ. ಹೌದಾ? ಬಿಕಾಸ್ ಸ್ಕೂಲ್ ಟೈಮಲ್ಲಿ ಏನು ಮಾಡೋರು, ಫ್ರೆಂಡ್ಸ್ ಎಲ್ಲ ನನ್ನ ಕ್ಲಾಸಿಗೆ ಬಂದು ಕೂತ್ಕೊಂಡು ಸಾಕು ಮಾಮ ಬಂದ, ಚಕ್ಕ ಬಂದ. ನಂಗೆ ಅದ್ರ ಮೀನಿಂಗ್ ಏನಂತಾನೆ ಗೊತ್ತಿಲ್ಲ, ಚಕ್ಕದ ಮೀನಿಂಗ್ ಏನಂತಾನೆ ಗೊತ್ತಿಲ್ಲ. ಅಂದ್ರೆ ಆಗ್ಲೇ ನಿಮ್ಗೆ ನೋಡಿದ್ರೆ ಹಾಗೆ ಅನ್ನಿಸ್ತಿತ್ತು. ನಾನು ಸ್ವಲ್ಪ ನಡೆಯೋದು, ವಾಕಿಂಗ್, ಇಲ್ಲ ನಾನು ಜಾಸ್ತಿ ಹುಡುಗಿರ್ ಜೊತೆನೇ ಇರ್ತಾ ಇದ್ದೆ. ಇವ್ನು ಯಾವಾಗಲೂ ಹುಡುಗಿರ್ ಜೊತೆನೇ ಇರ್ತಾನೆ. ಬಿಕಾಸ್ ನಂಗೆ ಅದು ಕಂಫರ್ಟಬಲ್ ಝೋನ್, ಅದು ಹುಡುಗಿರ್ ಜೊತೆ ಇರೋದು ತುಂಬ ಕಂಫರ್ಟಬಲ್. ಇವಾಗ ನೀವು ಹುಡುಗಿರ್ ಜೊತೆ ಹೇಗಿದ್ರೆ ಎಷ್ಟು ಸೇಫ್ ಅನ್ಸುತ್ತೆ, ನನಗೂ ಅದೇ ಥರ ಅನ್ಸೋದು. ನನಗೆ ಚಕ್ಕ ಮಾಮ ಅದ್ರ ಮೀನಿಂಗೇ ಏನಂತ ಗೊತ್ತಿಲ್ಲ. ಅವಾಗೇ ಹೆಸರಿಟ್ಟು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಐ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಇಟ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಕೂಲಲ್ಲಿ ಒಂಥರ ಅಂದರೆ ಕಾಲೇಜಲ್ಲಿ ಇನ್ನೊಂಥರ. ಕಾಲೇಜಲ್ಲಿ ಬರೀ ರೌಡಿಸಮ್, ಅಲ್ಲಿರೋ ಹುಡುಗರೆಲ್ಲ ತುಂಬ ಹೀಯಾಳ್ಸೋದು. ವಾಶ್ರೂಮಲ್ಲಿ ತುಂಬ ಸಲ ಲಾಕ್ ಮಾಡಿ ಹೊಡೆದಿದ್ದಾರೆ, ನೀರೆಲ್ಲ ಇರ್ಚಿದ್ದಾರೆ ವಾಶ್ರೂಮಲ್ಲಿ. ಯಾಕೆ ಈ ಥರ, ಯಾಕೆ ಹಿಂಗೆ ಆಡ್ತೀಯಾ, ಹುಡುಗಿರು ವಾಶ್ರೂಮ್ಗೆ ಹೋಗು, ನಮ್ಮ ವಾಶ್ರೂಮ್ಗೆ ಯಾಕೆ ಬರ್ತೀಯಾ, ಆ ಥರ ಎಲ್ಲ. ಆಮೇಲೆ ಚಕ್ಕ ಅಂತ ಪೇಪರ್ ಬರೆದು ಬ್ಯಾಗ್ ಮೇಲೆ ಅಂಟಿಸಿ ನೀನು ನಡಿಬೇಕು, ಇಲ್ಲಾಂದರೆ ಪ್ಯಾಂಟ್ ಬಿಚ್ಚಿಸ್ತೀವಿ, ಆ ಥರ ಎಲ್ಲ ತುಂಬ. ಅದನ್ನಾದ್ಮೇಲೆ ನಾನು ಕಾಲೇಜೇ ಹೋಗೋದು ಬಿಟ್ಬಿಟ್ಟೆ 2 months. ಡೈಲಿ ಹೊರಗಡೆ ಹೋಗಿ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಹತ್ಕೊಂಡು ಮನೆಗೆ ಹೋಗಿ ಕಾಲೇಜಿಗೆ ಹೋಗಿ ಬಂದೆ ಅಂತ ಸುಳ್ಳು ಹೇಳ್ತಾ ಇದ್ದೆ. ಅದರಿಂದ ಕಾಲೇಜ್ ಆಗೋಕ್ಕೂ ಇಷ್ಟಪಡಲಿಲ್ಲ. ನಮ್ಮ ಅಪ್ಪಂಗೆ ನಾನು ಡಾಕ್ಟರ್ ಓದಬೇಕಂತ ತುಂಬ ಆಸೆ ಇತ್ತು. ಬಟ್ ನನ್ನ ಹಣೆ ಬರದಲ್ಲಿ ನಾನು ಡಾಟರ್ ಆಗಬೇಕಂತ ಬರ್ದಿತ್ತು. ಓಕೆ. ಈ ಸ್ಕೂಲ್ ಟೈಮ್ ಆ್ಯಂಡ್ ಕಾಲೇಜ್ ಟೈಮಲ್ಲಿ ಹೇಳಿದ್ರಲ್ಲ, ಎಲ್ಲಿ ಸ್ಕೂಲೆಲ್ಲ ಓದಿ? ನಾನು ಸ್ಕೂಲ್ ಮಾಡಿದ್ದು ನೆಲಮಂಗ್ಲದಲ್ಲ, ಎಬಿನೇಜರ್ ಸ್ಕೂಲ್ ಅಂತ. ಕಾಲೇಜ್ ಶೇಷಾದ್ರಿಪುರಂ ಕಾಲೇಜ್. ಓಕೆ. ರೋಹನ್ನ ಆಗ ಆ ರೀತಿ ಎಲ್ಲ ರೇಗಿಸಿದ್ರು. ಟುಡೇ ಯು ಆರ್ ನಕ್ಷತ್ರ. ಮೆಸೇಜ್ಗಳು ದೇ ಆಲ್ ಆರ್ ಬಿಹೈಂಡ್ ಮೀ. ಅವ್ರು ಎಲ್ಲ ತುಂಬ ಜನ ಕೇಳ್ತಾರೆ, ಹೇಗೆ ಇಷ್ಟು ಚೇಂಜ್ ಆದೆ, ಕ್ಲಾಸಲ್ಲಿ ಇರೋ ಹುಡುಗಿನೂ ನಿನ್ನಷ್ಟು ಚೆನ್ನಾಗಿಲ್ಲ, ಹೇಗೆ ಇಷ್ಟು ಟ್ರಾನ್ಸ್ಫಾರ್ಮೇಷನ್ ಆದೆ. ಇವಾಗದೇ ರೇಗಿಸಿದವರೆಲ್ಲರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಟ್ರಿಪ್ ಹೋಗ್ತಾ ಇದ್ದೀವಿ, ನಿನ್ನನ್ನು ಇನ್ವೈಟ್ ಮಾಡೋಣ ಅಂದ್ಕೊಂಡ್ವಿ, ಬರ್ತೀಯಾ? ನೋ, ಬಟ್ ನಾವ್ ಐ ಕೆಪ್ಟ್ ಮೈ ಬೌಂಡ್ರೀಸ್, ಐ ಆಮ್ ಔಟ್ ಆಫ್ ದೆಮ್. ಅವ್ರು ಯಾರೇ ಕಾಲ್ ಮಾಡಿದ್ರು ಲೈಕ್ ಐ ವಿಲ್ ಬಿ ನಾಟ್ ರೀಚಬಲ್. ಬಿಕಾಸ್ ಆಗ ಅಕ್ಸೆಪ್ಟ್ ಮಾಡ್ದಿಲ್ದಿರೋ ಇವತ್ತು ನಾನು ಇಲ್ಲಿದ್ದೀನಿ, ಪೊಸಿಷನಲ್ಲಿ ಇದ್ದೀನಿ ಅಂತ ಯಾಕೆ? ಸೊ ಐ ಡೋಂಟ್ ನೀಡ್ ದೆಮ್. ಆ್ಯಂಡ್ ಟೀಚರ್ಸ್ ಅವರಿಗೆಲ್ಲ ಏನಾದ್ರು? ಆ ಟೀಚರ್ಸ್ ಎಲ್ಲ ಅಂದರೆ ಲೇಡಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಸ್ಕೂಲಲ್ಲಿ ಕೂಡ ಅವರೆಲ್ಲ ಅವ್ರದ್ದೇ ಬೇರೆ ಲೈಫ್ ಇರುತ್ತೆ, ನೀವು ಯಾಕೆ ಅವ್ರನ್ನ ಹಾಡ್ಕೊಳ್ಳೋದು, ಅವ್ರದ್ದೇ ರಿಪ್ರೊಡಕ್ಷನ್ ಸಿಸ್ಟಮ್ ಬೇರೆ ಇರುತ್ತೆ, ನೀವು ಯಾಕೆ ಹಾಡ್ಕೊಳ್ಳೋದು, ಆ ಥರ ಎಲ್ಲ ಲೇಡಿ ಟೀಚರ್ಸ್ ಸಪೋರ್ಟ್ ಮಾಡ್ತಿದ್ರು. ಬಟ್ ಜೆಂಟ್ಸ್ ಲೆಕ್ಚರರ್ಸ್, ಸ್ಕೂಲಲ್ಲಿ ಸರ್ಗಳು ತುಂಬ ಅವರು ಆಡ್ಕೊಂಡಿದ್ದಾರೆ. ಐ ಥಿಂಕ್ ಸೊ ದೇ ಆರ್ ಓನ್ಲಿ ನಾಟ್ ಮೆಚೂರ್ಡ್, ಬಟ್ ತುಂಬ ಆಡ್ಕೊಂಡಿದ್ದಾರೆ. ಕಾಲೇಜಲ್ಲಿ ಕೂಡ ನಾನು ಒಂದೇ ಒಂದು ನೇಲ್ ಪೇಂಟ್, ಈ ಫಿಂಗರಿಗೆ ನೇಲ್ ಪೇಂಟ್ ಹಾಕಿದ್ದೆ ಅಂತ ಫುಲ್ ಡೇ ಈಚೆ ನೆನೆಸಿದ್ರು ಕಾಲೇಜಲ್ಲಿ. ಸರ್ ಯಾಕೆ ನೇಲ್ ಪೇಂಟ್ ಹಾಕ್ತೀಯಾ? ಆಮೇಲೆ ವಾಯ್ಸ್ ಹುಡುಗ ಆದಾಗೂ ಇದೇ ವಾಯ್ಸ್, ಗಾಡ್ ಗಿಫ್ಟ್. ಹೌದು, ಗಾಡ್ ಗಿಫ್ಟ್. ಬಟ್ ಕಾಲೇಜಲ್ಲಿ ರಫ್ ವಾಯ್ಸಲ್ಲಿ ಮಾತಾಡು, ನನ್ನನ್ನು ಸುಮ್ಮನೆ ಟಾರ್ಗೆಟ್ ಮಾಡಿ ಬುಕ್ ಓದು, ಲೆಸನ್ಸ್ ಓದು ಅಂತ ಹೇಳಿ ಟ್ರೈ ಟು ಚೇಂಜ್ ಯೋರ್ ವಾಯ್ಸ್, ಮೇಲ್ ವಾಯ್ಸಲ್ಲಿ ಮಾತಾಡು. ಆ ಥರ ಏನಾದರೂ ಬೈಕ್? ಮನೇಲಿ ತುಂಬ ನಮ್ಮಮ್ಮನೇ ಕಾಲ್ ಮಾಡಿ ಹುಡುಗನ ವಾಯ್ಸಲ್ಲಿ ಮಾತಾಡು, ರಫ್ ಆಗಿ ಮಾತಾಡು.
ನೀನು ಮಾತಾಡ್ತೀರಾ? ನೀನು ಯಾರೇ ಕಾಲ್ ಮಾಡಿದ್ರು ನಾನು ಅನ್ಕೊತಾರೆ ಅದಕ್ಕೆ ನೀನು ಹುಡುಗ ವಾಯ್ಸಲ್ಲಿ ಮಾತಾಡು. ಬಟ್ ನಾನು ಎಷ್ಟು ಟ್ರೈ ಮಾಡ್ತೀನಿ, ನಾನು ಮನೇಲಿದ್ದಾಗೆಲ್ಲ ರಫ್ ವಾಯ್ಸಲ್ಲಿ ಟ್ರೈ ಮಾಡಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಏನೇ ಮಾಡಿದ್ರು ಹುಡುಗಿ ವಾಯ್ಸೇ ಅನಿಸುತ್ತೆ, ರಫ್ ವಾಯ್ಸ್ ನಿಂಗಿಲ್ಲ ಅಂತ. ಸೊ ನಿಮ್ಮ ಕಾಲೇಜಲ್ಲಿ ಬುಕ್ ಓದಿಸ್ಬಿಟ್ಟು ಹುಡುಗನ ವಾಯ್ಸಲ್ಲಿ ಮಾತಾಡು, ಬೇಸ್ ವಾಯ್ಸ್ ಮೋರ್ ಲೌಡರ್ ಅಂತ ಇದು ಮಾಡೋರು. ಏನಂದರೆ ಇಟ್ಸ್ ಲೈಕ್ ಹ್ಯುಮ್ಯಾನಿಟಿ ಅಲ್ವಾ. ಈಗ ಕಾಲೇಜ್ ಐ ಮೀನ್ ನಮ್ಮ ಸುತ್ತ ಇರೋ ಜನಕ್ಕೆಲ್ಲ ಇವಾಗ ಒಂದು ಹುಡುಗ ಒಂದು ಹುಡುಗಿ ಅಂದರೆ ಥರ್ಡ್ ಜನ್ರೇಷನ್ ಇಸ್ ದಿಸ್ ಆ್ಯಂಡ್ ಇದು ಇರೋದು ಶತಮಾನದಿಂದ ಆ್ಯಂಡ್ ಹೇಳ್ತಾರೆ ಇಟ್ಸ್ ಅ ಹಿಸ್ಟ್ರಿ ಆಗ್ಲಿಂದನೂ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗಿನ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಸಡನ್ನಾಗಿ ಈಗ ಈ ಟ್ರಾನ್ಸ್ಜೆಂಡರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇಟ್ಸ್ ಅನ್ ಅಡಾಪ್ಷನ್ ಅಂದರೆ ಯುರೋಪಿಯನ್ಸಿಂದ ಅಮೇರಿಕನ್ಸಿಂದ ಇದೊಂದು ಅವರಿಂದ ಅವರು ಸ್ವಲ್ಪ ಹೈಪ್ ಆಗಿ ಹಿಂಗೆ ಮಾಡಿದ್ದಾರೆ ಅಂತ. ಅಕಾರ್ಡಿಂಗ್ ಟು ಯು ವಾಟ್ಸ್ ದಿಸ್? ಆ್ಯಕ್ಚುಲಿ ತುಂಬ ಜನ ನನಗೆ ಹೇಳೋದು, ನನಗೆ ಕಮೆಂಟ್ಸ್ ಕೂಡ ಬರೋದು, ಅವಳು ಬೇಕಂತ ಚೇಂಜ್ ಆಗಿಲ್ಲ, ದಟ್ ಈಸ್ ಮೆಂಟಲ್ ಇಲ್ನೆಸ್, ಅವ್ರದ್ದು ಒಂದು ಇಲ್ನೆಸ್ ಅಷ್ಟೇ, ಅದಕ್ಕೋಸ್ಕರ ಚೇಂಜ್ ಆಗಿದ್ದಾರೆ. ಇಲ್ನೆಸ್ ಆಗಿ ಚೇಂಜ್ ಆಗಿದ್ರೆ ನನ್ನ ವಾಯ್ಸ್ ಈ ಥರ ಇಲ್ನೆಸ್ಸಿಗೆ ಚೇಂಜ್ ಆಗುತ್ತಾ, ನನ್ನ ಬಾಡಿ ಈ ಥರ ಆಗುತ್ತಾ? ಐ ಆಮ್ ಮೋರ್ ಫೆಮಿನೈನ್ ಕಂಪೇರಿಂಗ್ ಟು ಮೆನಿ ಗರ್ಲ್ಸ್. ಐ ಆಮ್ ಮೋರ್ ಫೆಮಿನೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವಾಗಿನ ಕಾಲದಿಂದನೂ ಇದ್ದಾರೆ, ಶತಮಾನಗಳಿಂದ ರಾಮಾಯಣ ಮಹಾಭಾರತ, ತುಂಬ ರಾಜರು ಮನೆಗಳಲ್ಲಿ ಎಲ್ಲ ಕಡೆನೂ ಅವಾಗ ಅಕ್ಸೆಪ್ಟ್ ಮಾಡಿದ್ರು. ಆ್ಯಂಡ್ ಆಗ ಅವ್ರಿಗೊಂದು ಸ್ಪೇಸ್ ಕೊಡ್ತಿದ್ರು. ಹೌದು, ಅವ್ರಿಗೊಂದು ರೆಸ್ಪೆಕ್ಟ್ ಇತ್ತು. ಆ್ಯಂಡ್ ವಾಟ್ ಪೀಪಲ್ ಎಕ್ಸ್ಪೆಕ್ಟ್, ಈಗ ಇನ್ನು ನೀವೇನು ಎಕ್ಸ್ಪೆಕ್ಟ್ ಮಾಡಿ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಿಮ್ಗೆ ರೆಸ್ಪೆಕ್ಟ್ ಬೇಕಷ್ಟೇ. ನನಗೆ ಸಿಂಪತಿ ಬೇಡ. ಲೈಕ್ ಅವ್ಳು ಚೇಂಜ್ ಆಗಿದ್ದಾರೆ ಪಾಪ, ಅವ್ರನ್ನ ನಾವು ಹೆಲ್ಪ್ ಮಾಡಬೇಕು, ಅವ್ರಿಗೆ ಅದು ಬೇಡ. ಲೈಕ್ ಒಂದು ಹುಡುಗಿನ ನೋಡಿದ್ರೆ ಹೇಗೆ ಗೌರವ ಕೊಡ್ತೀರಾ, ಒಂದು ಹುಡುಗನ ನೋಡಿದ್ರೆ ಹೇಗೆ ಗೌರವ ಕೊಡ್ತೀರಾ, ನಮ್ಮನ್ನು ಅದೇ ಥರ. ನನ್ನ ಟ್ರಾನ್ಸ್ 2-3 ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಹೇಳ್ತಾ ಇರ್ತೀನಿ ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ಬಟ್ ಒಂದು ಹುಡುಗಿಗೆ ಸಿಗೋ ರೆಸ್ಪೆಕ್ಟ್ ಒಂದು ಹುಡುಗಂಗೆ ಸಿಗೋ ರೆಸ್ಪೆಕ್ಟ್ ನನಗಿಲ್ಲ. ದಟ್ಸ್ ವಾಟ್ ವೈ ಅದನ್ನೇ ನನಗೂ ನನಗೆ ತುಂಬ ಇದು ಎಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ನಕ್ಷತ್ರ, ಈಗ ನೀವು ಅವಾಗಲೇ ಹೇಳಿ ಚಕ್ಕ ಮಾಮ ಅಂತ, ನಮಗೂ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ವೆನ್ ವಿ ಟ್ರಾವೆಲ್ ಥ್ರೂ ಬಸ್ ಅವ್ರು ಬರ್ತಾರೆ, ದುಡ್ಡು ಕೇಳ್ತಾರೆ, ಆ್ಯಂಡ್ ಅಲ್ಲಿಂದ ಒಂದು ಈ ಸಮಸ್ಯೆ ಹುಟ್ಕೊಂಡಿರೋದು. ಆ್ಯಂಡ್ ಈಗ ಎಷ್ಟೊಂದು ಜನ ಸುಮ್ಮನೆ ದುಡ್ಡುಗೋಸ್ಕರ ದೇ ಆರ್ ಟೆಲ್ಲಿಂಗ್ ಜಸ್ಟ್ ಟ್ರಾನ್ಸ್ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಅಲ್ಲಿಂದ ಆಗಿದ್ದ ಸಮಸ್ಯೆ ಇವತ್ತು ರಿಯಲ್ ಟ್ರಾನ್ಸ್ ವುಮೆನ್ ಹೂ ಆರ್ ಬ್ಯೂಟಿಫುಲ್ ಸೋಲ್ಸ್ ಬೈ ಬ್ಯೂಟಿಫುಲ್ ಸೋಲ್ಸ್, ಅವ್ರ ವುಮೆನ್ ದೇ ಆರ್ ಬ್ಯೂಟಿಫುಲ್ ಸೋಲ್ಸ್, ಅವರಿಗೆ ಸಮಸ್ಯೆ ಆಗ್ತಿದೆ, ತುಂಬ ಸಮಸ್ಯೆ ಆಗ್ತಿದೆ. ಅಂದರೆ ಇವಾಗ ಏನು ಗೊತ್ತಾ ಪ್ರಾಬ್ಲಮ್, ಮನೇಲಿ ಇವಾಗ ತುಂಬ ಜನ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಹೇಳ್ಕೊತಾರೆ. ಬಟ್ ಅಪ್ಪ ಅಮ್ಮ ಏನು ಮಾಡ್ತಾರೆ, ಅವ್ನು ಚೇಂಜ್ ಆದರೆ ಎಲ್ಲಿ ಸಿಗ್ನಲ್ಗೆ ಹೋಗ್ಬಿಡ್ತಾನೆ, ಎಲ್ಲಿ ಇದು ಮಾಡಿಬಿಡ್ತಾನೆ. ಬಟ್ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾವು ಯಾಕೆ ಹೋಗ್ತೀವಿ? ಅಪ್ಪ ಅಮ್ಮ ಓಕೆ ಚೇಂಜ್ ಆಗು, ಮನೇಲಿ ಇರು. ಅದೇ ಥರ ತುಂಬ ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೆ ಮುಂಚೆ, ಅಲ್ಲಿ ತುಂಬ ಜನ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿರೋರು ಬರ್ತಾಯಿದ್ರು. ನಮ್ಮನೇಲಿ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಕಣೆ, ಅಪ್ಪ ಅಮ್ಮನೇ ಸರ್ಜರಿ ಮಾಡಿಸಿದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಪೇರೆಂಟ್ಸ್ ಇಬ್ಬರೇ, ತಂದೆ ತಾಯಿ ಇಬ್ಬರು ಸಪೋರ್ಟ್ ಸ್ಟಾರ್ಟ್ ಮಾಡಿದಾಗ ಇಡೀ ಫ್ಯಾಮಿಲಿ ಸೊಸೈಟಿ ಎಲ್ಲ ಬಾಯಿ ಮುಚ್ಚಿಸ್ತಾರೆ. ಸೊ ಅವಾಗ ಅವ್ರ ಮನೆಯಿಂದ ಹೊರಗಡೆ ಬಂದು ಬೇರೆ ರೀತಿ ಮಾಡೋ ಕೆಲಸ ಏನೂ ಇರೋದಿಲ್ಲ. ಸೊ ಅವಾಗ ಇಡೀ ಸೊಸೈಟಿನೇ ಬಾಯಿ ಮುಚ್ಚುತ್ತೆ, ಅವ್ರ ಅಪ್ಪ ಅಮ್ಮನೇ ಒಪ್ಕೊಂಡಿದ್ದಾರೆ, ಇನ್ನು ನಮಗೇನು ಅಂತ ಸುಮ್ಮನಾಗ್ಬಿಡ್ತಾರೆ. ಸೊ ಓಕೆ, ಅಂದರೆ ನಿಮಗೆ ವೆನ್ ಯು ಗಾಟ್ ಟು ನೋ ಟ್ರಾನ್ಸ್ ಅಂತ ಎಲ್ಲ ಫಸ್ಟ್ ನಿಮಗೂ ಹಾಗೆ ಅಂತ ಹೊರಗಡೆ ಬರಬೇಕು, ಆ ಒಂದು ಕಮ್ಯುನಿಟಿಗೆ ಜಾಯಿನ್ ಆಗಬೇಕು? ಇಲ್ಲ, ನನಗೆ ಆ ಥರ ಫೀಲೇ ಇದಿಲ್ಲ. ಬಿಕಾಸ್ ನನಗೇನಂದರೆ ಚಿಕ್ಕ ವಯಸ್ಸಿಂದ ನಾನು ಅವ್ರನ್ನ ರೋಡ್ ಹತ್ರ ಸಿಗ್ನಲ್ ಎಲ್ಲ ನೋಡ್ತಿದ್ದಾಗ ತುಂಬ ಭಯ ಆಗೋದು. ಆ ಕ್ಲಾಪ್ ಸೌಂಡ್ ಅದೆಲ್ಲ ಕೇಳಿದಾಗ ಕೈಕಾಲು ನಂಗೆ ಶಿವರ್ ಆಗೋದು. ಅವರೆಲ್ಲ ಹತ್ರ ಬರ್ತಾ ಇದ್ದಾರೆ ಅಂದರೆ ಇಲ್ಲ, ಅದು ಮನೇಲಿ ಅಪ್ಪ ಅಮ್ಮ ಮೈಂಡ್ ಸೆಟ್ ತುಂಬಿಟ್ಟಿರ್ತಾರೆ, ಅವ್ರನ್ನ ನೋಡಿದ್ರೆ ದೂರ ಇರಬೇಕು, ಅವ್ರನ್ನ ನೋಡಿದ್ರೆ ಮಾತಾಡಿಸ್ಬಾರ್ದು, ಅವ್ರ ಹತ್ರ ಹೋಗ್ಬಾರ್ದು. ಪ್ರತಿಯೊಬ್ಬರಲ್ಲೂ ಇವಾಗ ನಂದು ಹುಡುಗಿ ಫ್ರೆಂಡ್ಸ್ ಎಲ್ಲ ಹೇಳೋದು, ನಿನ್ನ ಹತ್ರ ಇದ್ರೆ ನಮ್ಗೆ ಆ ಫೀಲೇ ಆಗಲ್ಲ ಕಣೆ, ಬಟ್ ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ, ಅವ್ರನ್ನ ಸಿಗ್ನಲ್ ಅಲ್ಲಿ ನೋಡಿದ್ರೆ ನಮ್ಮ ಹತ್ರ ಬಂದ್ರೆ ಸ್ವಲ್ಪ ಏನೋ ಒಂಥರ ನರ್ವಸ್ ಆಗುತ್ತೆ, ಭಯ ಆಗುತ್ತೆ. ಬಟ್ ಇಲ್ಲ, ಅದು ಸೊಸೈಟಿ ಅವ್ರನ್ನ ಹತ್ರ ಟ್ರೀಟ್ ಮಾಡಿ ಅವ್ರ ಹತ್ರ ರಫ್ ಅಂಡ್ ಟಫ್ ಆಗಿರ್ತಾರೆ. ಈಗ ಅವರು ಹತ್ರ ಬಂದಾಗ ತುಂಬಾ ಖುಷಿಯಿಂದ ಮಾತಾಡ್ಸಿ, ಏನಕ್ಕ ಚೆನ್ನಾಗಿದ್ದೀರಾ ಅಕ್ಕ ಅಂತ ಕರೀರಿ, ಅಕ್ಕ ಊಟ ಮಾಡಿದ್ರ ಚೆನ್ನಾಗಿದ್ದೀರಾ ಅಂದ್ರೆ ಅವ್ರು ತುಂಬಾ ಖುಷಿಯಿಂದ ನಗ್ತಾರೆ. ಅದು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಆ ಸ್ಮೈಲ್. ದುಡ್ಡಿಲ್ಲ ಅಕ್ಕ ಅಂತ ಹೇಳಿ ಇದ್ ಮಾಡ್ತಾರೆ. ತುಂಬಾ ಜನ ಇವಾಗ 10 to 15 ಮಿನಿಟ್ಸ್ ನಾವು ಬಿಸಿಲಲ್ಲಿ ನಿಂತ್ಕೊಳ್ಳೋಕೆ ಎಷ್ಟು ಒದ್ದಾಡ್ತೀವಿ, ಅದು ಈ ಬಿಸಿಲಲ್ಲಿ ಅವರು ಅಷ್ಟು ನಿಂತ್ಕೊಂಡು ಇದು ಮಾಡ್ತಾರೆ. ತುಂಬ ಜನ ನಾನು ನೋಡಿದ್ದೀನಿ. ನಾನೇ ಕ್ಯಾಬಲ್ಲಿ ಹೋಗ್ತಾ ಇರ್ತೀನಿ, ನಾನು ಮಾತಾಡಿಸ್ತೀನ, ನನ್ನ ಕ್ಯಾಬ್ ಡ್ರೈವರ್ಗೆ ನಾನು ಟ್ರಾನ್ಸ್ ಅಂತ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ಮೇಡಮ್ ನೀವು ಆ ಥರದವ್ರ ಹತ್ರ ಎಲ್ಲ ಯಾಕೆ ಮಾತಾಡ್ತೀರಾ, ಸರಿ ಇಲ್ಲ ಮೇಡಮ್ ಅಂತವ್ರಲ್ಲ. ನಂಗೆ ಅವಾಗ ಎಷ್ಟು ಹರ್ಟ್ ಆಗುತ್ತೆ. ನಾನು ಅವಾಗ ಹೇಳ್ತೀನಿ, ಸರ್ ನಾನು ಅದೇ ಥರ, ನೀವು ಹೇಗೆ ಆ ಥರ ಜಡ್ಜ್ ಮಾಡಿದ್ರಿ, ಅವರು ನಿಮ್ಮ ಥರ ಮನುಷ್ಯರೇ ಅಲ್ವಾ,
ನಿಮಗೂ ಆ ಥರ ಮಗು ಹುಟ್ಟಿ ಯಾರಾದರೂ ಆ ಥರ ಹೇಳಿದ್ರೆ ನಿಮ್ಗೆ ನೋವಾಗಲ್ವಾ yes. ಅಂತ ಕೇಳ್ತೀನಿ. ಸೊ ಅವಾಗ ಅವರು ಇಲ್ಲ ಮೇಡಮ್ ಎಲ್ಲರೂ ಆ ಥರ ಇರಲ್ಲ, ತುಂಬ ಜನ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಯಾಕೆ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ? ನೀವು ಅವ್ರನ್ನ ಚಕ್ಕ ಮಾಮ ಅಂತ ಹೇಳೋದು, ಅವ್ರ ದುಡ್ಡು ಕೇಳಕ್ಕೆ ಬಂದಾಗ ಇಲ್ಲ ಅಂತ ಹೇಳಿ ಗೊತ್ತು. ಕೆಲವರು ಒಂದು ಹುಡುಗನೂ ಕರೆಕ್ಟಾಗಿಲ್ಲ, ಒಂದು ಹುಡುಗಿನೂ ಕರೆಕ್ಟಾಗಿಲ್ಲ. ಅದೇ ಥರ ಟ್ರಾನ್ಸಲ್ಲೂ ತುಂಬ ಜನ ಒಳ್ಳೆಯವ್ರು ಇರ್ತಾರೆ, ತುಂಬ ಜನ ಕೆಟ್ಟವ್ರು ಇರ್ತಾರೆ. ಅದರಲ್ಲಿ ಇವಾಗ ತುಂಬ ಜನ ನನ್ನ ಫ್ರೆಂಡ್ಸೇ ಹೇಳಿದ್ದಾರೆ, ಅವ್ರು ನಾವು ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರು ಶಾಪ ಹಾಕೋದು, ಬೈಯೋದು ಎಲ್ಲ ಮಾಡ್ತಾರೆ. ಶಾಪ ಬೈಯೋದಿಲ್ಲ ನಾನು ಬಿಲೀವ್ ಮಾಡಲ್ಲ. ನಾನು ಒಂದು ಹ್ಯೂಮನ್ ಆಗಿ ಹುಟ್ಟಿದ್ದೀನಿ, ಜಸ್ಟ್ ಚೇಂಜ್ ಆಗಿದ್ದೀನಿ ಅಷ್ಟೇ. ನಾನೇನು ದೇವ್ರಂತ ಹೇಳ್ಕೊಂಡು ಇದ್ದ ಮಾಡಕ್ಕಾಗಲ್ಲ. ನಾನು ಲೈಫಲ್ಲಿ ಏನು ಮಾಡ್ತೀರಾ ಅಷ್ಟೇ. ಓಕೆ, ಸೊ ಈಗ ಅಂದ್ರೆ ನೀವು ಹೇಳ್ದಂಗೆ ಸೊಸೈಟಿನೇ ಅದೊಂದು ಗುಂಪು ಮಾಡ್ಬಿಟ್ಟಿದೆ, ಅವ್ರು ಸೆಪರೇಟ್ ಮೇಲ್ ಫೀಮೇಲ್ ಅವರಿಗೆ ಒಂದು ಈಕ್ವಾಲಿಟಿ ಇದೆ. ಇದು ಮೈನರ್ ಆಗಿರೋದ್ರಿಂದ ದೋಸ್ ಪೀಪಲ್ ಆರ್ ಜಸ್ಟ್ ಅವ್ರನ್ನ ಒಂದು ರೀತಿ ಕಡೆಗಣಿಸ್ಬಿಟ್ಟಿದ್ದಾರೆ. ಸೊ ಹಿಂಗ್ ಮಾಡಿದಾಗ LGBTQ ಅವ್ರದೇ ಒಂದು ಕಮ್ಯುನಿಟಿ ಇದೆ. ಇಟ್ಸ್ ಲೈಕ್ ಡಿಫ್ರೆಂಟ್ ವರ್ಲ್ಡ್ ಅನ್ನೋದೇ ನಾನು ಕೇಳ್ಪಟ್ಟಿದ್ದೀನಿ. ವಾಟ್ಸ್ ದಟ್ ನೀವೆಲ್ಲ ಸೇರಿದಾಗ? ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಬಂದಾಗಿಂದ ಕಮ್ಯುನಿಟಿ ಅಲ್ಲಿ ಇಲ್ಲಿ ನಾನು ಜಾಸ್ತಿ ಹೋಗಿಲ್ಲ. 1-2-3 ಮೆಂಬರ್ಸ್ ಮಾತ್ರ ಪರಿಚಯ ಇದ್ದಾರೆ. ದೇ ಆರ್ ಆಲ್ಸೋ ಇಂಟು ಪೊಲಿಟಿಕ್ಸ್. ಇವಾಗ ಐಶ್ವರ್ಯ ಆಗಿರ್ಬೋದು, ಇಲ್ಲ ನೀತು ಅವರಾಗಿರ್ಬೋದು, ಇಲ್ಲ ರಿಯಾನಾ, ಆ ಥರದವರೆಲ್ಲ ಪರಿಚಯ ಇದ್ದಾರೆ. ನಾನು ಜಾಸ್ತಿ ಕಮ್ಯುನಿಟಿ ಪೀಪಲ್ ಜೊತೆ ಸೇರೋದಿಲ್ಲ, ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಬಟ್ ಚೆನ್ನೈಯಲ್ಲಿ ನಂದು ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಸರ್ಜರಿ ಆದಮೇಲೆ ಫಂಕ್ಷನ್ ಮಾಡೋದು, ಫುಲ್ ಎಲ್ಲ ಕಮ್ಯುನಿಟಿರೆಲ್ಲ ಒಂದಿನ ಸೇರಿ ಡ್ಯಾನ್ಸ್ ಮಾಡೋದು, ಎಷ್ಟು ಖುಷಿಯಾಗಿ ತುಂಬ ಅವರೆಲ್ಲ ಸೇಮ್ ಲೈಕ್ ಇವಾಗ ಮಾಡ್ಲಿಂಗ್ ಹೋಗೋ ಥರ ರೆಡಿಯಾಗಿ ಎಲ್ಲ ಬರೋದು. ನಂಗೆ ಅದೆಲ್ಲ ನೋಡೋಕೆ ತುಂಬ ಆಸೆ. ಯಾವಾಗಾದ್ರೂ ಇಯರ್ಲಿ ಒನ್ಸಲ್ಲಿ ಹೋಗೋದು, ಅವ್ರನ್ನೆಲ್ಲ ನೋಡೋದು, ಅದು ನನ್ನ ರಿಯಲ್ ಲೈಫ್. ಇವಾಗ ಒಂದು ಹುಡುಗಿ ಜೊತೆ ಇದ್ದೀನಿ, ಒಂದು ಹುಡುಗನ ಜೊತೆ ಇದ್ದೀನಿ, ಎಷ್ಟೇ ದಿನ ನನ್ನ ಐಡೆಂಟಿಟಿನ ನಾನು ಕ್ಲೋಸ್ ಮಾಡ್ಕೊಂಡಿರಲಿ. ಬಟ್ ಟ್ರಾನ್ಸ್ ಜೊತೆ ಅಲ್ಲ ನಂತರ ಚೇಂಜ್ ಆಗಿರೋರು ತುಂಬ ಜನ ಇರ್ತಾರೆ. ಅಲ್ಲಿ ಹೋದಾಗ ಸಿಗೋ ಖುಷಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಎಲ್ಲ ನಂತರದವ್ರು ಅವ್ರು ಯಾರು ನನ್ನನ್ನು ಜಡ್ಜ್ ಮಾಡಲ್ಲ. ನಾನು ಹೆಂಗೆ ಇದ್ರಿ ಅವ್ರು ನನ್ನ ಆ ಥರ ಕರೆಯಲ್ಲ, ಈ ಥರ ಕರೆಯಲ್ಲ. ಇವಾಗ ಎಲ್ಲೇ ಹೋಗಲಿ, ನಾನು ಒಂದು ಹೊರ್ಗಡೆ ಊಟಕ್ಕೆ ಹೋಗಲಿ, ಮೂವಿಗೆ ಹೋಗಲಿ, ಪಾರ್ಟಿಗೆ ಹೋಗಲಿ, ಎಲ್ಲೇ ಹೋದ್ರೂ ಎಷ್ಟೇ ಖುಷಿಯಾಗಿದ್ರು ನನಗೊಂದು ಮೈಂಡ್ ಸೆಟ್ ಇರುತ್ತೆ, ಅವ್ನು ನನ್ನನ್ನು ಯಾಕೆ ಅಷ್ಟು ನೋಡ್ತಾ ಇದ್ದಾನೆ, ಅವಳು ಯಾಕೆ ನನ್ನನ್ನು ಅಷ್ಟು ಗುರಾಯಿಸ್ಕೊಂಡು ನೋಡ್ತಿದ್ದೆ, ಅವರಿಗೆ ನಾನು ಟ್ರಾನ್ಸ್ ಅಂತ ಗೊತ್ತಾಯ್ತೇನೋ, ಓಕೆ ಅವ್ರು ನನ್ನನ್ನು ಡಿಫ್ರೆಂಟ್ ವೇಯಲ್ಲಿ ಜಡ್ಜ್ ಮಾಡ್ತಿದ್ದಾರೇನೋ, ಅವ್ರಿಗೆ ನಾನು ಬಂದಿರೋದಲ್ಲಿ ಇಷ್ಟ ಆಗಿಲ್ವೇನೋ, ತುಂಬ ಕೊರಿಯುತ್ತೆ ಮೈಂಡಲ್ಲಿ. ಯಾರಾದರೂ ಒಂಚೂರು ನಮ್ಮನ್ನು ಸ್ವಲ್ಪ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೈಂಡಲ್ಲಿ ನಮಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ, ಯಾಕೆ ಅವ್ರು ನಮ್ಮನ್ನು ಆ ಥರ ನೋಡ್ತಾ ಇದ್ದಾರೆ. ಬಟ್ ಇವಾಗ ಯಾರೇ ನನಗೆ ನಾನೇ ಪಾಸಿಟಿವ್. ತುಂಬ ಜನ ಸ್ಟೇರ್ ಮಾಡ್ತಿದ್ರೆ ನಾನು ಅನ್ಕೊಂತೀನಿ, ಸೆಲೆಬ್ರಿಟೀಸ್ನ ನೋಡ್ತಾರಲ್ವಾ, ಹೀರೋಯಿನ್ಸ್ನ ನೋಡ್ತಾರಲ್ವಾ, ಅವ್ರನ್ನ ನೋಡಿ ಕಣ್ ತುಂಬ್ಕೊಂತಾರಲ್ವಾ, ಸೇಮ್ ಅದೇ ಥರ ನಮ್ಮನ್ನು. ಬ್ಯೂಟಿಫುಲ್ ಸೋಲ್, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಅಂದರೆ ನಿಮಗೆ ನೀವೇ ಅದೇ ರೀತಿ ಸಮಾಧಾನ ಮಾಡ್ಕೊಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಇಷ್ಟು ಪಾಸಿಟಿವ್ ಆಗಿ ಹೆಂಗಿರ್ತೀಯಾ, ನಿಂಗೆ ಒಂಚೂರು ನೋವಾಗಲ್ವಾ? ನಾನು ಹೇಳ್ತೀನಿ, ಮನ್ಸೊಳಗಡೆ ತುಂಬ ನೋವಾಗುತ್ತೆ, ಬಟ್ ಹೊರಗಡೆ ತೋರಿಸಿದ್ರೆ ತುಂಬ ಜನ ಆಡ್ಕೊಬಿಡ್ತಾರೆ. ಸೊ ಎಲ್ಲೂ ತೋರಿಸ್ಕೊಂಬೇಡ, ಮನೇಲಿ ಒಬ್ಬಳೇ ಇರ್ತೀಯ, ಅವಾಗ 10 ನಿಮಿಷ ಹತ್ಬಿಡು, ಬ್ಯೂಟಿ ಇನ್ನೂ ಜಾಸ್ತಿ ಆಗುತ್ತೆ ಹತ್ರ. ಬಟ್ ಹೊರಗಡೆ ಎಲ್ಲೂ ತೋರಿಸ್ಕೋಬೇಡ, ಬಿಕಾಸ್ ಕೆಳಗಡೆ ಬಿದ್ದಾಗೆ ತುಂಬ ಜನ ತುಳಿಯೋಕ್ಕೆ ನೋಡೋದು. ಸೊ ನಾನು ಎಲ್ಲೇ ಆಗಲಿ, ಯಾರೇ ನನ್ನನ್ನು ನೋಡಿದ್ರೆ ಸ್ಟೇರ್ ಮಾಡಿದ್ರು ನಾನು ನನ್ನ ಫ್ರೆಂಡ್ಸ್ಗಳು ಹೇಳ್ತೀನಿ, ಬಿಡೆ ನೀನು ನನ್ನ ಸೆಲೆಬ್ರಿಟೀಸ್ ಜೊತೆ ಬಂದಿದ್ಯಲ್ವಾ, ಅದಕ್ಕೆ ನಮ್ಮನ್ನ ಹುಡುಗಿ ಚೆನ್ನಾಗಿದಲ್ಲ ಅಂತ ಸ್ಟೇರ್ ಮಾಡಬಾರ್ದಾ? ಹೌದು, ಅಲ್ಲ ಅದಕ್ಕೆ ಅಲ್ವಾ ನೋಡೋದೇ ಅದಕ್ಕೆ ಜನ. ಬಿಕಾಸ್ we don't chase, we attract people. Don't chase, you attract people. Okay, so ಈ ರೀತಿ ನೀವು ಹೊರಗಡೆ ಹೋದಾಗ you got any proposals? ತುಂಬಾ. and ನಾನು ನೋಡಿದಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರ್ತೀನಲ್ಲ, you go, you party, and I have seen ನೀವು ಡ್ರೆಸ್ ಸೆನ್ಸ್ ಎಲ್ಲ ಮಾಡಿದಾಗ you get lot many comments. ನೀವು ಟ್ರಾನ್ಸ್ ಆಗಿರೋದಕ್ಕೆ ಅವ್ರು just trying to expose ಅಂತ. ಸೊ ಟ್ರೂ. ಇವತ್ತು ಬೆಳಗ್ಗೆ ಬರ್ತಾನೆ ನಾನು ಕಮೆಂಟ್ ಓದ್ಕೊಂಡೇ ಬಂದೆ. ಯಾರೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ಲು, ನೀನು ಟ್ರಾನ್ಸ್ ಆಗಿರೋದೇ ಈ ಥರ ಎಕ್ಸ್ಪೋಸ್ ಮಾಡೋದಕ್ಕೆ, ಇಷ್ಟು ಲಕ್ಷ ಕೊಟ್ಟು ಸರ್ಜರಿ ಮಾಡಿಸಿರೋದು ತೋರ್ಸೋದಕ್ಕ ಅಂತ. ಸೊ ಐ ವಾಸ್ ಲೈಕ್ ಹೌದು ಅಂತ ನಾನು ಮೆಸೇಜ್ ಹಾಕಿ ಸುಮ್ಮನಾಗ್ಬಿಟ್ಟೆ. ಇವಾಗ ಎಷ್ಟೋ ಜನ ಹೀರೋಯಿನ್ಸ್ ಹಾಕಿದ್ರೆ ನೋಡ್ತಾರೆ, ಹೀರೋಯಿನ್ಸ್ ಹಾಕಿದ್ರೆ ವಾವ್ ಅಂತಾರೆ. ನಾನು ಯಾರಿಗೂ ತೋರಿಸ್ಬೇಕಂತ ಹಾಕ್ತಾ ಇಲ್ಲ, ನನಗೆ ಇಷ್ಟ ಬಟ್ಟೆ ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ನೋಡೋರ್ ಮೇಲೆ ಡಿಪೆಂಡ್ ಅದು. ಸೊ ನಾನು ಯಾವತ್ತು ಫಾರ್ ಜಡ್ಜಿಂಗ್ ನಾನು ಯಾವತ್ತೂ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಯು ಲವ್ ವೇರಿಂಗ್? ನಂಗೆ ತುಂಬ ಇಷ್ಟ. ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿರೋದೇ ಪ್ರತಿಯೊಂದು ಹುಡುಗಿ ಬಟ್ಟೆನೂ ನಾನು ಟ್ರೈ ಮಾಡೋದಕ್ಕೆ. ಸ್ಯಾರಿನೂ ಇಷ್ಟ, ಕುರ್ತಾನೂ ಇಷ್ಟ, ಶಾರ್ಟ್ ಡ್ರೆಸ್ಸು ಇಷ್ಟ. ಹಾಗಂತ ನಾನು ದೇವಸ್ಥಾನಕ್ಕೆ ಶಾರ್ಟ್ ಡ್ರೆಸ್ ಹಾಕೊಂಡು ಹೋಗ್ತಾ ಇಲ್ವಲ್ಲ, ಪಾರ್ಟಿಗೆ ಸ್ಯಾರಿ ಉಟ್ಕೊಂಡು ಹೋಗ್ತಾ ಇಲ್ವಲ್ಲ, ಎಲ್ಲೆಲ್ಲಿ ಹೇಗೆ ಹೋಗಬೇಕೋ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಮೆಚ್ಯೂರ್ಡ್ ಇದ್ದೀನಿ. ಆ್ಯಂಡ್ ಯು ಹ್ಯಾವ್ ಸೀನ್ ಅಲ್ವಾ ನಿಮ್ಮ ಕಮೆಂಟ್ಸಲ್ಲಿ ಹುಡುಗಿರು ಬಂದು ಕಮೆಂಟ್ ಹಾಕ್ತಾರೆ, ಲೈಕ್
ಕೆಲವೊಬ್ರು ಹೊಟ್ಟೆ ಕಿಚ್ಚು ನನಗಿಂತ ಚೆನ್ನಾಗಿ ಕಾಣಿಸಿದಾಳಲ್ಲ ಯಾ ಹಾಕ್ತಾರೆ. ಆ್ಯಕ್ಚುಲಿ ಗರ್ಲ್ಸ್ ನನಗೆ ಆ ಥರ ಹೇಳಬೇಕಂದ್ರೆ ಗರ್ಲ್ಸ್ದು ಸಪೋರ್ಟ್ ತುಂಬ ಪಾಸಿಟಿವ್ ಸಿಕ್ಕಿದೆ. ತುಂಬ ಜನ ಪಾಡ್ಕಾಸ್ಟ್ ನೋಡಿ ನನಗೆ ಹುಡುಗಿರೇ ಮೆಸೇಜ್ ಮಾಡಿರೋದು, ಯು ಆರ್ ವೆರಿ ಬ್ಯೂಟಿಫುಲ್ ಫ್ರಮ್ ಹಾರ್ಟ್, ಯು ಆರ್ ಅವರ್ ಇನ್ಸ್ಪಿರೇಷನ್, ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ನಾವು ಮುಂದೆ ನಾವು ಏನೂ ಇಲ್ಲ. ನಂಗೆ ಅನಿಸ್ತು ಲೈಕ್ ಗರ್ಲ್ಸಿಗೆ ಬೇಗ ಫೀಲಿಂಗ್ಸ್ ಅರ್ಥ ಆಗುತ್ತೆ, ದೇ ವಿಲ್ ಗೆಟ್ ಕನೆಕ್ಟೆಡ್ ವೆರಿ ಈಸಿಲಿ. ಬಿಕಾಸ್ ನಾನು ಎಷ್ಟೋ ಜನ ಹುಡುಗಿರಿಗೆ ನಾನು ಟ್ರಾನ್ಸ್ ಲೈಫ್ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ದೇ ವಿಲ್ ಬಿ ಲೈಕ್, ಓ ಯಾ ಐ ಕ್ಯಾನ್ ಗೋ ಥ್ರೂ ಯು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ಅಂತಲ್ಲ. ಬಟ್ ಹುಡುಗರಿಗೆ ಏನೋ ಗೊತ್ತಿಲ್ಲ, ಮೇ ಬಿ ಅವ್ರಿಗೂ ಕರ್ಕೊಂಡೋಗಿ ಸರ್ಜರಿ ಮಾಡ್ಸರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪೇನ್ ಇರುತ್ತೆ ಅಂತ. ಮೇ ಬಿ ಅವಾಗ ಗೊತ್ತಾಗುತ್ತೆ ನಾವು ಎಷ್ಟು ಪೇನ್ ಹೋಗ್ತೀವಿ ಅಂತ. ಬಿಕಾಸ್ ಸೋ ಮೆನಿ ನೆಗೆಟಿವ್ ಕಮೆಂಟ್ಸ್ ಫ್ರಮ್ ಗೈಸ್ ಲೈಕ್, ಏನಕ್ಕೆ ಈ ಥರ ಚೇಂಜ್ ಆಗಿದ್ಯಾ, ಏಕೆ ಈ ಥರ, ಅವ್ರಿಗೆ ಗೊತ್ತಿರಲ್ಲ ಅಲ್ಲ ಚೇಂಜ್ ಆಗ್ಬೇಕಂದ್ರೆ ಎಷ್ಟು ಪೇನಲ್ಲಿ ಹೋಗಿರ್ತೀವಿ, ಎಷ್ಟು ಸರ್ಜರಿ, ಎಷ್ಟು ಸ್ಕಾರ್ ಮಾರ್ಕ್ ಇರುತ್ತೆ, ಎಷ್ಟು ದಿನ ನೋವು ತಿಂದಿರ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಒಂದಿನ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮೇ ಬಿ ಅವ್ರಿಗೆ ಗೊತ್ತಾಗ್ಬೋದು. ಅವಾಗ ಕಮೆಂಟ್ ಹಾಕೋದು ಸ್ಟಾಪ್ ಮಾಡ್ತಾರೆ. ಬಿಕಾಸ್ ಗರ್ಲ್ಸ್ ತುಂಬ ರೇರ್ ಆ ಥರ ಕಮೆಂಟ್ ಹಾಕೋದು. ಯಾವುದೋ ಒಂದು ಹುಡುಗಿ ಹಾಕ್ಬೋದು ಆ ಥರ, ಅವ್ರ ಹೊಟ್ಟೆ ಕಿಚ್ಚಾದಾಗ ದೇ ವಿಲ್ ಬಿ ವೆರಿ ಜೆಲಸ್. ಅವಳ ಸ್ಕಿನ್ ಟೋನ್ ಹೇಗಿದೆ, ಅವಳು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ, ವಾಯ್ಸ್ ಹೇಗಿದೆ ಅಂತ ಎಲ್ಲ ದೇ ವಿಲ್ ಬಿ ಜೆಲಸ್. ಬಟ್ ಹುಡುಗರಿಗೆ ಹೇಗೆ ಅಂತ ಅಂದರೆ ಲೈಕ್ ಸೋ ಮೆನಿ ಕಮೆಂಟ್ಸ್ ಐ ವಿಲ್ ಗೆಟ್, ಸರ್ಜರಿ ಆದರೆ ಹೇಗಿರುತ್ತೆ, ಸರ್ಜರಿ ಮಾಡಿಸಿದ್ಮೇಲೆ ಹೇಗಿರುತ್ತೆ, ಒಂದ್ಸಲಿ ನೋಡ್ಬೋದಾ, ಐ ವಿಲ್ ಗೆಟ್ ದಿಸ್ ಆ್ಯಂಡ್ ಆಲ್ ಕಮೆಂಟ್ಸ್. ನಾನು ಹೇಳ್ತೀನಿ ಅದ್ರ ಬದಲು ನೀವೇ ಒಂದ್ಸಲಿ ಮಾಡಿಸ್ಕೊಬಿಡಿ ಅಲ್ಲ ಸರ್ಜರಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನಂತ. ಆ ರೀತಿ ಎಲ್ಲ ಮೆಸೇಜ್ ಹೌದು ದೇವ್ರೆ. ಸೊ ಯು ಆರ್ ಟೇಕಿಂಗ್ ಎವ್ರಿಥಿಂಗ್ ಪಾಸಿಟಿವ್. ಏನಕ್ಕೆ ನೆಗೆಟಿವ್ ಇರೋದು ಒಂದು ಲೈಫ್. ನಾನು ಎಲ್ಲಾರನ್ನೂ ದ್ವೇಷ ಮಾಡಿ ಹೇಟ್ ಮಾಡಿ ಏನು ಮಾಡಲಿ, ಇವತ್ತಿರ್ತೀವೋ. ಎಕ್ಸ್ಪೆಷಲಿ ಇನ್ ಟ್ರಾನ್ಸ್ ಲೈಫ್ ಬ್ಯೂಟಿ ಇಸ್ ನಾಟ್ ಪರ್ಮನೆಂಟ್. ನಾನು ಇವತ್ತು ಈ ಥರ ಬ್ಯೂಟಿ ಇರ್ತೀನಿ, ನಾಳೆ ಚೆನ್ನಾಗಿಲ್ದೇ ಚೆನ್ನಾಗಿರ್ಬೋದು. ಬಿಕಾಸ್ ಅವರ್ ಬಾಡಿ ಇಸ್ ಸರ್ಜಿಕಲ್. ಸೊ ಡಿಪೆಂಡ್ ಆಗೋಕ್ಕಾಗಲ್ಲ. ನಾನು ದ್ವೇಷ ಕಟ್ಕೊಂಡು ಏನು ಪ್ರಯೋಜನ? ಬಿಕಾಸ್ ವಿ ಆರ್ ಇನ್ ಟು ಹಾರ್ಮೋನ್ಸ್, ಮೆಡಿಕೇಶನ್ಸ್ ಆ್ಯಂಡ್ ಅನಸ್ತೇಷಿಯಾ ಬಾಡಿ. ಇವತ್ತಿರ್ತೀವೋ ನಾಳೆ ಇರ್ತೀವೋ ಯಾರಿಗೆ ಗೊತ್ತು. ಸೊ ಐ ವಿಲ್ ಬಿ ಹ್ಯಾಪಿ. ನನ್ನ ಚಿಕ್ಕ ಬೌಂಡ್ರಿ ತುಂಬ ಕಮ್ಮಿ ಪೀಪಲ್, ಅವ್ರ ಜೊತೆ ಐ ಆಮ್ ವೆರಿ ಹ್ಯಾಪಿ. ವೆರಿ ನೈಸ್. ಸೊ ನೀವು ಹೇಳಿರೋ ಸರ್ಜರಿ ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ರಿಯಲಿ ಅಷ್ಟೊಂದು ದುಡ್ಡು ಇಟ್ಸ್ ನೀಡೆಡಾ? ಅಷ್ಟೊಂದು ದುಡ್ಡು ಬೇಕಾಗತ್ತಾ? ಬ್ಯೂಟಿಫುಲ್ ಆಗೋದಕ್ಕೆ ಹುಡುಗಿರಿಗೆ ಗೊತ್ತಿರುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಿದ್ರು ಸಾಕಾಗಲ್ಲ ಅಂತ. ಲೈಕ್ ಅಂದರೆ ನೀವು ಹುಡುಗ ರೋಹನ್ ಆಗಿದ್ದಾಗ ಲೈಕ್ ಯು ಹ್ಯಾಡ್ ಸೇಮ್ ಸ್ಕಿನ್ ಟೋನ್ ಆ್ಯಂಡ್ ಎವ್ರಿಥಿಂಗ್? ನೋ ಐ ವಾಸ್ ಲಿಟಲ್ ಬಿಟ್ ಡಸ್ಕಿ ಆನ್ ದಟ್ ಟೈಮ್. ಬಟ್ ಈಗ ಹೋಗ್ತಾ ಫೇರ್ ಆಗ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಏನಂತ, ಮೇ ಬಿ ಬ್ಲಡ್ ಕಮ್ಮಿ ಆಗಿರ್ಬೋದು ಬಾಡಿಲಿ. ಬಟ್ ನಾನು ಸ್ಕಿನ್ ಕೇರ್ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತೀನಿ. ನಾನು ಅರ್ನ್ ಮಾಡೋದೆಲ್ಲ ಆಫ್ ದ ಮನಿ ವಿಲ್ ಗೋ ಟು ಸ್ಕಿನ್ ಕೇರ್ ಓನ್ಲಿ. ಎವ್ರಿ ಮಂತ್ ಐ ಗೋ ಫಾರ್ ಟ್ರೀಟ್ಮೆಂಟ್ಸ್. ಲೈಕ್ ಅಂದರೆ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಯು ಗಾಟ್ ಜಾಬ್? ಹೌ ಸ್ಟಡೀಸ್ ಕಂಪ್ಲೀಟ್ ಮಾಡಿದ್ದು ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇಲ್ಲಿ ಕರೆಸ್ಪಾಂಡೆನ್ಸಲ್ಲಿ ಕೋರ್ಮಂಗಲ್. ವೆನ್ ಯು ಸ್ಟಾರ್ಟೆಡ್ ಟ್ರಾನ್ಸ್ಫಾರ್ಮಿಂಗ್? ವೆನ್ ಐ ವಾಸ್ ಅಟ್ ದ ಏಜ್ ಆಫ್ 18. ಸೆಕೆಂಡ್ PU ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ. ವೆರಿ ಅರ್ಲಿ ಅಲ್ವಾ? ಇಟ್ಸ್ ವೆರಿ ರೇರ್. ನಾನು ಹೇಳ್ತೀನಲ್ಲ, ಈ ಏಜಲ್ಲಿ ತುಂಬ ಜನಕ್ಕೆ ಅವ್ರ ಲೈಫ್ ಏನು, ಎಷ್ಟೋ ಜನ ನಾನು ನೋಡ್ತೀನಿ ಆಟ ಆಡ್ಕೊಂಡಿರ್ತಾರೆ, ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ, ಲವ್ ಡೇಟಿಂಗ್ ಅದು ಇದು ಅಂತೆಲ್ಲ. ಬಟ್ ನಾನು ನನ್ನ ಸ್ವಂತ ಕಾಲಲ್ಲಿ ಅಟ್ ದ ಏಜ್ ಆಫ್ 22 ನಿಂತ್ಕೊಂಡು ಅರ್ನ್ ಮಾಡಿಕೊಂಡು ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಹೇಳ್ಬೋದು. ಎಸ್. ಸೊ ಅಂದರೆ ನೀವು ಏನು ಫಸ್ಟ್ ನೀವು ಶುರು ಮಾಡಿದಂಥ ಕೆಲಸ ಏನು? ಫಸ್ಟ್ ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಕಾಯ ಸ್ಕಿನ್ ಕೇರಲ್ಲೇ. ಸೊ ಅದಕ್ಕೆ ಇಷ್ಟೊಂದು ನನಗೆ ಟೇಕ್ ಕೇರ್ ಮಾಡೋದಕ್ಕೆ ಇಷ್ಟ. ಸ್ಕಿನ್ ಕೇರಲ್ಲಿ ಸ್ಟಾರ್ಟ್ ಮಾಡಿ ಅದಾದಮೇಲೆ ಸ್ಕಿನ್ ಕೇರಲ್ಲಿ ಲೈಕ್ ಜಾಯಿಂಟ್ ಹ್ಯಾಸ್ ರೋಹನ್ ಆಗ? ರೋಹನ್ ಅಂತಲ್ಲ, ಅವಾಗ ಟ್ರಾನ್ಸ್ಫಾರ್ಮೇಷನ್ ಆಗಿರಲಿಲ್ಲ. ಬಟ್ ಟ್ರಾನ್ಸ್ ಅಂತಲೇ ಜಾಬಿಗೆ ಜಾಯ್ನ್ ಆದೆ. ಅಲ್ಲಿ ಮಿಸ್ಟರ್ ರೋಹನ್ ಅಂತ ಇರಲಿಲ್ಲ, ಮಿಸ್ ರೋಹನ್ ಅಂತ ಇತ್ತು ಜಾಬಲ್ಲಿ ನೇಮ್, ಮಿಸ್ ರೋಹನ್. ಯಾ ಐ ಹ್ಯಾಡ್ ವೆರಿ ಫ್ಯೂ ಸಪೋರ್ಟಿವ್ ಪೀಪಲ್, ಬಟ್ ಅಷ್ಟೊಂದೆಲ್ಲ ಸಪೋರ್ಟ್ ಇರಲಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಆ ಜಾಬ್ ಬಿಟ್ಟು ಆಮೇಲೆ MNC ಜಾಯ್ನ್ ಆದೆ. ಬಟ್ ಇವಾಗ ಹುಡುಗಿರು ಕಾರ್ಪೊರೇಟ್ ಫೀಲ್ಡ್ ಅಂದರೆ ಇಟ್ಸ್ ಲೈಕ್ ಎ ಸ್ನೇಕ್ ಝೋನ್. ಅಲ್ಲಿ ತುಂಬ ಪಾರ್ಶಾಲಿಟಿ ಇದ್ದೇ ಇರುತ್ತೆ. ಇನ್ ಟ್ರಾನ್ಸ್ ಅಂದರೆ ಪಾರ್ಶಾಲಿಟಿ ಇರಲ್ವಾ? ತುಂಬ ಜನ ಇದ್ದಾರೆ, ತುಂಬ LGBTQ ಪೀಪಲ್ಸ್. ಇವಾಗ ಎಲ್ಲ MNCನಲ್ಲೂ ಮೇ ಬಿ ಲೈಕ್ 50% ಜಾಯಿನ್ ಮಾಡ್ಕೊಳ್ಳೇಬೇಕು. ಅದು ರೂಲ್ಸ್ ಇದೆ ಗೌರ್ಮೆಂಟಿಂದಾನೆ. ಸೊ ಯಾರ್ಯಾರು ಎಜುಕೇಟ್ ಆಗಿರ್ತಾರೋ ಅವ್ರಿಗೆಲ್ಲ ಜಾಬ್ ಜಾಯಿನ್ ಮಾಡಿಸ್ತಾರೆ, ಜಾಬ್ಗಳಿದೆ. ಸೊ ತುಂಬ ಜನಕ್ಕೆ ನಾನು ಹೇಳೋದು ಒಂದೇ, ಇವಾಗ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರೋರು ನಂಗೆ ತುಂಬ ಕಮೆಂಟ್ಸ್ ಬರ್ತಿದೆ,
ತುಂಬ ಜನ ಮೆಸೇಜ್ ಮಾಡ್ತಾರೆ, ಅಕ್ಕ ಏನೇ ಆದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಕೆಲ್ಸಕ್ಕೆ ಬಂದಿರ್ತೀನಿ, ನಿಮ್ಮ ಮನೇಲಿ ಒಂದು ಮೂಲೆಯಲ್ಲಿ ಮಲ್ಕೋತೀನಿ ಅಕ್ಕ, ನಾನು ಚೇಂಜ್ ಆಗಬೇಕು, ನನ್ನ ಅಕ್ಸೆಪ್ಟ್ ಮಾಡಿ, ನಾನು ನಿಮ್ಮ ಮನೆಗೆ ಬರ್ತೀನಿ. ಮನಸ್ಥಿತಿ ಇರುತ್ತೆ. ಹಾಂ, ನಂಗೆ ಗೊತ್ತು ತುಂಬ ಜನ ಅವ್ರ ಮನೇಲಿ, ಇವಾಗ ನಾನು ಅವ್ರ ಇದನ್ನ ದಾಟಿ ಬಂದಿರೋಳೆ, ಪಾಸ್ ಮಾಡಿ ಬಂದಿರೋಳೆ, ಎಷ್ಟು ನೋವು ತಿಂತಾ ಇರ್ತಾರೆ, ಎಷ್ಟು ಬಂದಿರೋ. ಇವಾಗ ಅವ್ರು ನನ್ನ ಹತ್ರ ಬಂದರೆ ಏನು ಪ್ರಯೋಜನ? ಇವಾಗ ನಾನು ಓಕೆ ನನ್ನ ಮನೆ ಕೆಲಸ ಮಾಡಿಸ್ಕೊಂಡು ಅವ್ರನ್ನ ಜೊತೆಲಿ ಇರಿಸ್ಕೊಂಡು ಓಕೆ ನೀನು ಚೇಂಜ್ ಆಗು, ಕಲೆಕ್ಷನ್ಗೆ ಹೋಗು, ಇಲ್ಲ ಸಿಗ್ನಲ್ಗೆ ಹೋಗು, ಅದು ಮಾಡು ಇದು ಮಾಡು ಅಂತ ಇದು ಮಾಡಬೇಕು. ಬಟ್ ಅದೇ ಅವರು ಎಜುಕೇಷನ್ ಮಾಡಿದ್ರೆ 2 years ಟ್ರಾನ್ಸ್ಫಾರ್ಮೇಷನ್ ಆಗಿಲ್ಲ ಅಂದರೆ ಏನಾಗಲ್ಲ. ಇಷ್ಟು ವರ್ಷನೇ ನಾವು ತಿನ್ಕೊಂಡು ಬಂದಿದ್ದೀವಿ. ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರೆ ನಾವು ಸೊಸೈಟಿ ಈಸ್ ಚೇಂಜಿಂಗ್. ತುಂಬ ಜನ ಪೀಪಲ್ ಸ್ಟಾರ್ಟೆಡ್ ಟು ಅಕ್ಸೆಪ್ಟ್. ನಾನು ಎಲ್ಲರೂ ಕೆಟ್ಟೋರು ಅಂತ ಹೇಳ್ತಾ ಇಲ್ಲ, ಯಾರೋ ಕೆಲವ್ರು ಮಾತ್ರ ಸೊಸೈಟಿ ಇವಾಗ ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಓದೋಕ್ಕೆ ಇಷ್ಟ ಇಲ್ವಾ, ಗೋ ಥ್ರೂ ಯುವರ್ ಟ್ಯಾಲೆಂಟ್. ಇವಾಗ ಮೆಹಂದಿ, ಮೇಕಪ್, ಇಲ್ಲ ಬ್ಯೂಟಿ ಕೋರ್ಸ್ಗಳು, ತುಂಬ ಟ್ರಾನ್ಸ್ ಪೀಪಲ್ಸು ಬ್ಯೂಟಿಯಲ್ಲೇ ಜಾಸ್ತಿ ಇರೋದು. ಆ ಥರ ಏನೋ ನಿಮ್ಗೆ ಇಷ್ಟವಾದದ್ದು ಮಾಡಿ. ಆವಾಗ ಸೆಲ್ಫ್ ನಾವು ಯಾವಾಗ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎವ್ರಿಬಡಿ ವಿಲ್ ರೆಸ್ಪೆಕ್ಟ್. ಎಜುಕೇಷನ್ ಬಂದಿದ್ರೆ ನೋ ಬಡಿ ವಿಲ್ ಸಿ ಅಬೌಟ್ ಯುವರ್ ಜೆಂಡರ್. ಪವರ್, ಅದೊಂದು ಪವರ್, ಎಜುಕೇಷನ್ ತುಂಬ ಪವರ್. ಸೊ ನಾನು ಇವಾಗಿನ ಯಂಗ್ ಜನ್ರೇಷನ್, ಯಂಗ್ ಟ್ರಾನ್ಸ್ ಪೀಪಲ್, ಇಲ್ಲ LGBTQ ಅವ್ರಿಗೆ ನಾನು ಏನು ಹೇಳೋದಂದರೆ, ಚೇಂಜ್ ಆಗಿ, ಮನೇಲಿದ್ದೆ ಚೇಂಜ್ ಆಗಿ, ಹೊರಗಡೆ ಬಂದರೆ ಯು ವಿಲ್ ಡೌನ್ ಫಾಲ್. ಸಡನ್ನಾಗಿ ಅವ್ರಿಗೆ ಇವಾಗ ನನಗೂ ಮೈಂಡಲ್ಲಿ ಏನಿದ್ದು, ಅಪ್ಪ ಅಮ್ಮ ನನ್ನನ್ನು ಈಚೆ ಹಾಕಿದ್ರು ಪರವಾಗಿಲ್ಲ, ನಾನು ಬೆಗ್ ಮಾಡಿದ್ರು ಪರವಾಗಿಲ್ಲ, ಸೆಕ್ಸ್ ವರ್ಕ್ ಮಾಡಿದ್ರು ಪರವಾಗಿಲ್ಲ, ನಾನು ಚೇಂಜ್ ಆಗಿಬಿಡ್ಬೇಕು. ಆ ಮೈಂಡ್ಸೆಟ್ ಬಂದ್ಬಿಡುತ್ತಾ? ಚೇಂಜ್ ಆಗಬೇಕು. ನಾನು ಹುಡುಗಿ ಆಗಬೇಕಷ್ಟೇ, ನಾನು ಸ್ಯಾರಿ ಉಡ್ಬೇಕಷ್ಟೇ, ನಾನು ಜಡೆ ಬಿಡಬೇಕಷ್ಟೇ. ಬಟ್ 2 ವರ್ಷ ನಿಮಗೆ ನೀವು ಅವಕಾಶ ಕೊಟ್ಟರೆ, ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡ್ರೆ, ಯು ವಿಲ್ ಬಿ ಇನ್ ಎ ನೆಕ್ಸ್ಟ್ ಲೆವೆಲ್ ಪ್ಲ್ಯಾಟ್ಫಾರ್ಮ್. ಪೀಪಲ್ ವಿಲ್ ರೆಸ್ಪೆಕ್ಟ್ ಯು, ಪೀಪಲ್ ವಿಲ್ ನೆವರ್ ಡಿಸೊಬೆ ಯು, ನೆವರ್ ಡಿಸ್ರೆಸ್ಪೆಕ್ಟ್ ಯು. ದುಡ್ಡು ಕೊಟ್ಲಾನು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ? ಹೌದು, ಅವಾಗ ನಾವು ಅವಾಗ ಎಲ್ಲರೂ ಹೇಳ್ತಾರೆ ನಾವು ಕ್ಲಾಪ್ ಮಾಡ್ತೀವಿ, ಟ್ರಾನ್ಸ್ ಅಂದರೆ ಕ್ಲಾಪ್ ಮಾಡ್ತಾರೆ ಅಂತ. ಇವತ್ತು ಎಷ್ಟೋ ಜನ ನನ್ನನ್ನು ನೋಡಿ ಕ್ಲಾಪ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಇದಲ್ವಾ, ಸೋ ಪ್ರೌಡ್ ಮೂಮೆಂಟ್. ಸೊ ನಾನು ಎಲ್ಲ ಟ್ರಾನ್ಸ್ಗೂ ಹೇಳೋದಷ್ಟೇ, ಎಜುಕೇಷನ್ ಮಾಡಿ, ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಚೇಂಜ್ ಆಗಿ. ಲೈಫ್ ಒಂದಿದೆ. ನಾನು ತುಂಬ ಜನ ಹೇಳ್ತಾರೆ ನೀವು ಹುಟ್ಟಿರೋದು ಒಂದು ದರಿದ್ರ, ತಪ್ಪು, ಅಪ್ಪ ಅಮ್ಮ ಖುಷಿ ಪಟ್ಟಿಲ್ಲ ಅಂತ. ಬಟ್ ಒಂದೇ ಜೀವನದಲ್ಲಿ 2 ಲೈಫ್ ನೋಡಿದ್ದೀನಿ. ಐ ಕ್ಯಾನ್ ಜಡ್ಜ್ 2 ಪೀಪಲ್. ಇವಾಗ ನಾನು ಒಬ್ರಿಗೆ ನ್ಯಾಯ ಕೊಡೋಕ್ಕೂ ನಾನು ರೆಡಿ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ಬೋದು. ಬಿಕಾಸ್ ಹುಡುಗನಾಗಿ ಅವ್ನಿಗೇನು ಗೋತ್ರು ಮಾಡ್ತಿದ್ದಾನೆ ಅಂತಲೂ ನಂಗೆ ಗೊತ್ತಾಗುತ್ತೆ, ಹುಡುಗಿಯಾಗಿ ಅವಳು ಏನು ಸಫರ್ ಮಾಡ್ತಿದ್ದಾಳೆ, ಏನು ಖುಷಿ ಪಡ್ತಾಳೆ ಅಂತಲೂ ನಂಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಸಿಗಲ್ಲ. ಹಾಂ, ಎಲ್ಲರಿಗೂ ಸಿಗಲ್ಲ. ಐ ಆಮ್ ವೆರಿ ಬ್ಲೆಸ್ಡ್. ನಾನು ಯಾವತ್ತೂ ಹೇಳ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್ ಟು ಬೋರ್ನ್ ಆಸ್ ಎ ಟ್ರಾನ್ಸ್. ಓಕೆ, ಲೈಕ್ ಅಂದರೆ ವೆನ್ ನೀವು ಟ್ರಾನ್ಸ್ ಆದಮೇಲೆ, ಲೈಕ್ ನಿಮಗೆ ನಿಮ್ಮ ಅಪ್ಪ ಅಮ್ಮಗಿಂತ ಯು ವರ್ ಅಫ್ರೇಡ್ ಆಫ್ ಸೊಸೈಟಿ? ಹಾಂ, ಅಪ್ಪ ಅಮ್ಮಗಿಂತನೂ ಅಪ್ಪ ಅಮ್ಮನ ಅಕ್ಸೆಪ್ಟ್ ಮಾಡಿದ್ರು ಮಾಡ್ಬಿಡ್ಬೋದು. ಬಟ್ ಸೊಸೈಟಿ ಎದುರುಗಡೆ ಮನೆಯಿಂದ ಹಿಡಿದು ಎಲ್ಲನೂ, ಹೊರಗಡೆ ಹೋದರೆ ಸಾಕು, ಫ್ರೆಂಡ್ಸು, ಫ್ಯಾಮಿಲಿ, ಅಪ್ಪ ಅಮ್ಮ ಜೊತೆ ಫಂಕ್ಷನ್ಗೆ ಹೋದ್ರೂ ಸಾಕು, ನಿಮ್ಮ ಮಗ ಯಾಕೆ ಹುಡುಗಿ ಥರ ಆಡ್ತಾನೆ, ಸ್ವಲ್ಪ ಯಾಕೆ ಹುಡುಗಿ ಥರ ಆಡ್ತಾನೆ, ಹಾಂ ಹುಡುಗಿ ಥರ ಆಡ್ತಾನೆ. ಅಪ್ಪ ಅಮ್ಮ ಹೇಳ್ಕೊಂಡು ಕರ್ಕೊಂಡು ಹೋಗೋರು, ಹುಡುಗಿ ಥರ ಆಡಬೇಡ, ಡೀಸೆಂಟಾಗಿರು, ಹುಡುಗಿ ಥರ ಆಡಬೇಡ. ಹೌ ಬಟ್ ಇವಾಗ ಅಪ್ಪ ಅಮ್ಮ ಈ ಥರ ಚೇಂಜ್ ಆಗಿದ್ದೀನಿ. ಇವಾಗೂ ಕೂಡ ಅಪ್ಪ ಅಮ್ಮ ಎಲ್ಲೂ ಕರ್ಕೊಂಡೇ ಹೋಗ್ತಾ ಇಲ್ಲ, ಬರಬೇಡ, ಎಲ್ಲೂ ಬರಬೇಡ ಅಂತ. ಬೇಜಾರಿದೆಯಾ? ಅದು ತುಂಬ ಬೇಜಾರಿದೆ. ಹೌದು, ಇವಾಗ ಅಪ್ಪ ಅಮ್ಮ, ನನಗೆ ಫ್ಯಾಮ್ಲಿದು ಫೋಟೋನೇ ಇಲ್ಲ. ಅಪ್ಪ ಅಮ್ಮ ಜೊತೆ ಆಗಿರಲಿ, ನನ್ನ ಜೊತೆ ಆಗಿರಲಿ ತೆಗೆಸ್ಕೊಳಕ್ಕೆ ತುಂಬ ಆಸೆ. ಬಟ್ ನನಗೆ ಕೇಳೋಕ್ಕೆ ಭಯ ಆಗುತ್ತೆ. ಅಪ್ಪನ ಏನಂತ ಫೋಟೋ ಅಂತ ಕೇಳಲ್ಲ, ಅಮ್ಮನ ಫೋಟೋ ಅಂತ ಕೇಳಲ್ಲ. ಅದು ಬಿಕಾಸ್ ಅದು ಮೈಂಡ್ ಸೆಟ್ ಆ ಥರ ನನಗೆ ಇವಾಗ ಚೇಂಜ್ ಆಗಿ. ಅಮ್ಮಗೆ ಒಳಗಡೆ ಹ್ಯಾಪಿ ಇದೆ, ಬಿಕಾಸ್ ಇವಾಗ ತುಂಬ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಬರ್ತಾ ಇದ್ದಾಳೆ ಎಲ್ಲ ಕಡೆ, ತುಂಬ ಚೆನ್ನಾಗಿದ್ದಾಳೆ. ವೆನ್ ಐ ಸ್ಟಾರ್ಟೆಡ್ ಗಿಫ್ಟಿಂಗ್, ಈ ಏಜಲ್ಲಿ ಎಲ್ಲರೂ ನನ್ನ ಕ್ಲಾಸ್ಮೇಟ್ಸ್ ಇವಾಗ ಇನ್ನೂ ಅವ್ರಿಗೆ ಜಾಬ್ ಇಲ್ಲ, ಅಪ್ಪ ಅಮ್ಮ ಹತ್ರನೇ 100 ರೂಪಾಯಿ ಇಸ್ಕೊಂಡು ಪಾಕೆಟ್ ಮನಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಬಟ್ ನಾನು ದುಡ್ದು ಆಲ್ರೆಡಿ ನನ್ನ ಅಪ್ಪ ಅಮ್ಮಗೆ ಜ್ಯುವೆಲರೀಸ್ ಗಿಫ್ಟ್ ಮಾಡ್ಬೋದು, ಅದನ್ನು ಗಿಫ್ಟ್ ಮಾಡೋದು, ಇದನ್ನು ಗಿಫ್ಟ್ ಮಾಡೋದು ಅಕ್ಸೆಪ್ಟೇ ಮಾಡಿಲ್ಲ ನನ್ನ ಅಪ್ಪ ಅಮ್ಮ. ಬಟ್ ಪ್ರತಿಯೊಂದು ಟ್ರಾನ್ಸನ್ನು ಹೇಳ್ತಲ್ವಾ, ಸಿಗ್ನಲಿಂದ ಹಿಡಿದು ಭಿಕ್ಷೆ ಬೇಡೋರು, ಅಲ್ಲಿಂದ ಹಿಡಿದು ಎಜುಕೇಟ್ವರೆಗೂ ಅಪ್ಪ ಅಮ್ಮ ನಮ್ಮನ್ನು ಚಿಕ್ಕ ವಯಸ್ಸಲ್ಲೇ ಈಚೆಗೆ ಹಾಕ್ತಾರೆ. ಬಟ್ ನಾವು ಭಿಕ್ಷೆ ಬೇಡಿ ಆದ್ರೂ ತುಂಬ ಜನ ಅವ್ರ ಅಪ್ಪ ಅಮ್ಮನ ಇವತ್ತು ಸಾಕ್ತಾ ಇದ್ದಾರೆ. ಎಷ್ಟೋ ಜನ ಹುಡುಗಿ ಸ್ಟ್ರೈಟ್ ಪರ್ಸನ್ಸ್ಗಿಂತ ಟ್ರಾನ್ಸ್ಗಳು ಅವ್ರ ಅಪ್ಪ ಅಮ್ಮನ ಎಲ್ಲೂ ಹೊರಗಡೆ ಬಿಟ್ಟಿಲ್ಲ. ನಾನು ತುಂಬ ಜನ ನೋಡಿದ್ದೀನಿ, ಅಪ್ಪ ಅಮ್ಮನ ಅವ್ರು ಸಾಕ್ತಾ ಇದ್ದಾರೆ. ಅಪ್ಪ ಅಮ್ಮ ನನ್ನನ್ನು ಇವಾಗೂ ಕೂಡ ನನ್ನ ಅಪ್ಪ ಅಮ್ಮ ಅಷ್ಟು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಓಕೆ ಮನೆಗೆ ಬಾ, ಮನೇಲೇ ಇರು, ಹೊರಗಡೆ ಎಲ್ಲೂ ಹೋಗಬೇಡ, ಮನೇಲಿರು, ಫಂಕ್ಷನ್ಸ್ಗೆಲ್ಲ ಏನೂ ಇಲ್ಲ ಇವಾಗ ಸದ್ಯಕ್ಕೆ, ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ, ಜಸ್ಟ್ ಮನೆಗೆ ಬಾ. ಬಟ್ ಅಪ್ಪ ಅಮ್ಮ ಏನು ಕೇಳಿದ್ರು ನಾನು ಇವಾಗ ಮಾಡೋಕ್ಕೆ ರೆಡಿ, ಬಿಕಾಸ್ ಅವ್ರು ನನ್ನ ಪೇರೆಂಟ್ಸ್. ಎಂಡ್ ಆಫ್ ದ ಡೇ ಆ ಋಣನ ನಾವು ಏನೇ ಆದ್ರೂ ತೀರಿಸೋಕ್ಕಾಗಲ್ಲ ಲೈಫಲ್ಲಿ. ಅವ್ರು ಎಷ್ಟೇ ಒನ್ ಡೇ ದೇ ವಿಲ್. ಹಾಂ, ನನಗೂ ಅದೇ, ನನಗದು ಇದೆ, ಹೋಪ್ ಇದೆ. ಒನ್ ಡೇ ದೇ ವಿಲ್ ಅಕ್ಸೆಪ್ಟ್. ಒನ್ ಡೇ ಅವ್ರಿಗೆ ತುಂಬ ಖುಷಿ ಆಗುತ್ತೆ.
ಬಟ್ ಅದಕ್ಕೆ ಟೈಮ್ ಬೇಕು. ಸಡನ್ನಾಗಿ ಇವಾಗ ನಾನು ಚೇಂಜ್ ಆಗಿದ್ದೀನಿ ಅಂದರೆ ಅವ್ರಿಗೆ ಕಷ್ಟ ಆಗ್ಬೋದು, ಬಟ್ ಒನ್ ಡೇ ಅವ್ರಿಗೆ ಇವಾಗ ಯಾರೋ ಒಬ್ರು ಹೇಳಿ ನಮ್ಮನ್ನು ಬಿಟ್ಕೊಟ್ಬಿಡಲ್ಲ ಅಲ್ಲ. ಸೊ ಮೇ ಬಿ ಸೊ ಅಮ್ಮನ ಮಗಳ ಅಪ್ಪ ಹೇಗೆ? ಅಮ್ಮನ ಮಗಳು. ಅಪ್ಪ ಇತ್ತೀಚೆಗೆ ಅಪ್ಪ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಲೈಕ್ ಯಾವಾಗಲೂ ಈಗ ವಿಡಿಯೋಸ್ ಅಲ್ಲಿ ನೋಡಿದಾಗ ಚಿಕ್ಕ ವಯಸ್ಸಲ್ಲಿ ನನ್ಗೆ ಅಪ್ಪನೇ ತುಂಬ ಭಯ, ಏನೇ ಹೇಳ್ಕೋಬೇಕು ಏನೇ ಮಾಡಬೇಕು ಅಂದರು. ಬಿಕಾಸ್ ನಮ್ಮ ಅಪ್ಪ ಸ್ವಲ್ಪ ರಫ್ ಆ್ಯಂಡ್ ಟಫ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮ್ಮ ಅಪ್ಪ ನೋಡಿದ್ರೆ ರೌಡಿ ಥರ ಇದ್ದಾರೆ ಅಂತ. ಬಟ್ ಈಸ್ ವೆರಿ ಗುಡ್ ಫ್ರಮ್ ಹಾರ್ಟ್. ಬಟ್ ಅಮ್ಮ ತುಂಬ ಕ್ಲೋಸ್. ಅಮ್ಮನ ಹತ್ರ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಅಮ್ಮ ನನ್ನನ್ನು ಚೇಂಜ್ ಆಗೋದಕ್ಕೆ ಬಿಡಮ್ಮ, ನಿಜ ಅಮ್ಮ ಏನಾದರೂ ಅಚೀವ್ ಮಾಡ್ತೀನಿ ಅಮ್ಮ, ಎಲ್ಲಾದರೂ ಆಂಟಿ ಮನೇಲಿ ಇರಿಸಿ ಚೇಂಜ್ ಮಾಡ್ಸಮ್ಮ, ಚೇಂಜ್ ಆಗಕ್ಕೆ ಬಿಡಮ್ಮ ಅಂತ. ಬಟ್ ಅಮ್ಮನೂ ಅಪ್ಪನದು ಮಾತಿನ ಮೇಲೆ ಅಲ್ವಾ ಡಿಪೆಂಡ್ ಆಗೋದು. ಸೊ ಅಕ್ಸೆಪ್ಟ್ ಮಾಡಲಿಲ್ಲ. ಆಮೇಲೆ ಮನೆ ಬಿಟ್ಟು ಬಂದೆ. 2 years ಮಾತು ಬಿಟ್ಟಿದ್ರು. ಆಮೇಲೆ ಜಾಬ್ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ್ಮೇಲೆ ಅಮ್ಮ ಸ್ಟಾರ್ಟೆಡ್ ಟು ಟಾಕ್. ಈಗ ಅಪ್ಪ ಅಮ್ಮ ಬೋತ್ ಆರ್ ಹ್ಯಾಪಿ. ದುಡ್ಡು ಒಂದು ಮಾಡಿದ್ರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳ್ಬೋದಲ್ಲ. ಸೊ ಇವತ್ತು ನಾನು ಎಲ್ಲೂ ಹೋಗದ್ರೆ ಒಂದು MNC ವರ್ಕ್ ಮಾಡ್ತಾ ಇರ್ಬೋದು, ಇಲ್ಲ ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ ಸೊಸೈಟಿಲಿ. ಟ್ರಾನ್ಸ್ ಆದ್ರೂ ಐ ಹ್ಯಾವ್ ವೆರಿ ಗುಡ್ ನೇಮ್ ಆ್ಯಂಡ್ ಫೇಮ್. ಸೊ ಪೇರೆಂಟ್ಸ್ ವಿಲ್ ಬಿ ಆಲ್ಸೋ ವೆರಿ ಹ್ಯಾಪಿ. ಅಷ್ಟೇ. ತಮ್ಮ ಅವಾಗಿಂದನೇ ಸಪೋರ್ಟ್ ಇದ್ದ. ಇವಾಗ ಕೂಡ ಹಿ ಈಸ್ ವೆರಿ ಹ್ಯಾಪಿ. ಅವ್ನು ಯಾವಾಗಲೂ ಹೇಳ್ತಿರ್ತಾನೆ ಮನೇಲೇ ಇಟ್ಕೊಳ್ಳೋಣ ಅಂತ. ಬಟ್ ಇವಾಗ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡಿದ್ರು ಮನೆಗೆ ಹೋಗಿ ಇರೋದಕ್ಕಾಗಲ್ಲ. ಲೈಕ್ ಯು ನೀಡ್ ಅ ಸ್ಪೇಸ್ ಅಲ್ವಾ? ಯಾ ಹೌದು. ಆ್ಯಂಡ್ ಈ ರೀತಿ ಎಲ್ಲ ನೀವು ಅಪ್ಪ ಅಮ್ಮ ಮುಂದೆ ಹೋಗಿದ್ದೀರಾ ನೀವು? ಹೋಗಿದ್ದೀನಿ. ಮನೆಗೆ ಹೋದ್ರೂ ಕುರ್ತಾ ಸ್ಯಾರಿ ಎಲ್ಲ ಹಾಕೋತೀನಿ. ಬಟ್ ಮನ್ಸಲ್ಲಿರ್ಬೋದು ನೋವು ಅವ್ರಿಗೆ, ಬಟ್ ತೋರಿಸ್ಕೊಳ್ಳಲ್ಲ. ಇವಾಗ ಕೂಡ ನಮ್ಮಮ್ಮ ಮಗ ಅಂತಲೇ ಕರೆಯೋದು, ಹೋಗೋ ಬಾರೋ ಅಂತಾನೆ. ನಾನು ಹೇಳ್ತೀನಿ ಇಲ್ಲಮ್ಮ ಎಲ್ಲರೂ ಮುಂದೆ ಆದರೂ ಹೋಗೇ ಬಾರೆ ಅಂತ ಕರಿ. ನಾನು ಒಬ್ಬಳೇ ಇದ್ದಾಗ ಏನಾದರೂ ಕರ್ಕೊಬಿಟ್ಟು ಹೊರಗಡೆ ಎಲ್ಲ ಹೋಗೇ ಬಾರೆ ಅಂತ ಕರಿ ಅಂತ ನಮ್ಮಮ್ಮ ಹೇಳ್ತಾರೆ. ನೀನು ಎಷ್ಟೇ ಚೇಂಜ್ ಆಗಿರ್ಬೋದು, ಬಟ್ ನಾನು ಎತ್ತಿರೋದು ಮಗ ಅಂತಾನೆ, ಮಗನೇ ನಾಟ್ ರೆಡಿ ಟು ಅಕ್ಸೆಪ್ಟ್ ಅಂತ. ಬಟ್ ಇವಾಗ ದೇ ಸ್ಟಾರ್ಟೆಡ್. ಅಪ್ಪ ಎಲ್ಲ ಕಡೆ ಮಗಳು ಅಂತಾನೆ ಹೇಳ್ತಾ ಇದ್ದಾರೆ. ಹೌದಾ? ಸೊ ನೌ ದೇ ಆರ್ ಓಕೆ. ಈಗ ನೀವು ಫ್ಯಾಮಿಲಿ ನೋಡ್ಕೋತಿದ್ದೀರಾ? ಫ್ಯಾಮಿಲಿ ಮನೆ ಬಿಟ್ಟು ಬಂದಾಗಿಂದನೂ ದ್ವೇಷ ಅಂತ ಮಾಡಿಲ್ಲ. ಬಿಕಾಸ್ ನಾನು ಚೇಂಜ್ ಆಗಬೇಕಾಗಿತ್ತು. ಅಪ್ಪ ಅಮ್ಮನ ಬಲವಂತದಿಂದ ಏನಲ್ಲ ಅಲ್ವಾ. ಬಟ್ ಅವ್ರಿಗೆ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತೀನಿ, ಮುಂದೆನೂ ಚೆನ್ನಾಗಿ ನೋಡ್ಕೊತೀನಿ, ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೋತೀನಿ. ವೆರಿ ಸೂನ್ ಅಕ್ಸೆಪ್ಟ್ ಮಾಡಲಿ. ಲೈಕ್ ಯು ಆರ್ ಅಚೀವಿಂಗ್ ಸಮಥಿಂಗ್ ಇನ್ ಲೈಫ್. ಓಕೆ, ಕಮಿಂಗ್ ಟು ದಿಸ್ ಪಾರ್ಟ್, ಐ ಜಸ್ಟ್ ಆಸ್ಕ್ಡ್ ಯು, ಅಂದರೆ ತುಂಬ ಖರ್ಚಾಗತ್ತೆ ಆ ಥರ ಎಲ್ಲ ಹೇಳ್ತಾರೆ. ಇಲ್ಲಿವರೆಗೂ ಲೈಕ್ ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ಫಾರ್ ದಿಸ್? ಆ್ಯಕ್ಚುಲಿ ನನ್ನ ಬಾಯ್ ಇದ್ದಾಗ ನನಗೆ ತುಂಬ ಹೇರ್ ಗ್ರೋತ್ ಇತ್ತು. ಲೈಕ್ ಕೈಯಲ್ಲಿ ಆಗಿರ್ಬೋದು, ಬಿಯರ್ಡ್ ಎಲ್ಲ ತುಂಬ ಇತ್ತು. ತುಂಬ ಥಿಕ್ ಬಿಯರ್, ಡಾರ್ಕ್ ಥಿಕ್ ಬಿಯರ್ ಇತ್ತು. ಹ್ಯಾಂಡ್ಸಲ್ಲೆಲ್ಲ ಫುಲ್ ಹೇರ್ ಇತ್ತು. ಲೇಸರ್ ಟ್ರೀಟ್ಮೆಂಟ್ ಮಾಡಿಸೋ ದುಡ್ಡಲ್ಲಿ ನಾನು ಒಂದು ಹೊಸ ಕಾರ್ ತೊಗೋಬೋದಾಗಿತ್ತು. ಇವಾಗ ಕೂಡ ಲೇಸರ್ ಟ್ರೀಟ್ಮೆಂಟ್ ನಡೀತಾನೆ ಇದೆ. 3 months 4 months ಒಂದ್ಸಲಿ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಬಟ್ ಅದ್ರ ಮೇಲೆ ತುಂಬ ಖರ್ಚಾಗಿದೆ. ಸ್ಕಿನ್ ಕೇರ್ ಮೇಲೇ ತುಂಬ ಖರ್ಚಾಗಿದೆ, ಅಪಾರ್ಟ್ ಫ್ರಮ್ ಸರ್ಜರೀಸ್. ಸೊ ಏನು ಮಾಡೋದಕ್ಕಾಗಲ್ಲ. ಆಗಿರ್ಬೋದು ಅಂತ. ಮಿನಿಮಮ್ ಲೇಸರ್ಗೆ ನಾನು ಇನ್ವೆಸ್ಟ್ ಮಾಡಿರೋದು ಮೇ ಬಿ 7 to 8 lakhs ಬರೀ ಹೇರ್ ರಿಮೂವಲ್ ಮೇಲೇ. ಬಿಕಾಸ್ ಅಷ್ಟು ಥಿಕ್ ಹೇರ್ ಗ್ರೋತ್ ಇತ್ತು. ಅದು 10 to 12 sessions 70,000-80,000. ಅದು 4 monthsಲ್ಲಿ ಮುಗ್ದೋಗುತ್ತೆ ಸೆಷನ್ಸ್. 10 to 12 sessions. ಅದನ್ನು 4 months ಪ್ಯಾಕೇಜ್ ತೊಗೊತಾನೆ ಇರಬೇಕು. ಇಲ್ಲಾಂದರೆ ಹೇರ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹಾರ್ಮೋನ್ಸ್ ಮೇಲೆ ಡಿಪೆಂಡ್. ಆ್ಯಂಡ್ ಸರ್ಜರೀಸ್, ಬ್ರೆಸ್ಟ್ ಇಂಪ್ಲಾಂಟ್ ಎಲ್ಲ ಬಂದು 1.5 lakh ಇಲ್ಲ 2 lakh ಅದರಲ್ಲಿ ಮುಗಿಯುತ್ತೆ. ಲೈಕ್ ನಿಮ್ಗೆ ಏನೋ ಸ್ಕೀಮ್ಸ್ ಎಲ್ಲ ಅಂದರೆ ಲೈಕ್ ತುಂಬ ಗೌರ್ಮೆಂಟಿಂದ ಮಾಡಿಸ್ತೀವಿ ಅಂತ ಅಂದರೆ 50,000 1 lakhಗೆ ಸರ್ಜರೀಸ್ ಎಲ್ಲ ಮಾಡ್ತಾರೆ. ಐ ಡೋಂಟ್ ನೋ ಅಬೌಟ್ ದಟ್ ಸರ್ಜರೀಸ್, ಅದು ಹೇಗಿರುತ್ತೆ ಅಂತೆಲ್ಲ. ಬಟ್ ನಾನು ಮಾಡಿಸಿರೋದು ಎಲ್ಲ ಲೈಕ್ ಥೈಲ್ಯಾಂಡ್ ಮತ್ತು ಬ್ರೆಸ್ಟ್ ಇಂಪ್ಲಾಂಟ್ ಎಲ್ಲ ಮುಂಬೈಲಿ. ಸೊ ಅದೆಲ್ಲ ಸ್ವಲ್ಪ ಧೈರ್ಯ ಮಾಡಿದ್ರಿ. ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿಂದ ನಮ್ಮ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಅಥವಾ ಇಲ್ಲಿಗೆ ಬರೋದಕ್ಕೆ ಇಟ್ ವಿಲ್ ಬಿ ಲೈಕ್ ಯು ಜಸ್ಟ್ ಟ್ರಾವೆಲ್ಡ್ ಅರೌಂಡ್ ಎವ್ರಿವೇರ್. ಅಂಡ್ ನಾನು ಮತ್ತು ನಂದೊಬ್ಳು ಫ್ರೆಂಡ್ ಅಷ್ಟೇ, ಇನ್ನು ಯಾರೂ ಇಲ್ಲ. ನಾನು ಸರ್ಜರೀಸ್ ಹೋದಾಗ ಟೈಮಲ್ಲೂ ಧೈರ್ಯ ಅಂದರೆ ನನ್ನ ಆಪ್ರೇಷನ್ ನೆಕ್ಸ್ಟ್ ಡೇ ಇವತ್ತು ಅಂದರೆ ನಾನು ಇವತ್ತೇ ಡಾಕ್ಟರ್. ಲೈಕ್ ಆ್ಯಂಡ್ ಸ್ಮಾಲ್ ಏಜ್, ಇಂಜೆಕ್ಷನ್ಗೆ ಕೂಡ ಭಯ ಪಡೋಳು ನಾನು. ಬಟ್ ಸರ್ಜರಿ ಅಂದರೆ ಎಷ್ಟು. ಬಟ್ ಧೈರ್ಯ ಮಾಡಿದೆ ನಾನು. ಲೈಕ್ ನನ್ನ ಡಾಕ್ಟರ್ಗೆ ಹೇಳಿದೆ, ಅಕಸ್ಮಾತ್ ನಾನು ಸಾಯೋಕ್ಕೆ ಮುಂಚೆ ಒಂದ್ಸಲಿ ನನ್ನ ಬಾಡಿ ಕಂಪ್ಲೀಟ್ ಗರ್ಲ್ ಆಗಿ ನಾನು ಸಾಯಬೇಕು ಅಷ್ಟೇ, ಪರವಾಗಿಲ್ಲ ನೀವೇನೇ ಇದ್ರೂ ಮಾಡಿ ಅಂತ. ಬಟ್ 4 hours ಎದ್ದು ಅನಸ್ತೇಷಿಯಾ ಪೇನಲ್ಲಿ ಕೂಡ ನಮ್ಮ ಬಾಡಿನ ನೋಡ್ಕೋತೀವಲ್ಲ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅವಾಗ. ಲೈಕ್ ಓ ಗಾಡ್, ದಿಸ್ ಇಸ್ ನೌ ಐ ಆಮ್ ರಿಯಲ್ ಗರ್ಲ್. ಮುಂಬೈಯಲ್ಲಿ. ಓಕೆ, ಸೊ ಇಟ್ಸ್ ದಟ್ ಪ್ರಾಸೆಸ್ ಇಟ್ಸ್ ಲೈಕ್ ಹೆಲ್ ಅಂತ ಹೇಳ್ತಾರೆ. ತುಂಬ. ಬಿಕಾಸ್ ಇವಾಗ
ಸ್ಕಿನ್ ಇಷ್ಟು ಕಟ್ಟಾದ್ರೇ ಎಷ್ಟು ನೋವು ತಿಂತೀವಿ. ಜಸ್ಟ್ ಯಾವುದೋ ಒಂದು ಕಟ್ಟಾದ್ರೇ ಕಟ್ಟಾಗೋಯ್ತು ಕಣೋ, ತುಂಬ ನೋವ್ತಾ ಇದೆ, ಅದು ಇದು ಅಂತೆಲ್ಲ. ಬಟ್ ಯೋಚನೆ ಮಾಡಿ, ಎವ್ರಿ ಟ್ರಾನ್ಸ್ ವುಮೆನ್ ಇನ್ ಹರ್ ಲೈಫ್ ದೇ ವಿಲ್ ಕಟ್ ಪ್ರೈವೇಟ್ ಪಾರ್ಟ್ಸ್ ಆ್ಯಂಡ್ ದೇ ವಿಲ್ ಗೋ ಥ್ರೂ ಹೆಲ್ ಲಾಟ್ ಆಫ್ ಪೇನ್. ಅದು 3-4 months ಕಂಪ್ಲೀಟ್ ಬೆಡ್ ರೆಸ್ಟ್. 2 weeks ಸ್ನಾನ ಮಾಡೋಂಗಿಲ್ಲ, ಬಿಕಾಸ್ ಕಾರ್ ಮಾರ್ಕ್ಸ್ ಇರುತ್ತೆ, ಸ್ಟಿಚ್ ರಿಮೂವ್ ಮಾಡಬೇಕು. ದೇ ವಿಲ್ ಗೋ ಹೆಲ್ ಲಾಟ್ ಆಫ್ ಪೇನ್. ಅದರಲ್ಲಿ ನಾನು ತುಂಬ ಜನ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಲ್ಲ, ಸೊಸೈಟಿ ಕೊಡೋ ನಮಗೆ ಪೇಯ್ನ್ ಮುಂದೆ ಸರ್ಜರಿ ಪೇಯ್ನ್ ಏನೂ ಇಲ್ಲ ಅನಿಸ್ಬಿಡುತ್ತೆ, ಗೊತ್ತಾ? ಬಿಕಾಸ್ ಸ್ಕಾರ್ ಮಾರ್ಕ್ 2-3 ತಿಂಗಳು ನಾವು ತಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಬಟ್ ಚುಚ್ಚಿ ಮಾತಾಡ್ತಾರೆ, ಆ ಮನಸ್ಸಿಗೆ ನೋವಾಗುತ್ತಲ್ಲ, ಆ ಮನಸ್ಸಿಗೆ ಆಗೋ ಪೇಯ್ನ್, ಅದಕ್ಕೆ ಎಷ್ಟು ಸ್ಟಿಚ್ ಆದ್ರೂ ಅದು ಸರಿ ಹೋಗಲ್ಲ. ಪೀಪಲ್ ಲೈಕ್ ಎಷ್ಟು ಸೆಲ್ಫಿಶ್ ಜನಗಳ ಮಧ್ಯೆ ಆ್ಯಂಡ್ ಕಮೆಂಟ್ ಮಾಡೋರು ಯಾರೂ, ನಾನು ಹೇಳ್ತೀನಲ್ಲ, ತುಂಬ ಜನ ಕಮೆಂಟ್ ಮಾಡೋರು ಯಾರು ಅವ್ರು ಒರಿಜಿನಲ್ ಅಕೌಂಟಿಂದ ಕಮೆಂಟ್ ಮಾಡಲ್ಲ. ನಾನು ಇನ್ನೊಂದು ಎಲ್ರಿಗೂ ಏನು ಹೇಳ್ಕೊಡ್ತೀನಿ ಅಂದರೆ, ಯಾರಾದರೂ ನಿಮಗೆ ಕಮೆಂಟ್ ಮಾಡ್ತಿದ್ದಾರೆ, ನೆಗೆಟಿವಾಗಿ ಕಮೆಂಟ್ ಮಾಡ್ತಿದ್ದಾರೆ, ಅದು ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಅಕೌಂಟಿಂದ ಬಂತು ಅಂದರೆ, ನನಗೆ ಬಂತು ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ? ಅವ್ನ ಪ್ರೊಫೈಲ್ಗೆ ಹೋಗ್ತೀನಿ. ಅಕಸ್ಮಾತ್ ಪಬ್ಲಿಕ್ ಅಕೌಂಟ್ ಅದು ಇದು ಏನೆಲ್ಲ ಆಗಿದ್ರೆ, ಅವ್ನ ಫ್ರೆಂಡ್ಸ್ನ ಟ್ಯಾಗ್ ಮಾಡಿರ್ತಾರೆ, ಇಲ್ಲ ಅವ್ರ ರಿಲೇಟಿವ್ಸ್ನ ಏನಾದ್ರು ಟ್ಯಾಗ್ ಮಾಡಿರ್ತಾರಲ್ಲ, ಅವ್ರದಕ್ಕೆ ಹೋಗಿ ಇವ್ನು ನನಗೆ ಕಮೆಂಟ್ ಮಾಡಿರ್ತಾರೆ, ಸ್ಕ್ರೀನ್ಶಾಟ್ ತೆಗೆದು ಅವ್ರು ಕಳಿಸ್ತೀನಿ. ನಿಮ್ಮ ಫ್ರೆಂಡ್ ಈ ಥರ ಮಾಡ್ತಾ ಇದ್ದಾನಲ್ಲ, ನನ್ನ ಪೇಯ್ನ್ ಅವನಿಗೆ ಏನಂತ ಗೊತ್ತಾ? ಒಂದ್ಸಲಿ ನನ್ನ ಲೈಫಲ್ಲಿ ಅವ್ರು ಬಂದು ನಿಂತ್ಕೊಂಡು ನನ್ನ ಜಾಗದಲ್ಲಿ ನಿಂತ್ಕೊಂಡು ನೋಡೋಕೆ ಹೇಳಿ. ಹಾಂ, ಐ ಹ್ಯಾವ್ ಡನ್ ಟು ಮೆನಿ. ಒಂದು ಹಸ್ಬೆಂಡ್ ಕಮೆಂಟ್ ಮಾಡಿದ್ದ ನನಗೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರ ಹೆಂಡತಿ ಜೊತೆ ಎಲ್ಲ ಫೋಟೋಸ್ ಹಾಕಿದ್ದಾನೆ, ಟ್ಯಾಗ್ ಮಾಡಿದ್ದಾನೆ. ಅವ್ನು ನನಗೆ, ನೀವು ಹುಟ್ಟಿರೋದೇ ಒಂದು ದರಿದ್ರ, ನಿಮ್ಗೆ ಯಾಕೆ ಈ ಜೀವನ ಅಂತ. ಆ್ಯಂಡ್ ಹರ್ ವೈಫ್ ವಾಸ್ ಪ್ರೆಗ್ನೆಂಟ್. ನಾನು ಸ್ಕ್ರೀನ್ಶಾಟ್ ಮಾಡಿ ಅವ್ರ ವೈಫಿಗೆ ಮೆಸೇಜ್ ಮಾಡಿದೆ, ಯುವರ್ ಹಸ್ಬೆಂಡ್ ಹಸ್ ಟೆಕ್ಸ್ಟೆಡ್ ಮೀ ಲೈಕ್ ದಿಸ್, ನವ್ ಯು ಆರ್ ಪ್ರೆಗ್ನೆಂಟ್, ಇನ್ ಕೇಸ್ ನಂತರ ಮಗು ಹುಟ್ಟಿದ್ರೆ ಏನು ಮಾಡ್ತೀರಾ? ದೆನ್ ಶಿ ಸೈಡ್, ನಕ್ಷತ್ರ ನಿಮ್ಮ ಪಾಡ್ಕಾಸ್ಟ್ ನೋಡಿದ್ದೀನಿ, ಯು ಆರ್ ಇನ್ಸ್ಪಿರೇಷನ್, ಐ ಆಮ್ ಸೋ ಸಾರಿ, ನನ್ನ ಹಸ್ಬೆಂಡ್ ಹಿಂಗೆ ಮಾಡ್ತಾರೆ ಅಂತ ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ. ಐ ವಿಲ್ ರಿಪ್ಲೈ ಟು ಹಿಮ್ ರೈಟ್ ನಾವು, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿ ಅವ್ರು ಇಮಿಡಿಯೇಟ್ ಮೆಸೇಜ್ ಮಾಡಿಸೋರು ಅವ್ರ ಹಸ್ಬೆಂಡ್ ಕಡೆಯಿಂದ, ಸಾರಿ ಮೇಡಮ್ ತಪ್ಪಾಯಿತು, ಇನ್ನೊಂದ್ಸಲಿ ಮಾಡಲ್ಲ ಅಂತ. ನಾನು ಹೇಳಿದೆ, ಸರ್ ಸಾರಿ ಕೇಳೋದು 1 second, ಬಟ್ ಅದರಿಂದ ಎಷ್ಟು ನೋವು ಮಾಡಿರ್ತೀರಾ ಅಂತ ಗೊತ್ತು. ನಿಮ್ಗೆ ಏನು ಸಿಗುತ್ತೆ ನನಗೆ ಕಮೆಂಟ್ ಹಾಕೋದ್ರಲ್ಲಿ? ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಇಗ್ನೋರ್. ಬಟ್ ಈ ಥರ ಕಮೆಂಟ್ ಹಾಕಿ ಏನು ಪ್ರಯೋಜನ? ಬಟ್ ನಾನಂತೂ ತುಂಬ ಅಡ್ವಾಂಟೇಜ್ ತೊಗೊತೀನಿ. ಇಫ್ ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್ ಅಬೌಟ್ ಮೀ ಆ್ಯಂಡ್ ಕಮೆಂಟಿಂಗ್ ಅಬೌಟ್ ಮೈ ಬಾಡಿ ಆರ್ ಮೈ ಜೆಂಡರ್ ಎನಿಥಿಂಗ್, ಐ ಕ್ಯಾನ್ ಗೋ ಟು ಎನಿ ಫರ್ದರ್. ಅಲ್ಲಿ ಹೋಗಿ ಅವ್ರ ಅಮ್ಮ, ಅವರಪ್ಪ, ಅವ್ರಿಗೆ ಯಾರಿಗೆ ಅವ್ರದ್ದು ID ಸಿಕ್ಕರೂ ನಾನು ಕಮೆಂಟ್ ಮಾಡಿ ತೋರಿಸ್ತೀನಿ, ನಿಮ್ಮ ಮಗ ಇದನ್ನು ಮಾಡ್ತಾ ಇದ್ದಾನೆ, ತುಂಬ ಖುಷಿನ, ನಿಮ್ಮ ಮಗನ ಎತ್ತಿರೋದಕ್ಕೆ ಸಾರ್ಥಕನ ಅಂತ ಕೇಳ್ತೀನಿ. ನೀವು ಆ ಥರ ಮಾಡಿ, ಯಾರೇ ನೆಕ್ಸ್ಟ್ ನಿಮ್ಗೆ ಆ ಥರ ಕಮೆಂಟ್ ಮಾಡಿದ್ರು ಆ ಥರ ಮಾಡಿ, ತುಂಬ ಖುಷಿ ಕೊಡುತ್ತೆ. ಸ್ಯಾಟಿಸ್ಫ್ಯಾಕ್ಷನ್. ಹೌದು, ತುಂಬ ಸ್ಯಾಟಿಸ್ಫ್ಯಾಕ್ಷನ್. ನೈಸ್, ವೆರಿ ನೈಸ್. ಲೈಕ್ ಯು ಜಸ್ಟ್ ಬುಕ್ಸ್ ಎಲ್ಲ ಓದ್ತೀರಾ? ಲೈಕ್ ಹೌ ಯು ಆರ್? ತುಂಬ ನನಗೆ ಬುಕ್ಸ್ ಎಲ್ಲ ಓದೋದು ತುಂಬ ಇಷ್ಟ. ಬುಕ್ಸ್ ನೋಡಿ ನಾನು ಈ ಥರ ಆಗಿದ್ದೀನಿ. ಓಕೆ, ವೆರಿ ಪಾಸಿಟಿವ್ ವೇ. ಅಂದ್ರೆ ಏನೇ ಆದ್ರೂ ಯು ಆರ್ ನಾಟ್ ಲೈಕ್ ಅದನ್ನ ಬಿಡೋದು ಇಲ್ಲ, ಅದನ್ನ ಸಾಲ್ವ್ ಮಾಡಬೇಕು. ಹೌದು, ನಾನು ಹೆಂಗೆ ಆದ್ರೂ ಅವ್ರು ಯಾರೇ ಕಮೆಂಟ್ ಹಾಕಿದ್ರು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ನಂಗೆ ಅನ್ಸುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ನು ಯಾಕೆ ಹಾಕಿದ್ದಾನೆ ಅಂತ ಕೇಳಬೇಕು, ಅವ್ನಿಗೆ ಏನು ಸಿಕ್ತು ಕರೇಜ್ ಹಾಕೋದಕ್ಕೆ, ಎಷ್ಟು ಧೈರ್ಯ ಅಂತ. ಬಟ್ ನಾನು ತುಂಬ ಸಲ ಕುಗ್ಬಿಡ್ತೀನಿ. ಲೈಕ್ ಅಂದರೆ ನಾನು ಹೇಗಂದರೆ, ಲೈಕ್ ಅವ್ರು ಕಮೆಂಟ್ ಹಾಕಿದ ತಕ್ಷಣ ನಾನೇ ಈ ಥರ ಹಾಕ್ಬಿಟ್ರು ಅಲ್ವಾ, 1 ನಿಮಿಷ ಆ ಥರ ಥಿಂಕ್ ಮಾಡ್ತೀನಿ. ಇನ್ನೊಂದು ಸೆಕೆಂಡ್ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ, ನೋಡ್ದಾ ಹಿ ಕಮೆಂಟೆಡ್ ಮೀ ಟ್ರಾನ್ಸ್ ಯಾರ್, ಹಿ ಕಮೆಂಟೆಡ್ ಮೀ ಚಕ್ಕ, ಎಷ್ಟು ನೋಡು ಅವನಿಗೆ ಧೈರ್ಯ ಅಂತ ಹೇಳಿ ನಾನೇ ಪಾಸಿಟಿವ್ ತೊಗೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಬಿಕಾಸ್ ಅವ್ರ ಜೊತೆ ಜಗಳ ಆಡಿದಷ್ಟು ನಾವೇ ಚೀಪ್ ಆಗೋದು. ಕೊಚ್ಚೆ ಮೇಲೆ ನಾವು ಕಲ್ಲಾಕೊಂಡೆ ನಮಗೆ ತಾನೇ ಸಿಡಿಯೋದು. ಇಗ್ನೋರ್ ಮಾಡಿ ಬಿಟ್ಬಿಡ್ಬೇಕು. ಬಿಕಾಸ್ ನೋ ಬಡಿ ಅವ್ನು ಕಮೆಂಟ್ ಹಾಕಿರೋನು, ಹಿ ವಿಲ್ ನೆವರ್ ಗಿವ್ ಮಿ ಎ ಬನ್ ಆ್ಯಂಡ್ ಬಟರ್. ಐ ಆಮ್ ಅರ್ನಿಂಗ್ ಮೈ ಓನ್ ಮನಿ ಆ್ಯಂಡ್ ಐ ಆಮ್ ಈಟಿಂಗ್. ಅಟ್ ದ ಎಂಡ್ ಆಫ್ ನಾನು ಏನೇ ಮಾಡಿದ್ರು ನನ್ನ ದುಡ್ಡಲ್ಲಿ ನಾನು ತಿಂತಾ ಇರೋದು. ಕಮೆಂಟ್ ಹಾಕಿದ್ರಿಂದ ನಾನೇನು ಚೇಂಜ್ ಆಗಿಬಿಟ್ನಾ? ಇಲ್ಲ. ಇಷ್ಟಪಡೋರು ಯಾವತ್ತೂ ಇಷ್ಟಪಡ್ತಾರೆ, ಇಷ್ಟಪಡ್ತಿರೋರು ಯಾವತ್ತೂ ಇಷ್ಟಪಡಲ್ಲ. ಸೊ ವೈ ಟು ಕೇರ್? ಆ್ಯಂಡ್ ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಲವ್, ಎಮೋಷನ್ಸ್ ಆ್ಯಂಡ್ ಇಟ್ಸ್ ಲೈಕ್ ನನಗೆ ನಾನು ಕೇಳ್ಪಟ್ಟಂಗೆ ಇದು ಟ್ರಾನ್ಸ್, ಲೆಸ್ಬಿಯನ್ ಇದೆಲ್ಲ ಹೆಂಗೆ ಅಂದರೆ, ಕೆಲವೊಬ್ಬರು ಬೇಕು ಅಂತ ಕನ್ವರ್ಟ್ ಆಗ್ತಾರೆ. ಹೌದು. ಬೈ ಸೋಲ್ ಬೀಯಿಂಗ್ ಅ ವುಮೆನ್ ಇಸ್ ಡಿಫ್ರೆಂಟ್, ದಟ್ ಹ್ಯಾಸ್ ಟು ಬಿ ಅ ಗಾಡ್ ಗಿಫ್ಟ್ ಅಲ್ವಾ? ಬೈ ಸೋಲ್ ನೀವು ವುಮೆನ್ ಅನ್ನೋದಕ್ಕೆ ಯು ಹ್ಯಾವ್ ಗಾಟ್ ಸೋ ಮೆನಿ ಗಿಫ್ಟ್ಸ್ ಫ್ರಮ್ ಗಾಡ್ ಟುಡೇ. ಯು ಆರ್ ವೆರಿ ಲಕ್ಕಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದಿರಲ್ಲ. ಎಷ್ಟೊಂದು ಜನ ಫೋರ್ಸಬ್ಲಿ ದೇ ವಿಲ್ ಟ್ರೈ ಟು ಕನ್ವರ್ಟ್. ಆ ಒಂದು ಹುಡುಗಿ ಅದನ್ನೆಲ್ಲ ಅನುಭವಿಸ್ಬೇಕು ಅನ್ನೋದಕ್ಕೆ. ಇನ್ನೊಂದು ಪೀಪಲ್ ಆರ್ ಲೈಕ್ ಮನಿ ಮೈಂಡ್ ಸೆಟ್ ಇವತ್ತಿನ ದಿನದಲ್ಲಿ. ಇಫ್ ಯು ಬಿಕಮ್ ಅ ಗರ್ಲ್ ಯು ಹ್ಯಾವ್ ಸೋ ಮೆನಿ ಅಡ್ವಾಂಟೇಜಸ್ ಅನ್ನೋದಕ್ಕೆ ಅಲ್ವಾ? ಸೊ ಅ ವುಮೆನ್ ಹೂ ಇಸ್ ರಿಯಲಿ ವುಮೆನ್ ಬೈ ಹರ್ ಸೋಲ್, ಆ್ಯಂಡ್ ದಟ್ಸ್ ಯು. ಇವತ್ತು ನಾನು ಅದನ್ನು ಹೇಳ್ಬೋದು. ಸೊ ಈ ಥರ ಒಂದು ಡಿಫ್ರೆಂಟ್ ಆಫ್ ಪೀಪಲ್ ಇರ್ತಾರೆ. ಆ್ಯಂಡ್ ಅದಕ್ಕೆ ಜನ ಹೇಳ್ತಿರೋದು, ಇಟ್ಸ್ ಲೈಕ್ ಎಲ್ಲ
ಫಾರಿನಿಂದ ಬಂದಿರುವಂತಹ ಸಿಸ್ಟಮ್ಸ್ ಇದೆಲ್ಲ ಯುರೋಪಿಯನ್ಸಿಂದ ಅಡಾಪ್ಟ್ ಮಾಡಿದ್ದಾರೆ ಆ ರೀತಿ ಎಲ್ಲ. ಬಟ್ ವಿ ನೋ ದಟ್ ಇಟ್ಸ್ ಲೈಕ್ ಪುರಾತನ ಕಾಲದಿಂದ ಇರುವಂಥದ್ದು ಆ ರೀತಿ. ಆ್ಯಂಡ್ ವೆನ್ ವುಮನ್ ಇಸ್ ಬ್ಯೂಟಿಫುಲ್ ಸೋಲ್ ಬೈ ಹರ್ ಸೋಲಿಂದ, ವೆನ್ ಶಿ ಇಸ್ ಬ್ಯೂಟಿಫುಲ್ ಶಿಲ್ ಬಿ ಹ್ಯಾವಿಂಗ್ ಎ ಲವ್, ಶಿಲ್ ಬಿ ಹ್ಯಾವಿಂಗ್ ಎಮೋಷನ್ಸ್, ಇವನ್ ಶಿಲ್ ಬಿ, ನಾವು ಒಂದು ಹುಡುಗಿಯಾಗಿ ಏನೇನೆಲ್ಲ ಅನುಭವಿಸ್ತೀವಿ ದ ಸೇಮ್ ಯು ವಿಲ್ ಗೋ ಥ್ರೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಲವ್ ಎಮೋಷನ್ಸ್ ಬಗ್ಗೆ ನೀವು ಏನು ಲೈಫಲ್ಲಿ ಕಲ್ತಿದ್ದೀರಾ? ಸಿ ಲವ್ ಎಮೋಷನ್ಸ್ ಬಗ್ಗೆ ಡೈಲಿ ಕಲಿತೀನಿ. ಲವ್ ಬಗ್ಗೆ ಅಂತೂ ತುಂಬ ರೇರ್. ಆ್ಯಕ್ಚುಲಿ ಇನ್ ಟ್ರಾನ್ಸ್ ಲೈಫ್ ಅಪ್ಪ ಅಮ್ಮನ ಪ್ರೀತಿನೇ ಫಸ್ಟ್ ಸ್ಟಾರ್ಟಿಂಗ್ ಸಿಗಲ್ಲ. ಅದೇ ಲವ್, ಮೇನ್ ಲವ್. ಅಪ್ಪ ಅಮ್ಮನ ಪ್ರೀತಿನೇ ಸಿಗದಿಲ್ದಿದ್ಮೇಲೆ ಯಾರೋ 2 ದಿವಸದ್ದು ಮುಂಚೆ ಪರಿಚಯ ಆಗೋನ ಹತ್ರ ಲವ್ ಸಿಗುತ್ತಾ? ನೋ. ದಟ್ ಈಸ್ ಫಾರ್ ಮೀ. ನಾನು ತುಂಬ ಜನ ನೋಡಿರೋದು ಲವ್ ಫಾರ್ ಅಸ್ ಇಟ್ಸ್ ವೆರಿ ಟೆಂಪ್ರವರಿ, ಲೈಕ್ ಟ್ರಾನ್ಸ್ಫಾರ್ಮೇಷನ್ ಥರ ಅದನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಟ್ ಓನ್ಲಿ ಟು ಯು, ಟುಡೇ ಇವತ್ತಿನ ಜನರೇಷನ್ ಹುಡುಗಿ ಲವ್, ಹುಡುಗಿ ಎಲ್ರಿಗೂ ಕೂಡ ತುಂಬ ಜನ ಹುಡುಗರು ಹೇಳ್ತಾರೆ ಮೋಸ ಮಾಡಿಬಿಟ್ಲು, ಹುಡುಗಿನೂ ಹೇಳ್ತಾರೆ ಮೋಸ ಮಾಡಿಬಿಟ್ರು. ಆ್ಯಂಡ್ ಅದರಲ್ಲಿ ಟ್ರಾನ್ಸಿಗೆ ಲವ್ ಸಿಗುತ್ತಾ? ನೋ ವೇ, ನಾಟ್ ಅಟ್ ಆಲ್. ಮೆನಿ ಪೀಪಲ್ ಲೈಕ್ ಮೀ ಓನ್ಲಿ ಫಾರ್ ಮೈ ಬಾಡಿ, ನಾಟ್ ಫಾರ್ ಮೈ ಸೋಲ್ ಅಂತ ಹೇಳ್ತೀನಿ. ಬಿಕಾಸ್ ಪೀಪಲ್ ಆರ್ ವೆರಿ ಒಬ್ಸೆಸ್ಡ್ ವಿತ್ ಬಾಡಿ. ಲೈಕ್ ನಾನು ತುಂಬ ಜನ ನನಗೆ ಇವತ್ತು ಫ್ರೆಂಡ್ಸ್ ಆಗಿರ್ತಾರೆ ಹುಡುಗರು, ದಿಲ್ ಬಿ ಲೈಕ್, ನಾನು ಅವ್ರನ್ನ I will never think about their any intention, like I just want to hook up with him or have sex and live with him, nothing like that. But ನಾನು ಅವ್ರನ್ನ ಓಕೆ ನನಗೊಬ್ಬ ಫ್ರೆಂಡ್ ಆದ, ಒಳ್ಳೆ ಫ್ರೆಂಡ್ ಆದ, ಟ್ರಾನ್ಸ್ ಅಂತ ಅಕ್ಸೆಪ್ಟ್ ಮಾಡಿದ್ದಾನೆ, ಹ್ಯಾಪಿ. ಬಟ್ ತುಂಬ ಅವ್ರ ಮೈಂಡ್ಸೆಟಲ್ಲಿ, ಅವ್ನ ಮೈಂಡ್ಸೆಟಲ್ಲಿ ಏನಿರುತ್ತೆ, ಲೈಕ್ ಓಕೆ ಐ ಜಸ್ಟ್ ವಾಂಟ್ ಟು ಸಿ ಹೌ ದ ಸರ್ಜಿಕಲ್ ಬಾಡಿ ವಿಲ್ ಬಿ, ಹೌ ಶಿ ವಿಲ್ ಬಿ ಇನ್ಸೈಡ್, ಶಿ ವಿಲ್ ಬಿ ಕಂಪ್ಲೀಟ್ಲಿ ಲೈಕ್ ಎ ಗರ್ಲ್ ಆರ್ ಇಟ್ ವಿಲ್ ಬಿ ಅ ಡಿಫ್ರೆಂಟ್. ತುಂಬ ಜನ, ನಾನಂತೂ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇಷ್ಟೊಂದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಆಗಿದೆಯಾ, ಇದಾಗಿದೆಯಾ, ಒಂದು ಹುಡುಗನೂ ನೀನು ಡೇಟೇ ಮಾಡಲ್ಲ, ಎಲ್ಲೂ ಹೊರಗಡೆನೇ ಹೋಗಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಪಾಡ್ಕಾಸ್ಟ್ ಎಲ್ಲ ಕೊಡೋದಕ್ಕಿಂತ ಮುಂಚೆ ನನ್ನ ಲೈಫ್ ತುಂಬ ಚೆನ್ನಾಗಿತ್ತು. ಅವಾಗ people were not knowing I'm a trans, and I used to fake so many boys that I'm a girl, and I used to date so many guys. ತುಂಬ ಜನ ಬೈಕೋಬೇಡಿ, so sorry. Like but you are a woman. ಹುಡುಗಿರು ಏನು ಮಾಡ್ತಾರೆ, ಹುಡುಗಿರು ಮಾಡ್ತಾರೆ. That this is I'm also in teenage. I just want to enjoy my life also, right? This is part of my life. So ಪಾರ್ಟೀಸ್ಗೆಲ್ಲ ಹೋಗೋದು, ಸೋ ಮೆನಿ ಗೈಸ್ ಯೂಸ್ ಟು ಹಿಟ್ ಆನ್ ಮೀ. ಐ ಯೂಸ್ ಟು ಲೈಕ್ ಯಸ್ ಬೇಬಿ ದಿಸ್ ದಟ್ ಅಂಡ್ ಆಲ್. ಇಟ್ ವಾಸ್ ವೆರಿ ಗುಡ್. ಆ ಲೈಫ್ ತುಂಬ ಚೆನ್ನಾಗಿತ್ತು. ಐ ಯೂಸ್ ಟು ಗೋ ಫಾರ್ ಡೇಸ್, ಐ ಯೂಸ್ ಟು ಗೋ ಫಾರ್ ಶಾಪಿಂಗ್. ಪಾಡ್ಕಾಸ್ಟ್ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ನನ್ನ ಟ್ರಾನ್ಸ್ ಅಂತ. ಸೊ ನನ್ ಆಫ್ ದ ಗೈ ಯಾವುದೇ ಹುಡುಗ ಮೆಸೇಜ್ ಮಾಡಿದ್ರು ಹಾಯ್ ಅಕ್ಕ ಇಲ್ಲ, ನೀವೇನು ಅಂತ ಗೊತ್ತಾಗಿ ಇದು ನೀವು ಅಂತ ಗೊತ್ತಾದ ಮೇಲೆ ಬರುವಂಥ ಹುಡುಗ ಬಂದೇ ಬರ್ತಾರೆ. ಡೋಂಟ್ ವರಿ. ಬೇಡಪ್ಪ. ಅಯ್ಯೋ, ತುಂಬ ಟ್ರಾನ್ಸ್ ಲೈಫಲ್ಲಿ ನಾನು ತುಂಬ ಜನ ಸೂಸೈಡ್ ಮಾಡ್ಕೊಂಡಿರೋದು ನೋಡಿದ್ದೀನಿ. ತುಂಬ ಜನದ್ದು ಮಾತುಗಳನ್ನ ಕೇಳಿದ್ದೀನಿ. ನನ್ನ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದ ಕೊಲಿಗೆ ಸರ್ಜರಿ ಮಾಡ್ಕೊಂಡು 10 ಡೇಸ್ಗೆ ಅವ್ರ ಬಾಯ್ ಫ್ರೆಂಡು ಇನ್ನೊಂದು ಹುಡುಗಿನ ಮದುವೆ ಆದ ಅಂತ ಹೇಳಿ ಅವಳು ಲೈವಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ಸೊ ಆಮೇಲೆ ಇನ್ನೊಂದು, ನಾನು ಅಂದರೆ ನಂಗೆ ಗೊತ್ತಿಲ್ಲ, ನಾನು ಒಂದು ಫ್ರೆಂಡ್ ಹತ್ರ ಕೇಳಿದ್ದು, ಲೈಕ್ ಶಿ ಡೂ ಕಲೆಕ್ಷನ್, ಸಿಗ್ನಲ್ಗೆಲ್ಲ ಹೋಗಿ ಕಲೆಕ್ಷನ್ ಮಾಡ್ತಾಳೆ. ಬಟ್ ಅವಳಿಗೆ ಬಾಯ್ ಫ್ರೆಂಡ್ ಇದ್ದರು. ಅವಳು ಸಿಗ್ನಲಲ್ಲಿ ಕಲೆಕ್ಷನ್ ಮಾಡಿ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಅವನಿಗೆ ಒಂದು ಡ್ಯೂಕ್ ಬೈಕ್, ಐಫೋನ್ ಎಲ್ಲ ಕೊಡ್ಸಿದ್ಲು. ಬಟ್ ಅವ್ನು ಲಾಸ್ಟಿಗೆ ಏನಂತ ಹೇಳ್ದ, ನೋ ಐ ಕಾಂಟ್ ಮ್ಯಾರಿ ಯು ಕಾಂಟ್ ಗಿವ್ ಬರ್ತ್ ಟು ಬೇಬಿ, ಐ ಕಾಂಟ್ ಮ್ಯಾರಿ ಯು. ಅಪ್ಪ ಅಮ್ಮ ಕೂಡ ಅಕ್ಸೆಪ್ಟ್ ಮಾಡಲ್ಲ, ಸೊ ಬಿಟ್ಬಿಡು. ನನ್ನ ಹತ್ರ ಇರೋ ದುಡ್ಡು ಬೇಕು, ನನ್ನ ಹತ್ರ ಇರೋ ಬಾಡಿ ಬೇಕು. ಯು ಕ್ಯಾನ್ ಹ್ಯಾವ್ ಫನ್ ವಿತ್ ಮೀ ಹೋಲ್ ನೈಟ್, ಯು ಕ್ಯಾನ್ ಶೇರ್ ವಿತ್ ಮೀ, ಯು ಕ್ಯಾನ್ ಈಟ್ ಮೈ ಓನ್ ಮನಿ. ನನ್ನ ಟ್ರಾನ್ಸ್ ಅಲ್ವಾ, ನನ್ನ ದುಡ್ಡು ಯಾಕೆ ತಿಂತೀಯಾ? ಹಾಗಾದರೆ ಅಪ್ಪ ಅಮ್ಮ ಅವಾಗ ಇದು ಮಾಡಲ್ವಾ? ಬಟ್ ವೆನ್ ಇಟ್ ಕಮ್ಸ್ ಫಾರ್ ಮ್ಯಾರೇಜ್, ವೆನ್ ಇಟ್ ಕಮ್ಸ್ ಫಾರ್ ಟು ಅಕ್ಸೆಪ್ಟ್ ಮೀ ಇನ್ ದ ಸೊಸೈಟಿ, ದೇ ವಿಲ್ ನಾಟ್ ಬಿ ರೆಡಿ. ಸೊ ಐ ಡೋಂಟ್ ವಾಂಟ್ ದೆಮ್. ಆ ಥರ ತುಂಬ ಆಗುತ್ತೆ. ಸಿ ಮೆನಿ ಬಯೋಲಜಿಕಲ್ ವುಮೆನ್ಸ್ ಆಲ್ಸೋ ಕ್ಯಾನ್ ಗಿವ್ ಬರ್ತ್. ಹೌದು, ತುಂಬಾ ಜನ ಇವಾಗ ಹುಡುಗಿರ್ಗೂ ಮಗು ಆಗಲ್ಲ. ಎಕ್ಸಾಕ್ಟ್ಲಿ ಅದೇ ತರ ಅಲ್ವಾ ನಾವು. ಇಫ್ ದೇ ರಿಯಲಿ ವಾಂಟ್ ಟು ಗಿವ್ ಅ ಲೈಫ್, ಡೆಫಿನೆಟ್ಲಿ ದೇ ವಿಲ್ ಗಿವ್ ಅ ಲೈಫ್. ಎಷ್ಟು ಜನ ಟೆಸ್ಟ್ ಟ್ಯೂಬ್ ಬೇಬಿಗಳು ಮಾಡ್ತಿದ್ದಾರೆ. ಇಟ್ಸ್ ಲೈಕ್ ಇಟ್ಸ್ ನಾಟ್ ಅಬೌಟ್ ಲೈಕ್ ಟ್ರಾನ್ಸ್ ವುಮೆನ್ ಅಂತ ಅಲ್ಲ. ಇದನ್ನ ನಾನು ಹೇಳಿದ್ರೆ ಇದನ್ನು ಟ್ರೋಲ್ ಆಗಿ ಮಾಡಿ ತುಂಬಾ ಜನ ಕಮೆಂಟ್ ಹಾಕ್ತಾರೆ. ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಟ್ಯಾಗ್ ಮಾಡಿ, ನೋಡೋ ಅವಳನ್ನ ಮದುವೆ ಆಗ್ಬೇಕಂತೆ ಅಂತ ತುಂಬಾ ಜನ ಹಾಕ್ತಾರೆ. ಬಟ್ ವಾಟ್ ಎವರ್ ಯು ಆರ್ ಪಾಸಿಟಿವ್. ಇಲ್ಲ, ಇದನ್ನ ನೋಡಿದ್ಮೇಲೆ ನಿಮ್ಮ ಪಾಸಿಟಿವಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಐ ಗೆಸ್ ಹಿಂದಿನ ಪಾಡ್ಕಾಸ್ಟ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ನಾನು ನೋಡಿಲ್ಲ. ಯುವರ್ ಲೈಕ್ ಡೀಪ್ ಡಿಸ್ಕಷನ್ ವಿತ್ ಸಂಬಡಿ. ಬಟ್ ಟುಡೇ ವಿ ಕ್ಯಾನ್ ಸಿ, ಅಂದ್ರೆ ಒಂದು ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ನೆಗೆಟಿವಿಟಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಆ್ಯಂಡ್ ಲೈಫ್ನ ಹೆಂಗೆ ಹ್ಯಾಂಡಲ್. ಇಟ್ಸ್ ಲೈಕ್ ಓವರ್ ಆಲ್ ನಮಗೆ ಈಗ ಅನ್ಸೋದೇನು ಅಂದರೆ, ನಾವು ಇವಾಗ ಕಂಪ್ಲೀಟ್ ಹುಡುಗಿಯಾಗೆ ಹುಟ್ಟಿಸಿದ ಮೇಲೂ ಸಮ್ಟೈಮ್ಸ್ ವಿ ಫೀಲ್ ಯಾಕಪ್ಪ ಬೇಕು ಈ ಲೈಫ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ತುಂಬ ಜನ ಫ್ರೆಂಡ್ಸ್ ಆಗಿರ್ಬೋದು, ಹುಡುಗಿರಾಗಿರ್ಬೋದು, ದೇ ಕಾಲ್ ಟು ಮೀ,
ದೇ ವಿಲ್ ಡಿಸ್ಕಸ್ ದೇರ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಮನೇಲಿ ಇಲ್ಲ ಬಾಯ್ ಫ್ರೆಂಡ್ ಏನೇ ಆದ್ರೂ ದೇ ವಿಲ್ ಟೆಲ್ ನಿನಗೆ ಗೊತ್ತಿರುತ್ತೆ ಕಣೆ ರಿಯಲ್ ಪೇನ್ ಏನಂತ, ಅದಕ್ಕೆ ನಿನ್ನ ಹತ್ರ ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಮನ್ಸು ಫ್ರೀ ಆಗುತ್ತೆ, ನೀನು ಸಜೆಷನ್ ಕೊಡ್ತೀಯ. ನಾನು ಹೇಳ್ತೀನಿ ತಲೆನೇ ಕೆಡ್ಸ್ಕೊಬೇಡ ಕಣೆ, ಇದೆಲ್ಲ ಜಸ್ಟ್ ಒನ್ ಪಾರ್ಟ್ ಆಫ್ ಲೈಫ್. ನಾನು ಯಾವಾಗಲೂ ಎಲ್ರಿಗೂ ಹೇಳೋದು ಬಂದೆ, ನಮಗೇನಾದರೂ ನೋವಿದ್ದಾಗ, ನಮಗೇನಾದರೂ ಪೇಯ್ನ್ ಇದ್ದಾಗ ಯಾವತ್ತೂ ಮೇಲಿರೋರ ಬಗ್ಗೆ ಥಿಂಕ್ ಮಾಡಿಬಿಡಿ. ಸೋ ಮೆನಿ ಇವಾಗ ನನಗೂ ಅನಿಸುತ್ತೆ ಲೈಕ್ ಇನ್ನೊಂದು ಟ್ರಾನ್ಸ್ನ ನೋಡಿ, ವಾವ್ ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಎಷ್ಟು ಜ್ಯುವೆಲರಿ ಇದೆ, ಅವಳು ಎಷ್ಟು ನೇಮ್ ಫೇಮ್ ಇದೆ. ಬಟ್ ನಾನು ಆ ಥರ ಥಿಂಕ್ ಮಾಡೋದು ತುಂಬ ಕಮ್ಮಿ. ನಾನು ಯಾವಾಗಲೂ ಥಿಂಕ್ ಮಾಡ್ತೀನಿ, ನೋಡು ನಾನು ಇವತ್ತು ಈ ಲೈಫಲ್ಲಿ ಇದ್ದೀನಿ, ನನಗಿಂತ ಕೆಳಗಡೆ ಎಷ್ಟೋ ಜನ ಸಿಗ್ನಲಲ್ಲಿದ್ದಾರೆ, ಕಲೆಕ್ಷನ್ ಮಾಡ್ತಿದ್ದಾರೆ, ಊಟ ಇಲ್ಲ, ನಾನು ಇಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ, ಅವ್ರಿಗೆ ನಾನು ಒಂದಿನ ನಕ್ಷತ್ರ ಆಗಬೇಕು ಅಂತ ತುಂಬ ಜನದ ಕನಸಿರುತ್ತೆ. ಅದೇ ಥರ ಪ್ರತಿಯೊಬ್ಬರಲ್ಲೂ ಒಂದಿನ ನಾನು ಅವ್ರು ಆಗಬೇಕು ಅಂತ ತುಂಬ ಜನ ನಮ್ಮ ಕೆಳಗಡೆ ಇರೋರು ಬಯಸ್ತಾ ಇರ್ತಾರೆ. ಸೊ ಯು ಆರ್ ಬ್ಯೂಟಿಫುಲ್, ವಿ ಆರ್ ಬ್ಲೆಸ್ಡ್. ನಾವು ಇವತ್ತು ಲೈಫಲ್ಲಿ ಏನಿದ್ದೀವಿ, ವಿ ಶುಡ್ ಬಿ ಆಲ್ವೇಸ್ ಹ್ಯಾಪಿ. ಯಾವತ್ತೂ ನಮ್ಗಿಂತ ಕೆಳಗಡೆ ಇರೋರ ಬಗ್ಗೆ ಯೋಚನೆ ಮಾಡಿ ನಾವು ಈ ಸ್ಥಾನದಲ್ಲಿ ಇದೀವಲ್ಲ ಅಂತ ಥಿಂಕ್ ಮಾಡಬೇಕು. ದಟ್ಸ್ ಟ್ರೂ. ಎಷ್ಟೊಂದು ಜನಕ್ಕೆ ನಕ್ಷತ್ರ ಆಗಬೇಕು ಅಂತ ಇರುತ್ತೆ. ಸೊ ಮೆನಿ ಪೀಪಲ್, ತುಂಬ ಜನಕ್ಕೆ ಇವಾಗ ನನಗೆ ಇನ್ನೊಬ್ರು ಆಗ್ಬೇಕಂತ ಆಸೆ ಇರುತ್ತೆ, ಇನ್ನೊಬ್ರಿಗೆ ನಾನು ಆಗ್ಬೇಕಂತ ಆಸೆ ಇರುತ್ತೆ. ಸೊ ಅದೇ ಥರ. ವೆರಿ ನೈಸ್. ಓಕೆ, ಈಗ ಆಫ್ಟರ್ ನಕ್ಷತ್ರ ಎಲ್ಲ ಫೇಸ್ ಮಾಡ್ತೀರಾ, ಎಲ್ಲ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೊ ವಾಟ್ಸ್ ನೆಕ್ಸ್ಟ್ ಅಂತ ನೀವೇನು ಪ್ಲಾನ್ ಮಾಡಿದ್ರ ಅಬೌಟ್? ನೆಕ್ಸ್ಟ್ ಅಂತೂ ಸದ್ಯಕ್ಕೆ ಏನು ಮೈಂಡಲ್ಲಿ ಇಲ್ಲ. ಟಾಕಿಂಗ್ ಅಬೌಟ್ ದಿಸ್ ಲವ್ ಎಮೋಷನ್ಸ್, ನೀವು ನೋಡಿ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೊರಟೋದ್ರಿ. ಲವ್ ಅಂತೂ ಅದೇ ಹೇಳಿದ್ನಲ್ಲ, ಲೈಕ್ ಪೀಪಲಿಗೆ ಗೊತ್ತಿರೋದಕ್ಕೆ ಮುಂಚೆ ಅಟ್ಲೀಸ್ಟ್ ಐ ಹ್ಯಾಡ್ 3-4 ಬಾಯ್ಸ್. ಐ ಯೂಸ್ ಟು ಫ್ಲರ್ಟ್ ವಿತ್ 3-4 ಬಾಯ್ಸ್. ಅವ್ರಿಗೆ ಯಾರಿಗೂ ನಾನು ಟ್ರಾನ್ಸ್ ಅಂತ ಗೊತ್ತೇ ಇಲ್ಲ. ಯೂಟ್ಯೂಬಲ್ಲಿ ಪಾಡ್ಕಾಸ್ಟಲ್ಲಿ ನೋಡಿ ಅವ್ರು ದೇ ಆರ್ ಟೋಟಲಿ ಶಾಕ್. ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಮಾಡಿದ್ದಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ, ಅವನು ನನಗೆ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದಾನಲ್ಲ, ಸೊ ವಿ ವಿಲ್ ಗೋ ದೇರ್ ಆ್ಯಂಡ್ ವಿ ವಿಲ್ ಗಿವ್ ಹಿಮ್ ಚಾಕ್ಲೇಟ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಟೆಲ್ ಸಾರಿ ಚೀಟ್ ಮಾಡಿದ್ದಕ್ಕೆ. ಬಟ್ ಐ ಡಿಡಂಟ್ ಚೀಟೆಡ್ ಅಂದರೆ ಐ ಡಿಡಂಟ್ ಟೇಕ್ ಮನಿ ಫ್ರಮ್ ದೇಮ್ ಆ್ಯಂಡ್ ಲೈಕ್ ದಟ್ ಆ್ಯಂಡ್ ಆಲ್, ಅದೆಲ್ಲ ಏನೂ ಇಲ್ಲ. ಜಸ್ಟ್ ಆಸ್ ಅ ಟೀನೇಜರ್ ನಾವು ಹುಡುಗಿರು ಏನು ಮಾಡ್ತೀವಿ, ದ ಸೇಮ್ ಯು ಡಿಡ್ ಇಟ್ ಆ್ಯಂಡ್ ಯು ವೇರ್ ನಾಟ್ ಹ್ಯಾವಿಂಗ್ ಎನಿ ಬ್ಯಾಡ್ ಇಂಟೆನ್ಷನ್ಸ್. ನೋ, ನಾಟ್ ಅಟ್ ಆಲ್. ಸೊ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲ, ದಟ್ಸ್ ಫೈನ್. ಯು ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್. ಮದುವೆ ಆಗೋ ಆಸೆ ಇಲ್ವಾ ನಿಮಗೆ? ಮದುವೆ ಆಗೋ ಆಸೆ ಖಂಡಿತ ಇದೆ. ತುಂಬ ಮೂವಿ ಅದು ಇದು ನೋಡಿದಾಗ, ಇಲ್ಲ ವೀಡಿಯೋಸ್ ಎಲ್ಲ ನೋಡಿದಾಗ ತುಂಬ ಅನ್ನಿಸ್ತಿರುತ್ತೆ ನನಗೂ, ಕೈ ತುಂಬ ಬೆಳೆ ಹಾಕಬೇಕು, ಬೆಳಗ್ಗೆ ಎದ್ದರೆ ಕಾಫಿ ಮಾಡಿಕೊಡ್ಬೇಕು, ರೆಡಿ ಆಗಬೇಕು, ಎಲ್ಲಾದರೂ ಹಳ್ಳಿ ಸೈಡ್ ಮದುವೆ ಅಂತ. ನನ್ನ ಫೇವ್ರೆಟ್ ಹೀರೋ ಖಂಡಿತ ದರ್ಶನ್. ಡಿವೋರ್ಸ್ ಅಭಿಮಾನಿ. ಡಿವೋರ್ಸ್ ಇಲ್ಲ ಅಂದರೆ ಯಶ್. ಸೊ ಅವ್ರ ಮೂವೀಸ್ ಎಲ್ಲ ನೋಡಿ, ಆ ಲವ್ ಜಾನರ್ ಥಿಂಗ್ಸ್ ಎಲ್ಲ ನೋಡಿದಾಗ ಐ ವಿಲ್ ಬಿ ಫೀಲ್. ಆ್ಯಕ್ಚುಲಿ ನಂಗೆ ಇನ್ನೊಂದೇನು ಗೊತ್ತಾ, ಲೈಕ್ ತುಂಬ ಜನದ ಮೈಂಡ್ ಸೆಟ್ಟಲ್ಲೂ ಹೇಗಾಗುತ್ತೆ ಅಂದರೆ, ಇವಾಗ ತುಂಬ ಮೂವೀಸಲ್ಲಿ ಕೂಡ ಟ್ರಾನ್ಸ್ ಪೀಪಲ್ನ ಐಟಮ್ ಡ್ಯಾನ್ಸರ್ ಆಗಿ, ಇಲ್ಲ ಸಿಗ್ನಲ್ ಕಲೆಕ್ಷನ್ ಅದರಲ್ಲೇ ತೋರಿಸ್ತಾರೆ. ಶೋಸ್ ಇನ್ ಎ ವೆರಿ ಗುಡ್ ವೇ. ಲೈಕ್ ಇಲ್ಲ ಓಕೆ ಟ್ರಾನ್ಸ್ ಆಗಿ ಡಾಕ್ಟರ್ ಆಗಿ ಬರ್ತಾ ಇರ್ಬೋದು, ಇಲ್ಲ ಫ್ರೆಂಡ್ ಆಗಿ ಏನಾದರೂ. ಇವಾಗ ಎಷ್ಟೋ ಜನ ಹುಡುಗಿನ ಪಕ್ಕದಲ್ಲಿ ಸೈಡ್ ಆ್ಯಕ್ಟಿಂಗ್ ಫ್ರೆಂಡಾಗಿ ಹಾಕೊಂತಾರೆ, ಅದೇ ಥರ ಟ್ರಾನ್ಸಾಗಿ ಹಾಕೊಳ್ಳಿ. ಟ್ರಾನ್ಸ್ನ ಹುಡುಗಿರಲ್ಲೇ ಟ್ರಾನ್ಸ್ ಅಂತ ತೋರಿಸ್ತೀರಾ ಮೂವಿಗಳಲ್ಲಿ. ನನ್ನ ಪ್ರಕಾರ ಟ್ರಾನ್ಸ್ ಶುಡ್ ಗೋ, it should erase us. If we are not biological women, we changed into women. ನಾನು ಸೊಸೈಟಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಕುರುಡ, ಹಿ ವಿಲ್ ಬಿ ಬ್ಲೈಂಡ್, ಅವನನ್ನೆಲ್ಲ ಕುರುಡ ಅಂತ ಕರಿತಾ ಇರ್ತಾರೆ. ಒಂದು ಕುಂಟ, ಅವನಿಗೆ ಕಾಲಿರಲ್ಲ, ಎಲ್ಲ ಕುಂಟ ಅಂತ ಕರಿತಾ ಇರ್ತಾರೆ. ಅವನು ಒಬ್ಬ ಕುರುಡ ಲ್ಯಾಸಿಕ್ ಸರ್ಜರಿ ಮಾಡಿಸಿ ಅವನಿಗೆ ಕಣ್ಣು ಬರುತ್ತೆ, ಒಬ್ಬ ಕುಂಟ ಅವ್ನ ಕಾಲು ಹಾಕಿಸ್ಕೊತಾನೆ. ದೆನ್ ಯು ವಿಲ್ ಸ್ಟಾರ್ಟ್ ಟು ಕಾಲ್ ಹಿಮ್ ನಾರ್ಮಲ್ ಪರ್ಸನ್. ಅವನಿಗೆ ಕುರುಡ ಅಂತ ಕರೆಯೋದು ಸ್ಟಾಪ್ ಮಾಡ್ತೀರಾ, ಅವನನ್ನು ಕುಂಟ ಅಂತ ಕರೆಯೋದು ಸ್ಟಾಪ್ ಮಾಡ್ತೀರಾ. ನಾವು ಅದೇ ಥರ ಅಲ್ಲ, ನಮಗೂ ಒಳಗಡೆ ಪ್ರಾಬ್ಲಮ್ ಇದೆ. ನಾವೇನು ಕೇಳ್ಕೊಂಡು ಬಂದಿಲ್ಲ, ನಾನು ಚೇಂಜ್ ಆಗಿಲ್ಲ. ಬಯೋಲಾಜಿಕಲಿ ಅದು ಬರ್ತಾನೆ ಬಂದಿದೆ, ಚೇಂಜ್ ಆಗಿದ್ದೀನಿ, ಇವಾಗ ವುಮೆನ್ ಆಗಿದ್ದೀನಿ. ಅಕ್ಸೆಪ್ಟ್ ಮೀ ಆಸ್ ಎ ವುಮೆನ್, ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ. ಪಾಪ ಸರ್ಜರೀಸ್ ಮಾಡಿಸ್ಕೊಂಡು ಚೇಂಜ್ ಆಗಿದ್ದಾಳೆ, ನೋ, ಅಕ್ಸೆಪ್ಟ್ ಅಸ್ ಅಷ್ಟೇ ನಾನು ಕೇಳೋದು. ಇವಾಗ ಒಂದು ಕುರುಡ ಕುಂಟನ ಇಲ್ಲ ಒಂದು ಅಂಗವಿಕಲ ಹ್ಯಾಂಡಿಕ್ಯಾಪ್ ಪೀಪಲ್ಸ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ, ನಮ್ಮನ್ನು ಅದೇ ಥರ ಅಕ್ಸೆಪ್ಟ್ ಮಾಡಿ. ಇವಾಗ ಅವ್ರನ್ನ ನೋಡಿದ್ರೆ ಆಡ್ಕೊಳ್ಳಲ್ಲ, ಎಲ್ಲರೂ ಓಕೆ ಅಂತ ಇದು ಮಾಡ್ತಾರೆ, ನಮ್ಮನ್ನು ನೋಡಿದ್ರು ಅದೇ ಥರ ಮಾಡಿ, ದಟ್ಸ್ ಆಲ್. ಸೊ ದೆನ್ ಸೊಸೈಟಿ ವಿಲ್ ಚೇಂಜ್. ಟ್ರಾನ್ಸ್ ಪೀಪಲ್ ಅಗ್ರೆಸಿವ್ ಆಗಿರೋರು ಕೂಡ ತುಂಬ ಸಾಫ್ಟ್ ಆಗ್ತಾರೆ.
ಅದೇ ಇದೆಲ್ಲ ಆಗ್ತಿರೋದು ನಮ್ಮಂಥವ್ರಿಂದಾನೆ. ಹೌದು. ನಮ್ಮಂಥವ್ರಿಗೆ ಆ ಪೇರೆಂಟ್ಸ್ ವಿಲ್ ಟೀಚ್ ಅವರಿಂದ ದೂರ ಇರು, ಅವರಿಂದ ದೂರ ಇರು, ಅವ್ರು ಹಂಗ್ ಮಾಡ್ಬಿಡ್ತಾರೆ, ಹೌದು. ಅಂಡ್ ಇವಾಗ ಮೂವೀಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಗುಡ್ ವೇ ಅಲ್ಲಿ ಪೋರ್ಟ್ರೇ ಮಾಡಿ ನಮ್ಮನ್ನ ಸಿಗ್ನಲ್ ಅಲ್ಲಿ ತೋರಿಸ್ಬೇಡಿ, ಕಲೆಕ್ಷನ್ ಬರ್ತಾ ಇರೋ ತರ ತೋರಿಸ್ಬೇಡಿ, ಶೋಸ್ ಇನ್ ಎ ಗುಡ್ ವೇ, ಫ್ರೆಂಡ್ ಆಗಿ ತೋರಿಸಿ, ಇಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅದನ್ನ ತೋರಿಸಿ, ರಿಯಲ್ ಟ್ರಾನ್ಸ್ಗಳನ್ನ ಹಾಕೊಂಡು ಕೆಲವೊಂದು ಮೂವಿಗಳು ಮಾಡಿ ದೊಡ್ಡ ದೊಡ್ಡ ತೋರಿಸಿ, ಸೊ ಪೀಪಲ್ ಮೈಂಡ್ ಸೆಟ್ ವಿಲ್ ಚೇಂಜ್. Very true. This has to be discussed. Yeah, it has to be discussed. So people, everybody's mindset change ಆಗುತ್ತೆ. ಓ ಅಮ್ಮ ನೋಡು ಟ್ರಾನ್ಸ್ ಒಬ್ರು ಡಾಕ್ಟರ್ ಆಗಿದ್ದಾರೆ, ಒಬ್ರು ಪೊಲೀಸ್ ಆಗಿ ಬರ್ತಾ ಇದ್ದಾರೆ ಮೂವಿಲಿ, ಅವಾಗ ಎಲ್ಲರದು ಮೈಂಡ್ ಸೆಟ್ ಚೇಂಜ್ ಆಗುತ್ತಲ್ಲ. ಇವತ್ತಿಗೆ ಟ್ರಾನ್ಸ್ ಪೀಪಲ್ ಆರ್ ಇನ್ ಎವ್ರಿಥಿಂಗ್. ಟೀಚರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, RJ ಆಗಿದ್ದಾರೆ, ಫ್ಲೈಟ್ ಅಲ್ಲಿ ಏರೋಸ್ಟ್ರೆಸ್ ಆಗಿದ್ದಾರೆ, ಪೈಲಟ್ ಆಗಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ. ಸಿ ವಿ ಆರ್ ಆಲ್ಸೋ ಟ್ಯಾಲೆಂಟೆಡ್, ಬಟ್ ಸೊಸೈಟಿ ಇಸ್ ನಾಟ್ ಗಿವಿಂಗ್ ಅ ಸ್ಪೇಸ್. Society ಕೊಟ್ಟಿಲ್ಲ ಅಂದ್ರೆ you are just having your life ಅಲ್ವಾ. So many trans RJ ಪ್ರಿಯಾಂಕಾ ಇದ್ದಾರೆ, ಪೊಲಿಟಿಕ್ಸ್ ಅಲ್ಲಿ ಐಶ್ವರ್ಯ ಅವ್ರು ಇದ್ದಾರೆ, ರಿಯಾನಾ ಅವ್ರು ಇದ್ದಾರೆ, ಮೂವಿ ಇಂಡಸ್ಟ್ರಿ ನೀತು ಅವ್ರು ಇದ್ದಾರೆ. ಎವ್ರಿ ಒನ್ ಆರ್ ಮಲ್ಟಿ ಟ್ಯಾಲೆಂಟೆಡ್ ಇನ್ ದೇರ್ ಓನ್ ವೇ, ಬಟ್ ಅದನ್ನ ಶೋಕೇಶ್ ಯಾರು ಕರೆಕ್ಟ್ ಆಗಿ ತೋರಿಸ್ತಾ ಇಲ್ಲ. ಸೊ ಅದೇನಾಗುತ್ತೆ ಅಂದ್ರೆ 100ರಲ್ಲಿ ಒಬ್ರು ಈ ರೀತಿ ಚೇಂಜ್ ಆಗ್ತಾರೆ ಅನ್ನೋ ಮಾತಿಗೆ ದೇ ಲೈಕ್ ಮೈನರ್ ಆಗಿದ್ದಾರೆ ಈಗ. ಸೊ ವೆನ್ ದಟ್ ಎಷ್ಟೊಂದ್ ಜನ ಇವಾಗ್ಲೂ ದೇ ಆರ್ ಜಸ್ಟ್ ಹೈಡಿಂಗ್ ದೇರ್ ಎಮೋಷನ್ಸ್. ತುಂಬಾ ಜನ ದೇ ಆರ್ ನಾಟ್ ಕಮಿಂಗ್ ಅಪ್. ಯಾವಾಗ 50-50% ಆಗುತ್ತೆ ಅಲ್ವಾ, ದೆನ್ ಎವ್ರಿಥಿಂಗ್ ವಿಲ್ ಚೇಂಜ್. ಇವಾಗ ಕೂಡ ಹೇಳ್ತಲ್ವಾ, ನನ್ನ ಜೊತೆ ನಂದು ಇನ್ನೊಬ್ಬ ಫ್ರೆಂಡ್ ಇದ್ದ, ನಾವಿಬ್ರು ಒಟ್ಟಿಗೆ ಆಡ್ತಾ ಇದ್ವಿ, ಒಟ್ಟಿಗೆ ಸ್ಯಾರಿ ಹಾಕೊಂಡು ಚೇಂಜ್ ಆಗಬೇಕಂತ. ಇವಾಗೂ ಅವ್ರ ಅಪ್ಪ ಅಮ್ಮಗೆ ಎದ್ರುಕೊಂಡು ಚೇಂಜ್ ಆಗಿಲ್ಲ. ನಾನು ಇವಾಗ ಕಾಲ್ ಮಾಡಿ ಅವನನ್ನು ಹೋಗು ಅಂತ ಹೇಳಿದ್ರೆ ಅವನು ಹೋಗು ಅಂತ ಮಾತಾಡಿಸ್ಬೇಡ, ನೀನಾದರೂ ಪ್ಲೀಸ್ ಹೋಗಿ ಅಂತ ಕರಿ. ಇವಾಗೂ ಹಾಗೆ ಇದ್ದಾನೆ, ಚೇಂಜ್ ಆಗಿಲ್ಲ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ ಅಲ್ವಾ, ಚೇಂಜ್ ಆದರೆ ಅವ್ರು ಏನಾದರೂ ಮಾಡ್ಕೊಂಡ್ಬಿಟ್ರೆ ನಾನು ಹೈಡ್ ಮಾಡ್ಕೋತೀನಿ, ಇಟ್ಸ್ ಓಕೆ ಅವ್ರಿಗೋಸ್ಕರ, ನನ್ನ ಮದುವೆ ಏನೂ ಆಗಲ್ಲ ಬಟ್ ಹೈಡ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ನಂಗೆ ತುಂಬ ಹರ್ಟ್ ಆಗುತ್ತೆ, ಬಿಕಾಸ್ ಸೊಸೈಟಿಯಿಂದ ಅವ್ನು ಹೇಳ್ತಾನೆ, ನೀನು ಹೆಂಗೋ ಚೇಂಜ್ ಆಗಿಬಿಟ್ಟೆ, ಚೆನ್ನಾಗಿದೆಯಾ, ಬಟ್ ನಾನು ಇವಾಗೂ ಕಾಲೇಜ್ಗೆ ಹುಡುಗನಾಗೆ ಹೋಗ್ತೀನಿ. ಎಷ್ಟು ಜನ ಆಡ್ಕೋತಾರೆ ಗೊತ್ತಾ, ಬಸ್ಸಲ್ಲೆಲ್ಲ ಒಂದು ಹುಡುಗನ ಕೂತ್ಕೊಬೇಕಂದ್ರೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಗೊತ್ತಾ. ಅದೆಲ್ಲ ತುಂಬ ಹರ್ಟ್ ಆಗುತ್ತೆ. ಎವ್ರಿ ಡೇ ನೆನ್ನೆ ನೈಟ್ ನಾನು ಮೂವಿಗೆ ಹೋಗಿದ್ದೆ, ಮೂವಿಲಿ ಕೂಡ ಗ್ರೂಪ್ ಆಫ್ ಬಾಯ್ಸ್ ಯೂಟ್ಯೂಬಲ್ಲಿ ನೋಡಿದ್ದೀನಿ ಇವಳನ್ನ ನಕ್ಷತ್ರ ಅಂತ ಜೋರಾಗಿ ನೋಡಿ ನಗ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾರಲ್ವಾ, ಇಟ್ ಹರ್ಟ್ಸ್. ನಗ್ತಾ ಇದ್ದಾರೆ, ಫುಲ್ ಆಡ್ಕೋತಾ ಇದ್ದಾರೆ. ಐ ವಾಸ್ ಲೈಕ್, ಏನಾಗಿದೆ? ಐ ವಾಸ್ ನಾಟ್ ಎಕ್ಸ್ಪೋಸಿಂಗ್ ಎನಿಥಿಂಗ್, ಐ ವಾಸ್ ನಾಟ್ ಶೋಯಿಂಗ್ ಎನಿಥಿಂಗ್, ಜಸ್ಟ್ ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೋಗಿದೆ. ಸೊ ನಂಗೆ ಲೈಕ್ ಇಟ್ಸ್ ಓಕೆ, ಬಿಟ್ಬಿಡಿ, ಏನೂ ಮಾಡೋಕ್ಕಾಗಲ್ಲ. ನಾನು ಅವನ ಹತ್ರ ಹೋಗಿ ಜಗಳ ಆಡೋಕ್ಕಾಗುತ್ತಾ? ನೋ. ದೇ ಹ್ಯಾವ್ ಟು ಟ್ರೀಟ್ ಯು. ಆದರೆ ನನ್ನ ತಂಗಿನೋ ನನ್ನ ಅಕ್ಕನೋ ಅಂತ ಅನ್ಕೊಂಡು ನಾನಿವಾಗ ಕಮೆಂಟ್ ಹಾಕೋ ಹುಡುಗಿರಿಗೆಲ್ಲ ನೆಗೆಟಿವ್ ಕಮೆಂಟ್ ಹಾಕೋರ ಬಗ್ಗೆ ಕೇಳೋದು ಓಕೆ. ಸಿ, ಪ್ರತಿಯೊಬ್ಬರು ಐ ವಿಲ್ ಎಕ್ಸ್ಪೋಸ್, ದಿಸ್ ಇಸ್ ಮೈ ಬಾಡಿ, ಐ ಡಿಡ್ ಸರ್ಜಿಕಲ್. ಇವಾಗ 1.5 ಲಕ್ಷ ಕೊಟ್ಟು ಚೈನ್ ಹಾಕಿದ್ರೆ ಹೊರಗಡೆ ತೋರಿಸ್ತೀವ? ಅದೇ ಥರ ನಾನು ಸರ್ಜರೀಸ್ ಮಾಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ಇಟ್ ಈಸ್ ಮೈ ಬಾಡಿ, ಮೈ ರೈಟ್ಸ್. ಅಂದರೆ ತುಂಬ ಜನ ಹಾಕ್ತಾರೆ, ನಿಮ್ಮಂಥವ್ರಿಂದ ರೇಪ್ ಆಗೋದು, ನಿಮ್ಮಂಥವ್ರಿಂದ ನೀವು ಹಿಂಗೆ ತೋರಿಸೋದ್ರಿಂದನೇ ಅವ್ರಿಗೆ ಮೈಂಡ್ ಸೆಟ್ ರೇಪ್ ಆಗೋದು. ಹಾಗಂದ್ರೆ ಹುಟ್ಟಿರೋ ಮಗುವನ್ನು ಚಿಕ್ಕ ಮಗು ತೋರಿಸಿದ್ಕೆ ರೇಪ್ ಆಯ್ತಾ? ಅಜ್ಜಿ ಎಕ್ಸ್ಪೋಸ್ ಮಾಡಿದಾರ ರೇಪ್ ಆಗೋದಕ್ಕೆ? ಇಲ್ಲ ತಾನೆ. ಅದೇ ಥರ ಏನು ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ನೀವು ಡೀಪ್ ಆಗಿ ಮಾತಾಡಿದಾಗ ಹೌದು, ಇವಾಗ ಅಜ್ಜಿನೂ ಎಕ್ಸ್ಪೋಸ್ ಮಾಡಿದ್ದಕ್ಕೆ ರೇಪ್ ಮಾಡಿದ್ರ? ಇಲ್ಲ ಚಿಕ್ಕ ಪಾಪು ಇವಾಗ ಹುಟ್ಟಿರೋ ಮಗು ಬಂದು ಶಾರ್ಟರ್ಸ್ ಹಾಕೊಂಡು ನಿಮ್ಮ ಹತ್ರ ತೋರಿಸ್ತಾ ರೇಪ್ ಆಗೋದಕ್ಕೆ? ಪ್ರಾಣಿಗಳನ್ನೇ ಬಿಡಲ್ಲ, ಪ್ರಾಣಿ ಶಾರ್ಟರ್ಸ್ ಹಾಕ್ಸ್ಕೊಂಡು ಸರ್ಜರೀಸ್ ಮಾಡಿಸ್ಕೊಂಡ್ಬಂದು ತೋರಿಸುತ್ತಾ? ಇಲ್ಲ ತಾನೆ. ತುಂಬ ಜನ ಹುಡುಗಿರಲ್ಲಿ ನಾನು ನೋಡಿದ್ದೀನಿ, ತುಂಬ ಇವಾಗ ವೈರಲ್ ಆಗಿರೋ ತುಂಬ ಹುಡುಗಿರಲ್ಲಿ ಅವ್ರಿಗೋಗಿ ಕಮೆಂಟ್ ಹಾಕೋದು, ಬೀಚ್ ಅವಳು ಸರಿ ಇಲ್ಲ, ಎಷ್ಟು ಜನದ ಜೊತೆ ಹುಡುಗರ ಜೊತೆ ಮಲಗಿದ್ಯಾ, ಇಲ್ಲ ಏನಕ್ಕೆ ಇಷ್ಟು ಎಕ್ಸ್ಪೋಸ್ ಮಾಡ್ತೀಯ? ಬ್ರೋ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಬಿಕಾಸ್ ಶೀ ಈಸ್ ಅರ್ನಿಂಗ್, ಶೀ ಈಸ್ ಎಕ್ಸ್ಪೋಸಿಂಗ್ ಆ್ಯಂಡ್ ಶೀ ಈಸ್ ವೆರಿ ಹ್ಯಾಪಿ ವಿತ್ ದಟ್. ಇಫ್ ಯು ವಾಂಟ್ ಅಕ್ಸೆಪ್ಟ್, ಇಫ್ ಯು ವಾಂಟ್ ಎಂಜಾಯ್. ತುಂಬ ಜನ ಹುಡುಗರು ನನಗೆ ಕಮೆಂಟ್ ಹಾಕಿದ್ದಾರೆ, ಎಷ್ಟೋ ಜನ ನಾನು ಕಮೆಂಟ್ ರಿಪ್ಲೈ ಮಾಡಿಲ್ಲ ಅಂತ, ಅದಾದಮೇಲೆ ಚಕ್ಕ ಅಂತೆಲ್ಲ ಹಾಕಿದ್ದಾರೆ. ರಿಪ್ಲೈ ಮಾಡಿಲ್ಲ ಅಂತ, ರಿಪ್ಲೈ ಮಾಡಿದ್ರೆ ಐ ಆಮ್ ಬ್ಯೂಟಿಫುಲ್ ಟು ದೆಮ್, ಐ ಆಮ್ ಗಾರ್ಜಿಯಸ್ ಗರ್ಲ್, ವೆರಿ ಸೆಕ್ಸಿ ಗರ್ಲ್, ಆ ಥರ. ಬಟ್ ರಿಪ್ಲೈ ಮಾಡಿಲ್ಲ ಅಂದರೆ ಚಕ್ಕ, ಟ್ರಾನ್ಸ್, ಅದು ಇದು 9 ಯಾಕೆ? ನಾನು ನನ್ನ ಬಗ್ಗೆ ಅಲ್ಲ, ಇಡೀ ಟ್ರಾನ್ಸ್ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಚಕ್ಕ 9 ಇಲ್ಲ ಹುಡುಗಿರ್ಗೆ ಅದು ಇದು ಅಂತ ಆಡ್ಕೊಳ್ಳೋರಿಗೆಲ್ಲ ಹೇಳೋದು ಒಂದೇ ಮಾತು, ಇವತ್ತು ನೀವು ನನಗೆ ಚಕ್ಕ ಅದು ಇದು ಅಂತೆಲ್ಲ ಆಡ್ಕೋತೀರಾ, ಬಟ್ ಒಂದಿನ ನಿಮ್ಮ ಮನೇಲೂ ನನ್ನ ಥರದವ್ರು ಹುಡ್ತಾರೆ. ಆವಾಗ ನಿಮಗೆ ನೋವು ಗೊತ್ತಾಗುತ್ತೆ. ಇವತ್ತು ನಾನು ತುಂಬ ಜನ ಕಮೆಂಟ್ಸ್ ಹಾಕ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮ ಹ್ಯಾಪಿ ಆಗಿಲ್ಲ ನೀನು ಚೇಂಜ್ ಆಗಿರೋದಕ್ಕೆ ಅಂತ. ನಿಮ್ಮ ಮಕ್ಕಳು ಚೇಂಜ್ ಆದಾಗ ನೀವೆಷ್ಟು ಹ್ಯಾಪಿ ಆಗಿರ್ತೀರಾ ಅಂತ ನಾನು ನೋಡ್ತೀನಿ.
ವೆರಿ ಟ್ರೂ. ನಿಜವಾಗ್ಲೂ ಹೌದು. ಅವ್ರ ಮನೆಯಲ್ಲಿ ಈಗ ಒಬ್ಬರ ಮನೆಯಲ್ಲಿ ಅದೇನೋ ಹೇಳ್ತಾರಲ್ಲ ಆದ್ರೇನೆ ಅವ್ರಿಗೆ ಆ ಪರಿಸ್ಥಿತಿ ಬಿಕಾಸ್ ನಾನು ಯಾವತ್ತೂ ಯಾರನ್ನೂ ಆಡ್ಕೊಂಡಿಲ್ಲ. ನನಗದೇನೋ ನಾನು ನೋವು ಪಟ್ಟಿದ್ದೀನಿ ಆಡ್ಕೊಂಡಿರೋರು ನನ್ನನ್ನು ಆಡ್ಕೊಂಡು ಯಾವತ್ತೂ ಆಡ್ಕೊಂಡಿಲ್ಲ. ಐ ವಿಲ್ ಸಪೋರ್ಟ್. ನನಗೆ ಇವಾಗ ಇಷ್ಟ ಆಗಲ್ವಾ ಐ ವಿಲ್ ಇಗ್ನೋರ್. ಇವಾಗ ನಾನು ಎಕ್ಸ್ಪೋಸ್ ಮಾಡೋದು ಚೆನ್ನಾಗಿರುತ್ತೆ, ನನ್ನ ಬಾಡಿ ಫಿಗರ್ ಚೆನ್ನಾಗಿದೆ, ನಾನು ಎಕ್ಸ್ಪೋಸ್ ಮಾಡೋದು ಚೆನ್ನಾಗಿರುತ್ತೆ. ಕೆಲವ್ರು ಎಕ್ಸ್ಪೋಸ್ ಮಾಡೋದು ತೋರ್ಸಕ್ಕಂತಲೇ ಮಾಡ್ತಾರೆ, ಅಸಹ್ಯವಾಗಿ ಮಾಡ್ತಾರೆ. ಐ ಅಗ್ರಿ. ಕಮ್ಯುನಿಟಿಲೂ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವ್ರು ಅಂತ ಹೇಳ್ತಿಲ್ಲ. ಸೋ ಮೆನಿ ಪೀಪಲ್ ಆರ್ ಜಸ್ಟ್ ಫಾರ್ ನೇಮ್ ಫೋಮ್ ದೇ ಎಕ್ಸ್ಪೋಸ್. ಬಟ್ ಐ ಡೋಂಟ್ ಸಪೋರ್ಟ್. ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇಗ್ನೋರ್ ಅಷ್ಟೇ. ಆ್ಯಂಡ್ ಟು ಆಲ್ ದ ವುಮೆನ್, ಎವ್ರಿ ಗರ್ಲ್ ಹೂ ವಾಸ್ ಸೆಲ್ಫ್ ಇಂಡಿಪೆಂಡೆಂಟ್, ಪ್ರತಿಯೊಂದು ಹುಡುಗಿನೂ ಹೇಳ್ತಾ ಇದ್ದೀನಲ್ಲ, ಅವ್ರವ್ರ ನೋವಲ್ಲಿ ನೀವು ಎಷ್ಟು ಎವ್ರಿ ಮಂತ್ ಪೀರಿಯಡ್ಸ್ ಎವ್ರಿಥಿಂಗ್ ಯು ಗೋ ಥ್ರೂ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಬ್ರೇಕಪ್ಸ್ ಆಗಿರ್ಬೋದು, ಪೇರೆಂಟ್ಸ್ ಇಷ್ಟ ಇಲ್ದಿರೆ, ಎಷ್ಟೋ ಜನ ಇಷ್ಟ ಇಲ್ದಿರೆ ಬೇರೆಯವ್ರನ್ನ ಮದುವೆ ಆಗ್ತಾರೆ, ಅವ್ನು ಯಾರು ಅಂತಲೇ ಗೊತ್ತಿರಲ್ಲ ಮದುವೆ ಆಗ್ತಾರೆ. ಟು ಆಲ್ ಎವ್ರಿ ಗರ್ಲ್ ಐ ಜಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ಸಲ್ಯೂಟ್ ಟು ಎವ್ರಿ ಒನ್. ಯಾಕಂದರೆ ನಿಮ್ಮ ನೋವು ಏನಂತ ನನಗೆ ತುಂಬ ಗೊತ್ತು, ನಾನು ಹುಡುಗಿ ಆಗಿದ್ದೀನಿ. ಸೊ ಲೈಫಲ್ಲಿ ಚೆನ್ನಾಗಿರಿ. ಯಾರೇ ನಿಮ್ಮನ್ನು ನೆಗೆಟಿವ್ ಆಗಲಿ, ಅಪ್ಪ ಆಗಿರ್ಬೋದು, ತಮ್ಮ ಹಿಡಿದು ಯಾವುದೂ ಗುರುತುಪಡಿಸಿಲ್ದ್ರೆ ಹುಡುಗ ಸಪೋರ್ಟ್ ಮಾಡಿ ಅನ್ನೋರು, ಡೋಂಟ್ ವರಿ, you all are blessed. ವೆರಿ ಟ್ರೂ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಜಸ್ಟ್ ಸ್ಟಾರ್ಟ್ ದಿಸ್, ಅಂದರೆ ಇನ್ಸ್ಪೈರ್ ಮಾಡುವಂಥ ಕ್ಲಾಸಸ್ಗಳು ಯು ಕ್ಯಾನ್ ಡೂ ಇಟ್. ಲಿಟ್ರಲಿ ಪೀಪಲ್ ವಿಲ್, ಅರೆ ಹುಡುಗರ್ ಅಂದರೆ ಟ್ರಾನ್ಸ್ ಆಗಬೇಕು ಅಂತ ಮಾಡಿ ಅಂತಲ್ಲ, ಈವನ್ ಹೌದು. ಒಂದು ಡಿಫ್ರೆನ್ಸ್ ಏನು ಅಂದರೆ ನೀವು ಒಂದು ಸ್ವಲ್ಪ ಲೇಟಾಗಿ ಹುಡುಗಿ ಆಗಿದ್ದೀರಾ ಅಷ್ಟೇ. ಅದು ಬಿಟ್ಟರೆ ಯು ಹ್ಯಾವ್ ಆಲ್ ದ ಎಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್. ನಾವೇನು ಫೇಸ್ ಮಾಡ್ತೀವಿ ಅದು ಎವ್ರಿಥಿಂಗ್. ಆ್ಯಂಡ್ ಯು ಸೆಡ್ ಲವ್ ಅಂದರೆ ಟ್ರಾನ್ಸ್ ಪೀಪಲ್ನ ಅಕ್ಸೆಪ್ಟ್ ಮಾಡಲ್ಲ, ಅಕ್ಸೆಪ್ಟ್ ಮಾಡೋದು ಜಸ್ಟ್ ಲೀವ್ ಅಂತ ಅಲ್ಲ. ಅದೇನೋ ಒಂದು ಮಾತಿಲ್ಲ, ಪ್ರೀತಿ ಅನ್ನೋ ಪಗಡೆ ಅದ್ರಲ್ಲಿ ಪರಮಾತ್ಮನೇ ಅಂದರೆ ಇವಾಗ ನಾನು ಯೂಟ್ಯೂಬ್ ನೋಡಿ ತುಂಬ ಜನ ಹುಡುಗರನ್ನ ನಾನೇನು, ಐ ಆಮ್ ನಾಟ್ ಬ್ಲೇಮಿಂಗ್ ಎವ್ರಿ ಗೈ ಈಸ್ ಅ ಸೇಮ್ ಗೈ, ಬಟ್ ಸಮ್ ಮೇ ಬಿ ಲಯನ್, ಸಮ್ ಮೇ ಬಿ ಫಾಕ್ಸ್, ಎಲ್ಲ ಥರನೂ ಇರ್ತಾರಲ್ಲ. ಸೋ ಮೆನಿ ಗೈಸ್ ಆಲ್ಸೋ ಟೆಕ್ಸ್ಟೆಡ್ ಮೀ ಸಿಸ್ಟರ್. ತುಂಬ ಜನ ಲೈಕ್ ವರ್ಷ ಕಾವೇರಿ ಆಗಿರ್ಬೋದು, ಇಲ್ಲ ಧನುಶ್ರೀ ಅವರಾಗಿರ್ಬೋದು, ರಜತ್ ಬಿಗ್ ಬಾಸ್ಗೆ ಹೋಗಿದ್ದು ರಜತ್, ಕಿರಿಕೀರ್ತಿ ಅವ್ರು ಪ್ರತಿಯೊಬ್ಬರು ನಂಗೆ ಮೆಸೇಜ್ ಮಾಡಿದ್ದಾರೆ. ಪಾಡ್ಕಾಸ್ಟ್ ನೋಡಿದೆ, ಪ್ರೌಡ್ ಆಫ್ ಯು, ನಿಮ್ಗೆ ಏನೇ ಸಪೋರ್ಟ್ ಇದ್ರೂ ಹೇಳಿ, ನಾವು ಮಾಡ್ತೀವಿ ಅಂತೆಲ್ಲ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಹುಡುಗರು ಕೂಡ ಮೆಸೇಜ್ ಮಾಡಿದ್ದಾರೆ, ವೆರಿ ಹ್ಯಾಪಿ, ಅದು ಇದು ಅಂತ ಎಲ್ಲ. ಸೊ ಹುಟ್ಟಿದ ಮೇಲೆ ಎಕ್ಸ್ಪೆಷಲಿ ದಿಸ್ ಇಸ್ ಕಲಿಯುಗ, ಇಲ್ಲಿ ಇದ್ದೀವಿ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ. ಆ್ಯಂಡ್ ನಮ್ಮ ಪುಣ್ಯ ಕರ್ಮ ಎಲ್ಲ ಇಲ್ಲೇ. ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ಗೋ. ದಟ್ಸ್ ಟ್ರೂ, ವೆರಿ ಟ್ರೂ. ಆ್ಯಂಡ್ ತುಂಬ ಜನ ಟ್ರಾನ್ಸ್ಗಳು ನೀವು ಅನ್ಕೋತೀರ ನಾನು ಹುಟ್ಟಿದ ದರಿದ್ರ, ಹುಟ್ಟಬಾರ್ದಾಗಿತ್ತು. ನನಗೂ ಅನಿಸಿದೆ, ನಾನೇನು ಇಲ್ಲಿ ಕುತ್ಕೊಂಡು ಅನಿಸಿಲ್ಲ, ನಾನು ಬ್ಲೆಸ್ಡ್ ಟ್ರಾನ್ಸ್ ಆ ಥರ ಎಲ್ಲ ಏನೂ ಇಲ್ಲ. ನಾನು ಆ ಸ್ಟೇಜಲ್ಲಿದ್ದು ತುಂಬ ಸಲ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಬಟ್ ಟುಡೇ ಹೂಮ್ ಐ ಆಮ್ ಇಯರ್, ಐ ಆಮ್ ವೆರಿ ಹ್ಯಾಪಿ. ನಕ್ಷತ್ರ. ಲೈಕ್ ಅಂದರೆ ಕ್ಯಾನ್ ಯು ಗೆಟ್ ಪ್ರೆಗ್ನೆಂಟ್? ಸಿ ವಿ ಡೋಂಟ್ ಹ್ಯಾವ್ ಎ ಓವರಿ ಆರ್ ದಿಸ್ ಥಿಂಗ್, ಯೂಟ್ರಸ್ ಓವರಿ ಏನೂ ಇಲ್ಲ. ಸೊ ವಿ ವಿಲ್ ನಾಟ್ ಗೆಟ್ ಪೀರಿಯಡ್ಸ್. ಬಟ್ ಹುಡುಗಿರಿಗೆ ಮೂಡ್ ಸ್ವಿಂಗ್ಸ್ ಅದೆಲ್ಲ ಹೇಗೆ ಫೀಲ್ ಆಗುತ್ತೆ, ವಿ ವಿಲ್ ಫೀಲ್ ದ ಸೇಮ್. ಬಿಕಾಸ್ ವಿ ವಿಲ್ ಆಲ್ಸೋ ಟೇಕ್ ಹಾರ್ಮೋನ್ಸ್ ಎವ್ರಿ ಮಂತ್, ಹಾರ್ಮೋನ್ ಟ್ಯಾಬ್ಲೆಟ್ಸ್ ಪ್ರತಿದಿನ ಹಾರ್ಮೋನ್ಸ್ ತೊಗೋಬೇಕು. ಆ್ಯಂಡ್ ಎವ್ರಿ ಡೇ ವಿ ಆರ್ ಲೋನ್ಲಿ, ವಿ ವಿಲ್ ಗೋ ಇನ್ ಟು ಡಿಪ್ರೆಷನ್, ಮೂಡ್ ಸ್ವಿಂಗ್ಸ್ ಎಲ್ಲ ಇದೆ, ಬಟ್ ಪೀರಿಯಡ್ಸ್ ಆಗೋದಿಲ್ಲ. Pregnancy too, it is in out of country. If we want to do that, we have to invest maybe 12 to 15 lakh and ಸರ್ಜರಿ ಮಾಡಿಸ್ಕೋಬೇಕು. ಸೊ ಬೇಡಪ್ಪ, ಯಾಕೆ? ಅದ್ರ ಬದಲು ಎಷ್ಟೋ ಅನಾಥಾಶ್ರಮದಲ್ಲಿ ಮಕ್ಕಳೇ ಇದ್ದಾರೆ, ಅಲ್ಲೇ ಹೋಗಿ ಒಂದು ಮಗುನ ದತ್ತು ತೊಗೊಂಡ್ರೆ ಸಾಕಾಗಲ್ವಾ? ಸಾಕ್ಬೋದಲ್ವಾ ಆರಾಮಾಗಿ? ಸೂಪರ್ ಸೂಪರ್. ಬಟ್ ಯು ಹ್ಯಾಸ್ ಯು ಸೆಡ್ ದುಡ್ಡಿದ್ರೆ ಇಲ್ಲ. ದುಡ್ಡಿದ್ರೆ ಇಲ್ಲ. ಸಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋರಮಂಗ್ಲದಲ್ಲೇ ಇರೋದು. ತುಂಬ ಜನ ಅನ್ಕೋತಾರೆ ಪಾರ್ಟಿ ಫ್ರೀಕ್ ಅಂತ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. 4 years ಬ್ಯಾಕ್ ವೆನ್ ಐ ವಾಸ್ ಜಸ್ಟ್ ಇನ್ ಅ ಟ್ರಾನ್ಸ್ಫಾರ್ಮೇಷನ್ ಟೈಮ್, ದ ಸೇಮ್ ಪಾರ್ಟಿ ಕ್ಲಬ್ ಪೀಪಲ್ ದಟ್ ಇವೆಂಟ್ ಮಾಡೋರಾಗಿರ್ಬೋದು, ಏನೇ ಆಗಿದ್ದು, ದೇ ಯೂಸ್ ಟು ನಾಟ್ ರೆಸ್ಪೆಕ್ಟ್ ಮೀ. ಪಾರ್ಟಿಗೆ ಹೋಗ್ತಾ ಇದ್ರೆ ಟ್ರಾನ್ಸ್ ನೀವು ಹಿಂದೆ ಹೋಗಿ, ಇಲ್ಲ ತುಂಬ ಕ್ಲಬ್ಬಲ್ಲಿ ದೇ ಸೆಡ್ ಟು ಮೀ ಯು ಆರ್ ನಾಟ್ ಅಲೋಡ್, ಟ್ರಾನ್ಸ್ ಪೀಪಲ್ಗೆ ಅಲೋ ಇಲ್ಲ. ಬಟ್ ಟುಡೇ ದೇ ಆರ್ ಇನ್ವೈಟಿಂಗ್ ಮೀ ಆಸ್ ಅ ಚೀಫ್ ಗೆಸ್ಟ್ ಟು ದೇರ್ ಕ್ಲಬ್ಸ್. ಸೊ ನೈಸ್, ಸೊ ಪ್ರೌಡ್. ಪ್ರತಿ ಒಂದು ಟ್ರಾನ್ಸು ನೀವು ಈ ಥರ ಅಚೀವ್ ಮಾಡಿ, ಯು ವಿಲ್ ಬಿ ಇನ್ ಎ ಪ್ಲಸ್ ಪಾಯಿಂಟ್ ಸಮ್ಡೇ. ಬಟ್ ಅಂದರೆ ಎಲ್ಲರೂ ಫಸ್ಟ್ ಅವರು ಟ್ರಾನ್ಸ್ ಆಗಬೇಕು ಅಂತ ಅಂದ್ಕೊಂಡಾಗ ಅವ್ರಿಗೆ ಕಾಣಿಸೋವಂಥ ಜನಗಳೇ ಈ ರೋಡ್ ಸೈಡಲ್ಲಿ ಇರೋ, ಹೌದು, ಸೆಕ್ಸ್ ವರ್ಕರ್ಸ್ ಆಗಿರ್ಬೋದು, ಅವರೇ ಕಾಣಿಸ್ತಾರೆ. ದೆನ್ ದಿಲ್ ಗೆಟ್ ಇನ್ ಟು ದಟ್ ರೂಟ್. ಹೌದು, ನಿಮ್ಮ ಥರ ಇರೋರು ಈಗ ಬೆರಳೆಣಿಕೆ ಅಷ್ಟು ಜನ, ನಿಮ್ಮ ಥರ ಇರೋರು ಜಾಸ್ತಿ ಜನ ಆದಾಗ ದಟ್ ವಿಲ್ ಸ್ಟಾಪ್. ಯಾ, ಡೆಫಿನೆಟ್ಲಿ ದಟ್ ವಿಲ್ ಸ್ಟಾಪ್. ಸೊ ಅದಕ್ಕೆ ನಾನು ಇವಾಗಿನ ಯೂತಿಗೆ ಹೇಳ್ತಾ ಇರೋದು, ಇವಾಗಿನ LGBTQ ಹೇಳ್ತಾ ಇರೋದು, ಡೋಂಟ್ ಗಿವ್ ಅಪ್. ಸೊ ಜಸ್ಟ್ ಟೇಕ್ ಎ ಚಾನ್ಸ್. ಯು ಆರ್ ವೆರಿ ಬ್ಯೂಟಿಫುಲ್ ಫ್ಲವರ್. ಬೆಟ್ಟದ ಹೂ ಅಂತ ಹೇಳ್ಬೋದು, ಬಿಕಾಸ್ ನಾವು ಸಡನ್ ಆಗಿ ಸಿಗೋ ಗುಲಾಬಿ ಹೂಗಳಲ್ಲ, ಬೆಟ್ಟದ ಹೂ ಥರ
ರೇರ್, ವೆರಿ ರೇರ್. ಪ್ರಿಟಿ ಟು ಸಿ, ಹಾರ್ಡ್ ಟು ಕ್ಯಾಚ್ ಅಂತ. ಚೆನ್ನಾಗಿ ಹೇಳ್ತೀರಾ ಎಲ್ಲ. ಯು ರೀಡ್ ಬುಕ್ಸ್ ಆ್ಯಂಡ್ ಯು ಜಸ್ಟ್ ಹೌದು. ಕವನಗಳೆಲ್ಲ ಬರೀತೀರಾ? ಇಲ್ಲ ಕವನ ಎಲ್ಲ ಏನು ಬರೆಯಲ್ಲ. ಕವನ ಬರೆದು ಯಾವ ಹುಡುಗನ ಮೇಲೆ ಹೇಳಿ. ಬಟ್ ಬಿಫೋರ್ ದಟ್ ಅಂದರೆ ನೀವು ಪಾಡ್ಕಾಸ್ಟ್ಗಳೆಲ್ಲ ಅಟೆಂಡ್ ಮಾಡೋದಕ್ಕೆ ಮುಂಚೆ ಯು ವೇರ್ ಲೈಕ್ ಡೇಟಿಂಗ್ ಪೀಪಲ್ ಆ್ಯಂಡ್ ದಟ್ ಲೈಫ್ ವಾಸ್ ವೆರಿ ಬ್ಯೂಟಿಫುಲ್. ಇಟ್ಸ್ ನಾಟ್ ಆ ಲೈಫ್ ತುಂಬ ಚೆನ್ನಾಗಿತ್ತು. ಅಟ್ಲೀಸ್ಟ್ ಒಂದು 3-4 ಜನ ಹುಡುಗರಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನಾವು ಹುಡುಗಿರಾಗಿ ಪ್ರಯೋಜನ ಇಲ್ಲ ಕಣೆ, ಅಟ್ಲೀಸ್ಟ್ ನೀನು 3-4 ಜನ ಹುಡುಗರನ್ನ ಡೇಟ್ ಮಾಡ್ತೀಯಾ, ಅದು ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗರು ಹೆಂಗೆ ಬೀಳ್ತಾರೆ ಅಂತೆಲ್ಲ. ಇವಾಗಂತೂ ಯಾರು ಮೂಸೆ ನೋಡ್ತಾ ಇಲ್ಲ. ಓ ಗಾಡ್. ಲೈಕ್ ಯು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಪ್ರೀತಿ ಇವಾಗ ನಂಗೆ ಇಂಟ್ರೆಸ್ಟೇ ಹೊರಟೋಗಿದೆ. ಡೀಪ್ ಇಂಟು ಆ ಥರ ಏನಾದ್ರು ಅನ್ನೋ ಇಲ್ಲ. ಅವಾಗ ಏನು ಗೊತ್ತಾ, ಅವಾಗೂ ಭಯ. ಅವಾಗ ಹುಡುಗಿಯಾಗಿ ಡೇಟ್ ಮಾಡ್ತಿದ್ದೆ ಅಲ್ವಾ, ದಿನ ಭಯ. ಅವ್ನು ಯಾವಾಗ ಎಲ್ಲಿ ಗೊತ್ತಾಗ್ಬಿಡುತ್ತೋ. ನಾನು ಏನು ಮಾಡಿದೆ ಗೊತ್ತಾ, ನನ್ನ ಪಾಡ್ಕಾಸ್ಟ್ ನೋಡೋರ್ಗೂ ಅವ್ನಿಗೆ ಹೇಳೇ ಇರಲಿಲ್ಲ. ಅವ್ನು ಸಡನ್ನಾಗಿ ಯೂಟ್ಯೂಬ್ ಕ್ಲಿಪ್ ಫಾರ್ವರ್ಡ್ ಮಾಡಿ ಕೇಳ್ತಿದ್ದಾನೆ, ವಾಟ್ ಇಸ್ ದಿಸ್ ಅಂತ. ಐ ವಾಸ್ ಲೈಕ್, ನಾನು ಏನಂತ ಹೇಳಿದೆ ಗೊತ್ತಾ, ಐ ಆಮ್ ಸೋ ಸಾರಿ, ನಾನು ನಿನ್ನನ್ನು ಕೂಡ ಗೇ ಅಂದ್ಕೊಂಡಿದ್ದೆ, ನಿನ್ನನ್ನು ಕಮ್ಯುನಿಟಿನ ಅಂದ್ಕೊಂಡಿದ್ದೆ, ನಾನು ಹೇಳಿರಲಿಲ್ಲ, ನೀನು ಕೇಳಿರಲಿಲ್ಲ, ನಾನು ಹೇಳಿರಲಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ದೆನ್ ಐ ಗಾಟ್ ಟು ನೋ ಹಿ ವಾಸ್ ಆಲ್ಸೋ ಚೀಟಿಂಗ್ ಆನ್ ಮೀ. ಹಿ ವಾಸ್ ಹ್ಯಾವಿಂಗ್ ಎ 7 years ಆಫ್ ಗರ್ಲ್ ಫ್ರೆಂಡ್. ಸೊ ರಿಗ್ರೆಟ್ ಎಲ್ಲ ಏನಿಲ್ಲ, ಮೋಸ ಮಾಡಿಬಿಟ್ಟೆ ಅಂತ ಎಲ್ಲ ಏನು ಫೀಲ್ ಇಲ್ಲ. ಸೊ ಯಾವ ರಿಲೇಶನ್ಶಿಪ್ಪಲ್ಲೂ ನೀವಿಲ್ಲ? ಲೈಕ್ ನಾನು ಹುಡುಗಿರಿಗೆಲ್ಲ ಸಜೆಸ್ಟ್ ಮಾಡೋದು ಆ್ಯಕ್ಚುಲಿ ಬ್ಯಾಂಗ್ಳೂರ್. ತುಂಬ ಜನ ಈ ನಾರ್ತ್ ಕರ್ನಾಟಕ ಹುಡುಗಿರೆಲ್ಲ ಬಂದು ಅನ್ಕೋತಾರೆ ಬೆಂಗಳೂರಲ್ಲಿ ಹುಡುಗರು ಚೆನ್ನಾಗಿರ್ತಾರೆ, ಲೈಫ್ ಸೆಟಲ್ ಆಗ್ಬೋದು ಅಂತೆಲ್ಲ. ಬೆಂಗಳೂರು ಹುಡುಗರನ್ನೆಲ್ಲ ಅಷ್ಟೊಂದು ಈಸಿಯಾಗಿ ನಂಬೇಡಿ. ಬೆಂಗಳೂರೆಲ್ಲ ಹುಡುಗರನ್ನೇ ಅಷ್ಟೊಂದು ಈಸಿಯಾಗಿ ನಂಬೇಡಿ. ನನ್ನ ಬಾಯ್ ಫ್ರೆಂಡ್ ಇವಾಗ ನನ್ನ ಹತ್ರ ಬೇಬಿ ತುಂಬ ನಿದ್ದೆ ಬರ್ತಾ ಇದೆ, ಗುಡ್ ನೈಟ್ ಅಂತ ಹೇಳ್ತಾನೆ. ಇನ್ನೊಂದು ಹುಡುಗಿಗೆ ನಿದ್ದೆನೇ ಬರ್ತಾ ಇಲ್ಲ, ಬೇಬಿ ಟೆಕ್ಸ್ಟ್ ಮಾಡು ಅಂತ ಹೇಳ್ತಾನೆ. ಅದೇ ಥರ ಹುಡುಗಿರು ಇದ್ದಾರೆ. ಹುಡುಗಿರೇನು ನಾನು ಒಳ್ಳೆಯವ್ರು ಅಂತ ಹೇಳ್ತಿಲ್ಲ, ದೇ ಆರ್ ಸೋ ಕ್ಲೆವರ್. ಒಂದೇ ಸಲ 5-6 ಜನ ಪ್ಲಸ್ ಒಂದು ಶುಗರ್ ಡ್ಯಾಡಿನೂ ಇಟ್ಕೊಂಡಿರ್ತಾರೆ. ಬಿ ಕೇರ್ಫುಲ್. ಯು ನೋ ವಾಟ್ಸ್ ದ ರಿಯಾಲಿಟಿ. ಅದಕ್ಕೆ ನಾನು ಹೇಳಿದ್ದು, ನಂಗೆ ಹುಡುಗರಲ್ಲೂ ಗೊತ್ತು, ಹುಡುಗಿರಲ್ಲೂ ಗೊತ್ತು ಅಂತ. 2 ಲೈಫ್ ನೋಡಿ ಬಂದಿದ್ದೀನಲ್ವಾ. ನೋಡಿದ್ದೀರಾ? ಹೌದು. ನೈಸ್. ಓಕೆ. ಸೊ ಈಗ ಲೈಕ್ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ, ನಾನು ನಿಮ್ಗೆ ಆಗಲೇ ಹೇಳಿದೆ. ಹೌದು. ಇಟ್ಸ್ ಲೈಕ್ ಯಾವುದೋ ಈಗ ನೀವು ಯಾರೋ ಕೈ ಕಾಲು ಹಿಡ್ದೋ ಲೈಕ್ ನೀವೆಲ್ಲ ಸರ್ಟಿಫಿಕೇಶನ್ ಹೇಗೆ ಮಾಡಿಸ್ಕೊಂಡ್ರಿ? ದಟ್ ವಾಸ್ ಲೈಕ್ ಸರ್ಟಿಫಿಕೇಟ್ಸ್ಗೆ ಐ ಕ್ಯಾನ್ ಟೆಲ್ ದಟ್ ಈಸ್ ಅ ವೆರಿ ಬಿಗ್ ಪ್ರೊಸೀಜರ್. ನಾನೊಂದು ಸರ್ಟಿಫಿಕೇಟ್ ಮೇಲೆ ಮಿನಿಮಮ್ 80,000 ಖರ್ಚು ಮಾಡಿದ್ದೀನಿ. 20,000 ಆಧಾರ್ ಕಾರ್ಡ್ ಚೇಂಜ್ ಮಾಡೋಕ್ಕೆ ಖರ್ಚು ಮಾಡಿದ್ದೀನಿ. ಐ ಗಾಟ್ ಸ್ಕ್ಯಾಮ್ಡ್. ಆಧಾರ್ ಕಾರ್ಡಿಗೆ ಜಸ್ಟ್ ಅದು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ ಚೇಂಜ್ ಮಾಡಿದ್ರೆ ಫ್ರೀಯಾಗಿ ಚೇಂಜ್ ಮಾಡಿಕೊಡ್ತಾರಂತೆ. ಬಟ್ ನಂಗೆ ಅದು ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಇದೆಲ್ಲ ಸ್ಕ್ಯಾಮ್. ಅವ್ರು ಹೇಳಿದ್ರು, ನಾನು ಆ್ಯಕ್ಚುಲಿ ನಂಗೆ ಏನಂದರೆ ಮೈಂಡ್ ಸೆಟ್ ಇದ್ದಿದ್ದು ನಾನು ಫೀಮೇಲ್ ಅಂತ ಹಾಕಿಸ್ಕೋಬೇಕು, ನಂದು ಎಲ್ಲ ಕಡೆ ಫೀಮೇಲ್ ಅಂತ ಇರಬೇಕು ಅಂತ. ದೆನ್ ಅಲ್ಲಿ ಆಧಾರ್ ಕಾರ್ಡಲ್ಲೆಲ್ಲ ಹೋದರೆ ದೇ ವಿಲ್ ಪುಟ್ ಟ್ರಾನ್ಸ್. ನನಗೆ ಟ್ರಾನ್ಸ್ ಅಂತ ಹಾಕಿಸ್ಕೊಳ್ಳೋಕೆ ಇಷ್ಟ ಆಗಿಲ್ಲ, ಬಿಕಾಸ್ ಐ ಚೂಸ್ ಮೈ ಸೆಲ್ಫ್ ಆಸ್ ಎ ವುಮೆನ್, ಐ ಆಮ್ ಎ ಫೀಮೇಲ್. ಸೊ ಫೀಮೇಲ್ ಅಂತ ಚೇಂಜ್ ಹಾಕಿಸ್ಕೊಳ್ಳೋಕ್ಕೆ ಅವರು ಒಂದು ಸ್ಕ್ಯಾಮ್, ಆ ಅಂಕಲ್ನ ತೊಗೊಂಡೋಗಿ 20,000 ಪೇ ಮಾಡಬೇಕು ಅಂತ ಹೇಳಿ ಜಸ್ಟ್ ಆಧಾರ್ ಕಾರ್ಡ್ಗೆ 20,000. ನನ್ನ ಫ್ರೆಂಡ್ಸ್ ಎಲ್ಲ 500 ರೂಪೀಸಲ್ಲಿ ಮಾಡಿಸ್ಕೊಂಡು ಇದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ತುಂಬ ಜನ ನಮ್ಮನ್ನು ಇಟ್ಕೊಂಡು ನೋಡಿ ಬಿಸ್ನೆಸ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಮನಿ. ವಾಟ್ ಎವರ್ ಯು ಡು, ಹೌದು, ಎಂಡ್ ಆಫ್ ದ ಡೇ ದುಡ್ಡು ಮಾಡಿ ಅಷ್ಟೇ. ಸೊ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಈ ಇನ್ಫಾರ್ಮೇಶನ್ ವಿಡಿಯೋ ನಿಮ್ಮ ಮುಖಾಂತರ, ಬಿಕಾಸ್ ನಿಮ್ಮ ಪಾಡ್ಕಾಸ್ಟ್ ಇಂದ ನನಗೇನಂದ್ರೆ ಟೀನೇಜರ್ಸ್ಗೆ ಈ ರೀತಿ ಫೇಸ್ ಮಾಡ್ತಿರೋರಿಗೆ ಆ್ಯಂಡ್ ಮೆನಿ ಪೀಪಲ್ ಟುಡೇ 50% ಆಫ್ ಪೀಪಲ್ ಆರ್ ಹೈಡಿಂಗ್ ದೇರ್ ಎಮೋಷನ್ಸ್ ಆ್ಯಂಡ್ ಬೀಯಿಂಗ್ ಅಟ್ ಹೋಮ್. ಎಷ್ಟೊಂದು ಜನ ಒಂದು ಇನ್ಸಿಡೆಂಟ್ ಏನು ಅಂದರೆ ಹಿ ವಾಸ್ ಲೈಕ್ ಅಂದರೆ ಅವ್ರಿಗೆ ಮುಂಚೆಯಿಂದನೂ ಆ ಥರ ಏನು ಫೀಲ್ಸ್ ಎಲ್ಲ ಇತ್ತು ಆ್ಯಂಡ್ ಹಿ ವಾಂಟೆಡ್ ಟು ಕನ್ವರ್ಟ್ ಆಗಲಿಲ್ಲ ಬಿಕಾಸ್ ಮನೆ ಪರಿಸ್ಥಿತಿಯಿಂದ. ವಾಟ್ he got married, ಮದುವೆ ಮಾಡಿಬಿಟ್ರು. ಮದುವೆ ಮಾಡಿದ್ಮೇಲೆ ದಟ್ ಗರ್ಲ್ ಇನ್ ದ ಫಸ್ಟ್ ನೈಟ್ ಶಿ ಗಾಟ್ ಟು ನೋ. ಓಕೆ, ಗೊತ್ತಾಯ್ತು. ದೆನ್ ಈಗ ಹುಡುಗಿ ಲೈಫು ಹಾಳಾಯಿತು ಅಲ್ಲಿ. ಖಂಡಿತ. ಆ ಹುಡುಗನ ಜೀವನ ಅವನು ಸರಿ ಮಾಡ್ಕೊಳಕ್ಕಾಗಲಿಲ್ಲ. ಎಂಡ್ ಆಫ್ ದ ಡೇ ಇಟ್ಸ್ 2 people. ಅಪ್ಪ ಅಮ್ಮಯಿಂದ ಡಿಸ್ಟ್ರಾಯ್ ಆಯಿತು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಕ್ಸ್ಪೆಷಲಿ ಇದು ಪೇರೆಂಟ್ಸ್ ಮೈಂಡ್ ಸೆಟ್. ನಾನೇ ಅಲ್ಲ, ನನ್ನ ಪೇರೆಂಟ್ಸ್ ಕೂಡ ಮೈಂಡ್ ಸೆಟ್ ಅದೇ ಥರ ಇತ್ತು. ಇವಾಗ ನಾವು ಓವರ್ಕಮ್ ಮಾಡ್ತೀವಿ, ವಿ ವಿಲ್ ಫೀಲ್ ವಿ ಆರ್ ಎ ಗರ್ಲ್, ಅಕ್ಸೆಪ್ಟ್. ಇಲ್ವಾ ಬಿಟ್ಬಿಡಿ ಅವ್ರನ್ನ, ಮದುವೆ ಅದು ಇದು ಅಂತೆಲ್ಲ ಬಲವಂತ ಮಾಡಿಬಿಡಿ. ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ, ನಾನು ಹುಡುಗಿ ಥರ ಆಡ್ತದಕ್ಕೆ ಸಾಕು, ಮದುವೆ ಆದರೆ ಸರಿ ಹೋಗ್ಬಿಡ್ತಾನೆ, ಮದುವೆಗಿಂತ ಮುಂಚೆನೇ ಹುಡುಗಿ ಥರ ಆಡ್ತಾರೋನು, ಮದುವೆ ಆದರೆ ಅದು ಹೆಂಗ್ರಿ ಸರಿ ಹೋಗ್ಬಿಡ್ತಾನೆ ಹುಡುಗಿ ಥರ. ಒಂದು ಹುಡುಗಿ ಲೈಫು ಹಾಳಾಗುತ್ತೆ. ನಾನು ಕಮ್ಯುನಿಟಿ ಪರ್ಸನ್ಸ್ ಕೇಳೋದೇ ಒಂದು, ಇಫ್ ಯು ಫೀಲ್ ಯು ಜಸ್ಟ್ ವಾಂಟ್ ಟು ಚೇಂಜ್ ಆಸ್ ಎ ಗರ್ಲ್, ಇಫ್ ಯು ಡೋಂಟ್ ಫೀಲ್ ಆಲ್ಸೋ, ಇಫ್ ಯು ಹ್ಯಾವ್ ಎ ಡೌಟ್, ಫಸ್ಟ್ ಕ್ಲಿಯರ್ ಇಟ್ ಔಟ್. ನಮ್ಮಿಂದ ಒಂದು ಹುಡುಗಿ ಜೀವನ ಹಾಳು ಮಾಡಬೇಡಿ. ಸುಮ್ಮನೆ ಅಪ್ಪ ಅಮ್ಮನ ಬಲವಂತಕ್ಕೆ, ಇಲ್ಲ ನನ್ನ ರಿಚ್ ಇರ್ತಾರೆ ಕೆಲವರು, ಚೇಂಜ್ ಆಗಬೇಕು ಬಟ್ ಸೊಸೈಟಿ ಆಡ್ಕೊಂಡ್ಬಿಡುತ್ತೆ ಅಂತ ಮದುವೆ ಆದರೆ ಶಿ ಈಸ್ ಅ ಗರ್ಲ್ ಡ್ಯೂಡ್.
ಅವಳ ಲೈಫ್ ಹಾಳಾಗುತ್ತೆ. ತುಂಬಾ ಆಗಿದೆ, ತುಂಬಾ ಜನ, ನಾನು ತುಂಬಾ ಇನ್ಸಿಡೆಂಟ್, ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಅದೇ ತರ ಆಗಿದೆ. ಅವಳ ಮದ್ವೆ ದಿನ ಅವ್ನು ಹೇಳ್ತಾ ಇದ್ದಾನೆ ಆಮೇಲೆ what is this is not good. Actually I will never support for that also, because they have to accept their identity. ಅವ್ರೇನಂತ ಅವ್ರಿಗೆ ಗೊತ್ತಾಗಿ ಸ್ಟ್ರಾಂಗ್ ಆಗಿದ್ರೆ ವಿ ಕ್ಯಾನ್ ಫೇಸ್ ಎವ್ರಿಥಿಂಗ್. ಇವಾಗ ನಾನು ನನ್ನ ಅಪ್ಪ ಅಮ್ಮ ಒಪ್ಕೊಂಡಿಲ್ಲ, ನಾನು ಫೇಸ್ ಮಾಡಿ ಬಂದೇ ಚೇಂಜ್ ಆದೆ ಅಲ್ಲ. ಇವಾಗ ನಾನು ಅವ್ರಿಗೋಸ್ಕರ ನಾನು ಓಕೆ ಅಂತ ಮದುವೆ ಆಗಿದ್ದಿದ್ರೆ ನನ್ನ ಲೈಫು ಹಾಳು, ಹುಡುಗಿ ಲೈಫು ಹಾಳು. ಓಕೆ, ನಿಂಗೆ ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ, ಅಪ್ಪ ಅಮ್ಮ ಮೇಲೆ ಅಷ್ಟೊಂದು ಪ್ರೀತಿ, ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೋಗಬಾರ್ದು, ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಇದ್ಬಿಡು, ಹೇಳು ನಾನು ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ, ಚೇಂಜ್ ಆಗಲ್ಲ, ಮನೇಲಿ ಇರ್ತೀನಿ, ಮದುವೆ ಆಗಲ್ಲ, ಆ ಥರ. ಬಟ್ ಕನ್ಫ್ಯೂಷನಲ್ಲಿದ್ದು ಹುಡುಗಿನ ಮದುವೆ ಆದಮೇಲೆ ನಾನು ಗೇ ಆಗಬೇಕು, ಟ್ರಾನ್ಸ್ ಆಗಬೇಕು, ದಿಸ್ ಇಸ್ ನಾಟ್ ಗುಡ್. ಲೈಕ್ ಅದು ಒಂದು ಪರ್ಸನ್ ರೀಸೆಂಟ್ಲಿ ಹೀಸ್ ಲೈಕ್, ನೀವು ನೋಡಿರ್ತೀರ ಅನ್ಸುತ್ತೆ, ಈ ರೀಸೆಂಟಾಗಿ ಕನ್ವರ್ಟ್ ಆದಲ್ಲ, 45 years, he was in foreign. ನಂಗೆ ಗೊತ್ತಿಲ್ಲ. ನೀವು ನೋಡಿರ್ತೀರ? ಒಬ್ರು ಈಗ ರೀಸೆಂಟ್ ಆಗಿ ಪಾಡ್ಕಾಸ್ಟ್ ನೋಡಿದ್ದೀನಿ, ಅವರು ಚೇಂಜ್ ಆಗಿದ್ದಾರೆ. ಸಮ್ ಪೀಪಲ್ ಸಟಲ್ ಅದು ಹೆಂಗೆ, ಲೈಕ್ ಮೈ ಕ್ವೆಶನ್ ಇಸ್, ಈ ಗಾಟ್ ಮ್ಯಾರಿಡ್, ಮಕ್ಕಳು ಆದ್ರು, ದೆನ್ ಹಿ ಗಾಟ್ ಕನ್ವರ್ಟೆಡ್. ಅಲ್ಲ, ಈಗ ನೀವು ಟ್ರಾನ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಂತಿರೋರು, ಯು ಕ್ಯಾನ್ ಗೆಟ್ ಮ್ಯಾರಿಡ್ ಆ್ಯಂಡ್ ಗಿವ್ ಬರ್ತ್ ಟು ಕಿಡ್ಸ್ ಆ್ಯಂಡ್ ದೆನ್ ಮೇ ಬಿ ದಿಸ್ ಪ್ರೊಸೀಜರ್ ಆ್ಯಂಡ್ ಆಲ್ ಐ ಡೋಂಟ್ ನೋ, ಬಿಕಾಸ್ ಐ ಹ್ಯಾವ್ ನಾಟ್ ಗೋನ್ ಥ್ರೂ ವಿತ್ ಎನಿ. ನಾನು ಹೇಳ್ದಂಗೆ ನಂಗೆ ಅಷ್ಟು ಟ್ರಾನ್ಸ್ ಫ್ರೆಂಡ್ಸ್ ಎಲ್ಲ ಪರಿಚಯ ಇಲ್ಲ, ಅಷ್ಟು ಕಮ್ಯುನಿಟಿ ಅದು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ನಾನು ಅದನ್ನು ನೋಡಿದೆ, ಲೈಕ್ ರೀಸೆಂಟ್ಲಿ ದೇ ಹ್ಯಾವ್ ಚೇಂಜ್ಡ್ ಇನ್ ಅ ವೆರಿ ಓಲ್ಡ್ ಏಜ್ ಅಂತ. ಆಲ್ಮೋಸ್ಟ್ 45. ಬಟ್ ಅಟ್ಲೀಸ್ಟ್ ಹಿ ಕೇಮ್ ಥ್ರೂ ಆ್ಯಂಡ್ ಹೀಸ್ ಫ್ಯಾಮಿಲಿ ಇಸ್ ವೆರಿ ಸಪೋರ್ಟಿವ್, ದೇ ಆರ್ ರೆಡಿ, ದೇ ಆರ್ ಅಕ್ಸೆಪ್ಟೆಡ್. ಆ್ಯಕ್ಚುಲಿ ಈಗ ನನಗೊಬ್ಬರು ಕಪಲ್ ಕೂಡ ಫ್ರೆಂಡ್ ಇದ್ದಾರೆ, ಅವ್ನು ಮದುವೆ ಆಗಿದ್ದಾನೆ ಒಂದು ಹುಡುಗಿನ, ಬಟ್ ಈಗ ಕೂಡ ಅವ್ನು ಹುಡುಗಿ ಥರ ರೆಡಿಯಾಗಿ ಬರ್ತಾನೆ. ಅವ್ರ ಹೆಂಡ್ತಿನೇ ಹುಡುಗಿ ಥರ ಅವಳನ್ನ ರೆಡಿ ಮಾಡಿ ಮೇಕಪ್ ಮಾಡಿ ಕರ್ಕೊಂಬರ್ತಾರೆ. ಇಬ್ಬರು ಸಿಸ್ಟರ್ಸ್ ಅಂತ ಹೇಳ್ಕೊತಾರೆ ಪಾರ್ಟಿಲಿ. ಮನೆಗೆ ಹೋದರೆ ಅವ್ರ ಗಂಡ ಹೆಂಡ್ತಿ. ಫಾರ್ ದಿಸ್ ವಾಟ್ ಐ ಶುಡ್ ಟೆಲ್? husband and wife, they are from Kolkata. They got married. ಫಸ್ಟ್ ಎಲ್ಲ ನಾನು ಪಾರ್ಟಿಗೆ ಹೋಗ್ಬೇಕಾದ್ರೆ ಅವ್ನು ಹುಡುಗಿ ಥರನೇ ರೆಡಿಯಾಗಿ ಬರ್ತಾ ಇದ್ದ. ದೆನ್ ಹಿ ಗಾಟ್ ಮ್ಯಾರಿಡ್, ನೌ ವೈಫ್ ಆಲ್ಸೋ ಅಕ್ಸೆಪ್ಟೆಡ್ ಹಿಮ್, ದೇ ಹ್ಯಾವ್ ಕಿಡ್ ಆಲ್ಸೋ. ಫಾರ್ ದಿಸ್ ವಾಟ್ ಐ ಶುಡ್ ಟೆಲ್? ಐ ಡೋಂಟ್ ನೋ. ಸೊ ಓನ್ಲಿ ತುಂಬ ಜನಕ್ಕೆ ಸ್ಟ್ರೈಟ್ ಪೀಪಲ್ಸ್ಗೆ LGBTQ ಅಂದರೆ ಕನ್ಫ್ಯೂಷನ್ ಇದೆ. ಸೀರಿಯಸ್ಲಿ ಅವ್ರಿಗೆ ಯಾರನ್ನ ಗೇ ಅಂತ ಕರೀದು, ಯಾರನ್ನ ಬೈಸೆಕ್ಷುವಲ್ ಅಂತ ಕರೀದು, ಯಾರನ್ನ ಲೆಸ್ಬಿಯನ್ ಏನು ಅಂತ, ಅದನ್ನ ನೋಡಿ ತಿಳ್ಕೊಳ್ಳಿ, ಓದಿ ತಿಳ್ಕೊಳ್ಳಿ, ಇಲ್ಲ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಂಡಿಲ್ವಾ ವಾಟ್ ಎವರ್ ಎಂಡ್ ಆಫ್ ದ ಡೇ ಒಂದು ಪರ್ಸನ್ ಚೇಂಜ್ ಆಗಬೇಕು ಅಂದರೆ ಅದು ಅವನ ಮನಸ್ಥಿತಿ. ಈಗ ನಾನು ಚೇಂಜ್ ಆಗಿಲ್ಲ, ಇವಾಗ ಒಂದು ಹುಡುಗ ಚೇಂಜ್ ಆಗಿಲ್ಲ, ಅವ್ನ ಸರ್ಜರೀಸ್ ಏನೂ ಗೋತ್ರು ಮಾಡಿಲ್ಲ, ಬಟ್ ಹಿ ವಿಲ್ ಫೀಲ್ ಹೀಸ್ ಎ ಗರ್ಲ್, he will keep name as a girl something. You have every rights to call him in she her only, because ಅವನ ಒಳಗಡೆ ಸೋಲ್ ಹುಡುಗಿ ಬಯಸ್ತಾ ಇದೆ ಅಂದಮೇಲೆ ಅವನದು ಹುಡುಗಿನೇ. you are nothing to judge someone. ಅಲ್ಲ, ಇವಾಗ ನಾನು ತುಂಬ ಜನ ನಮ್ಮನ್ನ ಸ್ಟ್ರೈಟ್ ಪೀಪಲ್, ದ ಸೋ ಕಾಲ್ಡ್ ಸ್ಟ್ರೈಟ್ ಪರ್ಸನ್ಸ್, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ದೇ ವಿಲ್ ಟೀಸ್ ನೋ, ಆ ಥರ ಆಡ್ಕೋತಾರಲ್ಲ. ಇವಾಗ ನಾನು ಅವ್ರನ್ನ ಆಡ್ಕೋಬೋದಲ್ಲ. ನಾನು ತುಂಬ ಬ್ಲೆಸ್ಡಾಗಿ ಹುಟ್ಟಿದ್ದೀನಿ, ನೀನೇನು ಎಲ್ಲ ಕಾಮನ್ ಪೀಪಲ್ ಥರ ನೀನು ಹುಡುಗನಾಗಿ ಹುಟ್ಟಿದ್ಯಾ ಅಷ್ಟೇ, ಹುಡುಗಿಯಾಗಿ ಹುಟ್ಟಿದ್ಯಾ ಅಷ್ಟೇ, ಎರಡು ಲೈಫು ನೋಡಿದ್ದೀನಿ ಅಂತ ನಾನು ಆರಾಮಾಗಿ ಆಡ್ಕೋಬೋದಲ್ಲ. ಇವಾಗ ನಾನು ತುಂಬ ಜನ ಕೇಳ್ತಾರೆ ಟ್ರಾನ್ಸಾ, ಗೊತ್ತಿದ್ದು ನೀವು ಟ್ರಾನ್ಸಾ, ನಾನು ಅವ್ರನ್ನ ನೀನು ಹುಡುಗನ ಇಲ್ಲ ಗೇನಾ ಅಂತ ಕೇಳಿದ್ರೆ ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಈಗೋ ಹರ್ಟ್ ಆಗುತ್ತೆ. ನಾನು ಹೇಳ್ತೀನಲ್ಲ, ಅವ್ರ ತಂಗಿನೋ ಅಕ್ಕನೋ ಅಥವಾ ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಚೇಂಜ್ ಆಗಿರೋರು ಇಲ್ಲ ನಮ್ಮ ಜೊತೆ ಕ್ಲೋಸ್ ಇರ್ತಾರೆ. ನೋಡಿ, ಇವಾಗ ನನಗೂ ಅಷ್ಟೇ ರೆಡ್ಡಿ ಅಣ್ಣ, ಸುಮಂತ್, ಆ ಥರ ಎಲ್ಲ ತುಂಬ ಜನ ಇದ್ದಾರೆ. ಎಲ್ಲೇ ಅವ್ರಗಳ ಜೊತೆ ಹೋದರೆ ಪಾರ್ಟಿ ಆಗಲಿ, ಎಲ್ಲೇ ಹೋದ್ರು ಅಲ್ಲಿ ನಾನಾಗಿರ್ತೀನಿ, ನಕ್ಷತ್ರ ಆಗಿರ್ತೀನಿ ಹೊರತು ನಕ್ಷತ್ರ ಡಬಲ್ ಫೆಮಿನೈನ್, ಆ ಫೇಕ್ ಮಾಸ್ಕ್ ಹಾಕೊಂಡು ಇರೋದಿಲ್ಲ. ಬಿಕಾಸ್ ದೇ ಆರ್ ವೆರಿ ಗಾನ್ ಥ್ರೂ, ಅವ್ರಿಗೆ ನಮ್ಮ ರಿಯಲ್ ಲೈಫ್ ಏನಂತ ನೋಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ದ ಪೀಪಲ್ ಹೂ ಹ್ಯಾವ್ ಗಾನ್ ಥ್ರೂ ರಿಯಲ್ ಲೈಫ್, ಇಲ್ಲ ಕಷ್ಟ ಅಂದರೆ ಅವ್ರು ಏನಂತ ನೋಡಿ ಬಂದಿರ್ತಾರಲ್ಲ, ಅವರೆಲ್ಲ ಆಡ್ಕೊಳ್ಳಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಈಗ ನಿಮಗೆ ಅಣ್ಣಂದಿರು, ತಂಗಿದಿರು, ಅಕ್ಕಂದಿರು, ಅಣ್ಣಂದಿರು, ತಮ್ಮಂದಿರು, ಬಯೋಲಾಜಿಕಲ್ ಅಲ್ಲಿ ಯಾರು ಇಲ್ಲ ಅಂದ್ರೂ ತುಂಬಾ ಫ್ಯಾಮಿಲಿ ಸಿಗ್ತಾ ಇದೆ. ಲೈಕ್ ರಕ್ತ ಸಂಬಂಧ ಅಲ್ಲ ಅಂದ್ರೆ ಸೋ ಮೆನಿ ಪೀಪಲ್. ಎಷ್ಟೋ ಜನ ಕಮೆಂಟ್ಸ್ ಹಾಕಿದ್ದಾರೆ, ಅಮ್ಮಂದಿರು, ನನಗೂ ನಿನ್ನೇಜಿನ ಮಗ ಇದ್ದಾನೆ, ಮಗಳಿದ್ದಾನೆ, ನೀನು ನನ್ನ ಮಗಳು ಅನ್ಕೋತೀನಿ, ನಕ್ಷತ್ರ ನೀನು ನನ್ನ ಮಗಳು ಅಂತ. ಎಷ್ಟು ಖುಷಿ ಆಗುತ್ತೆ ಗೊತ್ತಾಗಲ್ಲ ನೋಡಿದಾಗ, ಸೋ ಹ್ಯಾಪಿ. ಸೊ ವಿಲ್ ಜಸ್ಟ್ ಪಾಸ್ ದಟ್ ಇನ್ಫಾರ್ಮೇಶನ್. ಇಟ್ಸ್ ಲೈಕ್ NISD ಅನ್ನೋ ಒಂದು ಪೋರ್ಟಲ್, ಇಟ್ಸ್ ಲೈಕ್ ಇಂಡಿಯಾ ಅವರೇ ಫಸ್ಟ್ ಇಂಟ್ರಡ್ಯೂಸ್ ಮಾಡಿರೋದು ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಂಡಿಯಾ. ಆ್ಯಂಡ್ ನೀವು ಇದ್ರ ಬಗ್ಗೆ ಮಾತಾಡಿ, ಬಿಕಾಸ್ ಎಷ್ಟೊಂದು ಜನ ಸರ್ಟಿಫಿಕೇಷನ್ಗೋಸ್ಕರ ತುಂಬ ಕಡೆ ಓಡಾಡಿ ಸ್ಕ್ಯಾಮ್ಗಳು ಮಾಡಿಸ್ಕೊಂಡು ಎಲ್ಲ ಮಾಡ್ತಾರೆ. ಆ ಪೋರ್ಟಲ್ ಇರೋದು ಜಸ್ಟ್ ಫಾರ್ ದ ಪೀಪಲ್, ಯಾರು ಕನ್ವರ್ಟ್ ಆಗಬೇಕು ಅಂತ ಇರ್ತಾರೆ, ಜಸ್ಟ್ ಫಾರ್ ದಟ್ ಪೀಪಲ್ ಫಾರ್ ದ ಫಸ್ಟ್
ಫಸ್ಟ್ ಟೈಮ್ ಇನ್ ಇಂಡಿಯಾ ಒಂದು ಪೋರ್ಟಲ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಅವ್ರ ಡೀಟೇಲ್ಸ್ ಎಲ್ಲ ಹಾಕಿ ದೇ ಕ್ಯಾನ್ ಗೆಟ್ ವೆರಿ ಈಸಿಲಿ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ನಿಮಗೆ ಬೇಕು, ನೀವು ಕೊಡ್ತಾರೆ. ಟ್ರಾನ್ಸ್ಫರ್ ಆಗೋದು ನಿಮಗೆ ಬಿಟ್ಟಿರೋದು. ಹೌದು, ನಾನು ಆಲ್ರೆಡಿ 2 ಪಾಡ್ಕಾಸ್ಟ್ ಅಲ್ಲಿ ಕೂಡ ಹೇಳಿದ್ದೀನಿ, ತುಂಬ ಟ್ರಾನ್ಸ್ ಪೀಪಲ್ಸ್ ಜಾಬ್ ಹೇಗೆ ಹುಡ್ಕೋದು, ಜಾಬ್ ಏನು ಅಂತ, ಅದಕ್ಕೇ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ಇವಾಗ. ಪೆರಿಫೆರಿ, ರಿವೈವ್, ಆ ಥರ ಎಲ್ಲ ತುಂಬ ಕಮ್ಯುನಿಟಿ. ಕಪಲ್ಸೇ, ಗಂಡ ಹೆಂಡ್ತಿನೇ ಆ ಥರ LGBTQ ಪರ್ಸನ್ಗೆ ಸಪೋರ್ಟ್ ಮಾಡಿ MNC ಪ್ರತಿ ಒಂದು ಟಾಪ್ ಮೋಸ್ಟ್ MNCಸಲ್ಲೂ ಜಾಬ್ ಕೋರ್ಸ್ ಥರ ಸಪೋರ್ಟ್ ಮಾಡ್ತಿದ್ದಾರೆ. ಎಜುಕೇಷನ್ ಮಾಡಿದರೆ ಅಲ್ಲಿ 2 months ನಾವು ಅಲ್ಲೇ ಅವರೇ ಫ್ರೀ ಅಕೊಮಡೇಷನ್, ಫುಡ್, ಟ್ರೈನಿಂಗ್, ಲ್ಯಾಪ್ಟಾಪ್ ಎಲ್ಲ ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಒಂದು MNC ಒಂದು ಸಾಫ್ಟ್ವೇರ್ ಸ್ಕಿಲ್ಲಲ್ಲಿ ನೀವು ಹೇಗಿರಬೇಕು, ಹೇಗೆ ಡೆವಲಪ್ ಮಾಡಬೇಕು, ಅಲ್ಲಿನ ಸಾಫ್ಟ್ ಕಲ್ಚರ್ ಹೇಗೆ, MNCಸಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಎಲ್ಲನೂ ಹೇಳಿಕೊಟ್ಟು ಅವರೇ ಪ್ಲೇಸ್ಮೆಂಟ್ಸ್ ಕೂಡ ಕೊಡಿಸ್ತಾರೆ. ಸೊ ವೈ ಟು ವೇಸ್ಟ್ ಲೈಫ್ ಇನ್ ರೋಡ್? ಸೊ ಯಾವ್ದೋ ಮೂರನೇವ್ರ ಮಾತು ಕೇಳ್ಕೊಂಡು ಸೊಸೈಟಿಗೋಸ್ಕರ ಹೌದು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್. ಆ್ಯಂಡ್ ಮೈ ಅದರ್ ಕ್ವೆಶನ್ ಇಸ್, ನೀವು ಟ್ರಾನ್ಸ್ ಆಗೋದು ಇಟ್ಸ್ ಅ ಚಾಯ್ಸ್ ಆರ್ ಹೇಗೆ? ನೋ, ಇಟ್ಸ್ ನಾಟ್ ಚಾಯ್ಸ್. ಕಮೆಂಟ್ ಅದಕ್ಕೆ ಕೇಳಿದೆ. ಟ್ರಾನ್ಸ್ ಚಾಯ್ಸಿಂದ ಆಗಲ್ಲ. ಇವಾಗ ತುಂಬ ಜನ ಅದನ್ನೇ ನಾನು ಹೇಳಿದ್ದು. ತುಂಬ ಜನ ಹೇಳ್ತಾರೆ ಸುಮ್ಮನೆ ಚೇಂಜ್ ಆಗಿಬಿಟ್ಟ ಅಷ್ಟೇ, ಸುಮ್ಮನೆ ಚೇಂಜ್ ಆಗಿಬಿಟ್ಲ ಅಷ್ಟೇ, ಅದು ಇಲ್ನೆಸ್ಸು, ಮೈಂಡ್ ಸೆಟ್ಟಿಗೋಸ್ಕರ ಚೇಂಜ್ ಆದ. ಹಂಗೆಲ್ಲ ಆಗಂಗಿದ್ರೆ ನೀವು ನಿಮಗಾಗುವಂಥ ಎಕ್ಸಾಕ್ಟ್ ಪೇಯ್ನ್ ಏನು ಆಗುತ್ತೆ ಅಂತ? ಲೈಕ್ ಅಂದರೆ ಮೈಂಡಲ್ಲಿ ಇವಾಗ ಒಂದು ಹುಡುಗಿ ಮೆಚ್ಯೂರ್ಡ್ ಆಗ್ತಾ ಬರ್ತಾ ಅವಳಿಗೆ ಹೆಂಗೆ ಮೈಂಡ್ ಸೆಟ್ ಬರುತ್ತೆ, ಶಿ ವಿಲ್ ಗೆಟ್ ಕ್ರಶ್ ಆನ್ ಗೈ. ಸೇಮ್ ಅದೇ ಥರ ನನಗೂ ವೆನ್ ಐ ವಾಸ್ ಇನ್ ಅ ಸ್ಮಾಲ್ ಏಜ್ ಐ ಯೂಸ್ ಟು ಫೀಲ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನೋಡಿ ನಂಗೆ ಇದು ಬೇಡ, ಮನೇಲಿ ಹಠ ಮಾಡ್ತಿದ್ದೆ, ನಾನು ಇದನ್ನು ಹಾಕಲ್ಲ, ನಾನು ಲೆಗಿನ್ಸ್ ಹಾಕೋತೀನಿ, ಟಾಪ್ ಹಾಕೋತೀನಿ, ನಾನು ಸ್ಯಾರಿ ಉಟ್ಕೋತೀನಿ. ಎಷ್ಟೋ ಸರಿ ನಮ್ಮಮ್ಮ ಅವ್ರದ್ದು ವಾರ್ಡ್ರೋಬ್ ಲಾಕ್ ಹಾಕಿ ತೊಗೊಂಡು ಹೋಗೋರು, ಸ್ಯಾರಿ ಉಟ್ಕೊಂಡ್ಬಿಡ್ತಾನೆ ಅಂತ. ತಿಂದಿದ್ದೀರಾ? ಹಾಂ, ಅಯ್ಯೋ ಬ್ಲಡ್ ಬರೋಂಗೆಲ್ಲ ಹೊಡೆದಿದ್ದಾರೆ ಮನೇಲಿ. ನನಗೆ ಫುಲ್ ಬರೇ ನಮ್ಮಪ್ಪಂದು ಪಾದ ಇಲ್ಲಿ ಪ್ರಿಂಟ್ ಎಲ್ಲ ಇತ್ತು ನನ್ನ ಮೇಲೆ, ಅಷ್ಟು ಹೊಡೆದಿದ್ದಾರೆ ಮನೇಲಿ. ಒಂದ್ಸಲಿ ಅರ್ಶಿನ ಹಚ್ಕೊಂಡು ಸಿಗಾಕೊಂಡಿದ್ದೆ. ತುಂಬ ಹೋಗಿದ್ದೀನಿ. ಅದೆಲ್ಲ ಬೇಕು ಅಂತ ಹಾಕ್ತೀವ, ಚಾಯ್ಸಿಂದ ಅದನ್ನೆಲ್ಲ ಮಾಡ್ಕೋತೀವ. ಅಷ್ಟು ನಾವು ತಿಂದು ಚೇಂಜ್ ಆಗೋಕ್ಕಿಂತ ಮುಂಚೆನೂ ಚಕ್ಕ, ಹುಡುಗ, ನೈನ್, ಮಾಮ ಅಂತೆಲ್ಲ ಕರೀತಾರೆ. ಚೇಂಜ್ ಆದಮೇಲೂ ಕೂಡ ಹಾಗೆ ಕರೀತಾರೆ. ಅಷ್ಟೆಲ್ಲ ನಾವು ತಿಂದು ಏನಕ್ಕೆ ಸೆಲೆಕ್ಟ್ ಮಾಡಿ ನಾನು ಈ ಥರ ಆಗಲಿ? ಮನೇಲಿ ಹುಡುಗ ಆಗಿದ್ದಿದ್ರೆ ನಮ್ಮಪ್ಪ ಹೇಳಿದರು, ಹುಡುಗನಾಗೆ ಇರು, ಓದಬೇಡ, ಬರಿಬೇಡ, ಸಾಯೋವರೆಗೂ ನೀನು ಕುತ್ಕೊಂಡಿರು, ನಾನು ಸಾಕ್ತೀನಿ, ಸಾಯೋವರೆಗೂ ಇರು. ಹಾಗೆ ನಾನು ಇರ್ಬೋದಾಗಿತ್ತಲ್ಲ. ಬಟ್ ಇಷ್ಟು ನಾವು ತಿಂದು ಇವತ್ತು ಇಲ್ಲಿದ್ದೀನಿ ಅಂದರೆ ಏನಕ್ಕೆ? ಚಾಯ್ಸಿಂದ ಅಲ್ಲ, ಇಟ್ಸ್ ಅವರ್ ಹಾರ್ಮೋನ್ ಇಂಬ್ಯಾಲೆನ್ಸ್. ತುಂಬ ಜನ ಅಪ್ಪ ಅಮ್ಮನ ಮೇಲೂ ಬ್ಲೇಮ್ ಮಾಡ್ತಾರೆ, ಓ ಅದು ಅಪ್ಪ ಅಮ್ಮನ ಜೀನ್ಸಿಂದ ಬಂದರು. ನೋ, ಅದು ನಾವು ಹುಟ್ಟಿದ ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹುಡುಗಿರ್ಗಿರೋ ಈಸ್ಟ್ರೋಜನ್ಸ್ ನಮ್ಮ ಬಾಡಿಲಿ ಜಾಸ್ತಿ ಆಗುತ್ತೆ, ಟೆಸ್ಟೋಸ್ಟೆರಾನ್ಸ್ ಬ್ಲಾಕ್ ಆಗಿ ಈಸ್ಟ್ರೋಜನ್ಸ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿ ವಿಲ್ ಫೀಲ್. ಇವಾಗ ನೀವು ನನ್ನ ಬಾಡಿ ನೋಡ್ಬೋದು, ಕೈ ನೋಡ್ಬೋದು, ನೇಲ್ಸ್ ನೋಡ್ಬೋದು, ದಿಸ್ ಆಲ್ ಇಸ್ ಹೇಗೆ ಚಾಯ್ಸಿಂದ ಹೇಗಾಗುತ್ತೆ ಅದೆಲ್ಲ ಎಷ್ಟು ಸಾಫ್ಟ್ ಆಗುತ್ತೆ, ಅದೆಲ್ಲ ಹೇಗೆ ಬ್ಲೆಸ್ಡ್. ಓಕೆ, ಇವತ್ತಿಗೆ ಈ ಕ್ಷಣಕ್ಕೆ ಹ್ಯಾಸ್ ಅ ವುಮೆನ್, ಹ್ಯಾಸ್ ಅ ಸ್ಟ್ರಾಂಗ್ ವುಮೆನ್, ಇಂಡಿಪೆಂಡೆಂಟ್ ವುಮೆನ್ ಆ್ಯಂಡ್ ಆ ಸಕ್ಸಸ್ ವೇಯಲ್ಲಿ ಹೋಗ್ತಿದ್ದೀರಾ. ಹೌ ಹ್ಯಾಪಿ ಯು ಆರ್? ಐ ಆಮ್ ವೆರಿ ಹ್ಯಾಪಿ. ಆಡ್ಕೊಳ್ಳೋರು ಯಾವತ್ತಿದ್ರೂ ಆಡ್ಕೋತಾರೆ. ನೀನು ಚೆನ್ನಾಗಿದ್ರು ಆಡ್ಕೋತಾರೆ, ಚೆನ್ನಾಗಿಲ್ಲ ಅಂದರೂ ಆಡ್ಕೋತಾರೆ, ಏನಿದ್ರು ಆಡ್ಕೋತಾರೆ. ದುಡ್ಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಬಿ ಇಂಡಿಪೆಂಡೆಂಟ್ ಆಲ್ವೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ವೆರಿ ಹ್ಯಾಪಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ನನಗೆ ಕೇಳಿರೋ ಕ್ವಶನ್ನು, ಇಷ್ಟನ್ನೆಲ್ಲ ಟ್ರಾನ್ಸ್ಫಾರ್ಮ್ ಆದ್ರಿ, ಇಲ್ಲೆಲ್ಲ ಯಾಕೆ ಇಷ್ಟು ನೋವು ತಿನ್ಕೊಂಡಿದ್ದೀರಾ, ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಡ್ಬೋದಲ್ವಾ, ಅಲ್ಲಿ ಸೆಟಲ್ ಆಗ್ಬೋದಲ್ವಾ? ನಾನು ಹೇಳ್ತೀನಿ, ಯಾಕೆ ಹುಟ್ಟಿರೋದಿಲ್ಲಿ, ಚೇಂಜ್ ಆಗಿರೋದಿಲ್ಲಿ, ಅಲ್ಲೆಲ್ಲೋ ಯಾಕೆ ಹೋಗಿ ನಾವು ಜೀವನ ಮಾಡಬೇಕು? If you want to accept me, accept. If you don't want to accept, if you don't accept. But I'm going to stay here. I'm going to prove who I am, why I am born. ಈಗ ಆ ಥರ ಎಲ್ಲ ಯಾಕೆ ಹೇಳ್ತಾರೆ? ಅವ್ರ ಮನೆಯಲ್ಲಿ ಊಟ ತಿಂತಿದ್ದೀರಾ, ಅವ್ರ ಮೇಲೆ ಬದುಕಿದ್ದೀರಾ? ಐ ಹ್ಯಾವ್ ನೆವರ್, ನನ್ನ ಸರ್ಜರಿ ಟೈಮಿಂದ ಹಿಡಿದು ಇಲ್ಲಿವರೆಗೂ ಐ ಹ್ಯಾವ್ ನೆವರ್ ಫಿನಾನ್ಷಿಯಲಿ ₹1 ಲೋನ್ ಕೂಡ ಇಲ್ಲ. ಆ್ಯಂಡ್ ಯಾರ ಮೇಲೂ ಡಿಪೆಂಡು ಆಗಿಲ್ಲ. ಯಾರು ಎಲ್ಲೂ ನಕ್ಷತ್ರಂಗೆ ನಾನು ಹಿಂಗೆ ಹೆಲ್ಪ್ ಮಾಡಿದ್ದೀನಿ. ಸೋ ಮೆನಿ ಪೀಪಲ್ ಹೆಲ್ಪ್ ಮೀ ಇನ್ ಪಾಸಿಟಿವ್ ವೇ ಬೈ ಲೈಕ್ ತುಂಬ ಜನ ಧೈರ್ಯ ತುಂಬಿ ಹೆಲ್ಪ್ ಮಾಡಿದರೆ ಇವತ್ತು. ಐ ಹ್ಯಾವ್ ನೆವರ್. ಸೊ ಈಗ ಲೈಫ್ಗೆ ಲೈಕ್ ಹೌ ಫೈನಾನ್ಷಿಯಲಿ ಸ್ಟೇಬಲ್ ಹೆಂಗಾಗಿದ್ದೀರಾ ಅಂತ? ಫೈನಾನ್ಷಿಯಲಿ ತು ಸ್ಟೇಬಲ್, ಜಾಬ್ ಇತ್ತು ಕೈಯಲ್ಲಿ. ಐ ಆಮ್ ಹ್ಯಾಪಿ. ಆ್ಯಂಡ್ ತುಂಬ ಸೇವಿಂಗ್ಸ್, ಅದು ಇದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು, ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು, ಎಲ್ಲ ದುಡ್ಡು ಮೇಲೆ. 25 ಆದರೂ ಹುಡುಗಿರಿಗೆ ಬುದ್ಧಿ ಬರಲ್ಲ, ನೀವು ನೋಡಿ ಆಗಲೇ ಎಲ್ಲ. ಹುಡುಗಿರೆಲ್ಲ ಏನು ಮಾಡ್ತಾರೆ ಗೊತ್ತಾ, 2 ತಿಂಗಳು ಲವ್ಗೆ ಬಿದ್ದು ಆಲ್ರೆಡಿ ಹುಡುಗನ ಮೇಲೆ ಎಲ್ಲ ಖರ್ಚು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಹುಡುಗರು ಕೂಡ ಗೈಸ್ ಆರ್ ವೆರಿ ಸ್ಮಾರ್ಟ್ ಯಾರ್, ನಾವು ವೆರಿ ವೆರಿ ಸ್ಮಾರ್ಟ್. ಆ್ಯಕ್ಚುಲಿ ತುಂಬ ಜನ ಹುಡುಗರು ಏನು ಮಾಡ್ತಾರೆ ಗೊತ್ತಾ, ದೇ ವಿಲ್ ನೆವರ್ ಟೇಕ್ ಅಸ್ ಎನಿವೇರ್. ನಾವು ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಡೇಟೇ ದೇ ವಿಲ್ ಆಸ್ಕ್ ಕಾರಲ್ಲಿ ರೌಂಡ್ ಹೋಗೋಣ, ಇಲ್ಲ ಮನೇಲಿ ಮೂವಿ ನೋಡೋಣ.
ಅದೇ ಮುಂಚೆ ಎಲ್ಲ ಅಂದರೆ ಹುಡುಗಿರು ಸ್ಮಾರ್ಟ್ ಇದ್ವಿ, ಶಾಪಿಂಗ್ ಕರ್ಕೊಂಡು ಹೋಗೋದು, ಅಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಿದ್ವಿ. ಬಟ್ ಇವಾಗ ಹುಡುಗರು ತುಂಬ ಶಾರ್ಪ್ ಆಗಿಬಿಟ್ಟಿದ್ದಾರೆ. ದೇ ವಿಲ್ ಬಿ ಲೈಕ್ ಫಸ್ಟ್ ಓನ್ಲಿ ಹುಕ್ಅಪ್ ವಿಲ್ ಬಿ ಇನ್ ಹೋಮ್ ಆರ್ ಇನ್ ಕಾರ್ ಆ ಥರ. ಬಟ್ ಹುಡುಗಿರು ಯಾಮಾರಬೇಡಿ, ಹುಡುಗರು ಯಾಮಾರಿಸ್ಬೇಡಿ, ಇಬ್ಬರೂ ಚೆನ್ನಾಗಿದೆ. ಲೈಕ್ ನಾವು ಹುಡುಗಿರಂದ್ರೆ ವಿ ವಾಂಟ್ ದಟ್ ಸ್ಕೂಲ್ ಲೈಫ್ ಫೀಲ್ಸ್ ಲೈಕ್ ಕೈ ಹಿಡ್ಕೊಂಡು ಹೋಗೋದಾಗಲಿ, ಟೆಕ್ಸ್ಟಿಂಗ್, ನಾಟ್ ಲೈಕ್ ಫಿಸಿಕಲ್ ಥಿಂಗ್ಸ್. ವಿ ವಾಂಟ್ ದಟ್ ಪ್ಯೂರ್ ಲವ್. ಬಟ್ ನೌಡೇಸ್ ಟು ಎವ್ರಿಥಿಂಗ್ ಇವಾಗ ಟೀನೇಜ್ ಅಲ್ಲೇ ಎಲ್ಲ ಮುಗ್ದೋಗಿರುತ್ತೆ. ಅದೇ ಆ ಪ್ರೀತಿ ಅನ್ನೋದೇ ಈಗ ಎಲ್ಲೂ ದಟ್ ಟ್ರೂ ಲವ್, ವಿಂಟೇಜ್ ಲವ್ ಎಲ್ಲೂ ಇಲ್ಲ ಈಗ. ಇಟ್ಸ್ ಕಂಪ್ಲೀಟ್ಲಿ ಲೈಕ್ 2 ದಿನ ಇವ್ರ ಜೊತೆ ಇರು, 3 ದಿನ ಇವ್ನ ಬಿಡು, ಅವನ ಜೊತೆ ಜೀವನ ಮಾಡು, ಅವನು ಅಷ್ಟೇ ಇವಳನ್ನ ಬಿಡು, ಅವಳ ಜೊತೆ ಜೀವನ ಮಾಡು. ಇವಾಗ ಅವಾಗೆಲ್ಲ ಅಂದರೆ ಅವ್ನು ಬಿಟ್ಟ ಅಂದರೆ ಹುಡುಗಿರು ದೇವಸ್ಥಾನಕ್ಕೆ ಹೋಗಿ ಡಿಪ್ರೆಷನ್, ಹುಡುಗರು ಅಲ್ಲೋಗಿ ಡಿಪ್ರೆಷನ್. ಇವಾಗೆಲ್ಲ ಏನಿಲ್ಲ, ಇವತ್ತು ಬಿಟ್ಟನ ನೆಕ್ಸ್ಟ್ ಓಪನ್ ಮಾಡು, ನೆಕ್ಸ್ಟ್ ಟಾರ್ಗೆಟ್ ನೋಡು. ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಈಗ. ಬಟ್ ಎಂಡ್ ಆಫ್ ದ ಡೇ ನೀವೇನಾದ್ರು ಲೈಫಲ್ಲಿ ಟ್ರೂ ಲವ್ ಫೀಲ್ ಮಾಡಬೇಕು, ಅಥವಾ ಆ ಟ್ರೂ ಲವ್ನ ನೀವು ಲೈಫಲ್ಲಿ ಯು ಹ್ಯಾವ್ ಟು ಫೀಲ್ ಆ್ಯಂಡ್ ಎಂಜಾಯ್ ದಟ್ ಅಂದರೆ ಯು ಶುಡ್ ಬಿ ಬ್ಲೆಸ್ಡ್. ಆ್ಯಂಡ್ ನೀವು ಕೂಡ ಸಿಕ್ಸಿಕ್ದವ್ರ ಜೊತೆ ಇದ್ದು, ಇಫ್ ಯು ಹ್ಯಾವ್ ಕರ್ಮ ವಿಲ್ ಟೇಕ್ ಯು ಬ್ಯಾಕ್. ನಾವು ತುಂಬ ಜನ ಹುಡುಗಿರು ಕುತ್ಕೊಂಡು ಸೋಷಿಯಲ್ ಮೀಡಿಯಾ ಎಲ್ಲ ನೆಟ್ವರ್ಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ಹೇಳ್ತೀವಿ, ಗೈಸ್ ವಿಲ್ ಟೇಕ್ ಅಡ್ವಾಂಟೇಜ್. ಹುಡುಗರು ಸರಿ ಇಲ್ಲ, ಹುಡುಗರು ಅಡ್ವಾಂಟೇಜ್. ಫಸ್ಟ್ ಐ ವಿಲ್ ಟೆಲ್, ಹುಡುಗಿರು ಸರಿ ಇರಬೇಕು. ನಾವಿವಾಗ ಅವನಿಗೆ ಅಡ್ವಾಂಟೇಜ್ ಕೊಟ್ಟರೆ ತಾನೇ ಅವ್ನು ಮಾಡೋದು. ಇಫ್ ವಿ ಸೇ ನೋ, ಐ ಡೋಂಟ್ ಲೈಕ್, ದೇ ವಿಲ್ ನೆವರ್ ಕ್ರಾಸ್. ಹುಡುಗಿರ್ದು ನಮ್ಮದು ತಪ್ಪೇ ಇರುತ್ತೆ ತಾನೇ, 2 ಕೈ ಸೇರಿದ್ರೆ ಚಪ್ಪಾಳೆ. ಇವಾಗ ವಿ ವಿಲ್ ಜಸ್ಟ್ ಬ್ಲೇಮ್ ಗೈಸ್ ಸೋ ಈಸಿಲಿ. ಬಟ್ ನೋ, ಹುಡುಗಿರ್ದು ಮಿಸ್ಟೇಕಿಂದಾನೇ ಹುಡುಗರು ಅಡ್ವಾಂಟೇಜ್ ತಗೊಳ್ಳೋದು. ಸೊ ಯು ನೋ ಬೋತ್ ದ ಲೈಫ್, ಹೆಂಗೆ ಹುಡುಗಿರು ಹೆಂಗೆ ಹುಡುಗರು. ಇವಾಗ ಹುಡುಗರೆಲ್ಲ ಸಪೋರ್ಟ್ ಮಾಡ್ತಾರೆ. ಹೌದು, ಟ್ರೋಲ್ ಪೇಜಸ್ ಆಗಿರ್ಬೋದು, ಅವರೆಲ್ಲ ಹಾಕೊಂಡು ನೋಡೋ ಮಚ್ಚ ನನ್ನ ಥರನೇ ಇದು, ಈ ಥರನೇ ಹೇಳ್ತಿದ್ದಾರೆ ಅಂತ. ನೈಸ್. ಓಕೆ, ಸೊ ಐ ಸ್ಪೋಕ್ ಸೋ ಮಚ್ ಆ್ಯಂಡ್ ಸಿಕ್ಕಾಪಟ್ಟೆ ನನಗೂ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ. ಯು ಲೈಕ್ ಜಸ್ಟ್ ಅ ಪಾಸಿಟಿವ್ ವೈಬ್. ಆ್ಯಂಡ್ ಅದೇ ನಾನು ಹೇಳ್ದಂಗೆ ನೀವು ಯು ಕ್ಯಾನ್ ಜಸ್ಟ್ ಇನ್ಸ್ಪೈರ್ ಪೀಪಲ್. ಪಾಸಿಟಿವ್ ವೈಬ್ ಇಲ್ಲಿ ಮಾತ್ರ. ಮನೆಗೆ ಹೋಗಿ ಯಾರಾದರೂ 1 ನೆಗೆಟಿವ್ ಕಮೆಂಟ್ ಹಾಕಿದ್ರೆ ದೆನ್ ಐ ವಿಲ್ ಗೋ ಥ್ರೂ, ಓ ಶಿಟ್, ಐ ವಾಂಟ್ ಟು ಆಸ್ಕ್ ದಟ್ ಹೇಗೆ ಯು ಮೈಟ್ ಬಿ ಸ್ಮೈಲಿಂಗ್, ಯು ಮೈಟ್ ಬಿ ನೀವು ಹ್ಯಾಪಿ ಫೇಸ್ ಕ್ಯಾರಿ ಮಾಡ್ಬೋದು. ತುಂಬ ಮನೆಯಲ್ಲಿ ಐ ವಿಲ್ 2 o'clock 3 o'clock ಮಿಡ್ ನೈಟಲ್ಲೆಲ್ಲ ತುಂಬ ಎಮೋಷ್ನಲ್ ಆಗಿ ಸಡನ್ನಾಗಿ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಸ್ಕೋತೀನಿ. ನನಗೆ ಆಗ್ತಾಯಿಲ್ಲ, ನಂಗೆ ತುಂಬ ಮೈಂಡ್ ಸೆಟ್ ಚೇಂಜ್ ಆಗ್ತಾಯಿದೆ, ತುಂಬ ಸುಸೈಡಲ್ ಥಾಟ್ಸ್ ಬರ್ತಿದೆ, ಪ್ಲೀಸ್ ಕಮ್ ಟು ಹೋಮ್. ಅದು 2 ಫ್ರೆಂಡ್ಸಿಗೆ ಮಾತ್ರ. ಬಿಕಾಸ್ ನೆವರ್ ಶೋ ಯುವರ್ ಡಲ್ನೆಸ್ ಆರ್ ಡಾರ್ಕ್ ಸೈಡ್ ಟು ಎನಿ ಒನ್. ಬಿಕಾಸ್ ಪೀಪಲ್ ವಿಲ್ ಲಾಫ್, ಪೀಪಲ್ ವಿಲ್ ಟೀಸ್ ಅಟ್ ಯು. ಎಲ್ಲ ಆಡ್ಕೊಬಿಡ್ತಾರೆ ನಿಮ್ಮನ್ನ. ಕ್ಲೋಸ್ ಫ್ರೆಂಡ್ಸೇ ಇವತ್ತಿನ ಬೆಸ್ಟ್ ಫ್ರೆಂಡ್ಸೇ ನಾಳೆಗಳ ಶತ್ರುಗಳು ಅಂತ ಹೇಳ್ತಾರಲ್ಲ. ನಾವು ಯಾರ ಹತ್ರ ಕ್ಲೋಸಾಗಿ ಎಲ್ಲ ಶೇರ್ ಮಾಡ್ತೀವಿ, ಅವರೇ ಅವಳ ಲೈಫಾ ನಂಗೆ ಗೊತ್ತು ಕಣೋ, ಅವಳು ಹಾಗೆ ಕಣೋ, ಅವಳು ಹಿಂಗೆ ಕಣೋ, ಅವರೆಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಮನೇಲಿ ಐ ಸ್ಟೇ ಅಲೋನ್, ಐ ಸ್ಟೇ ಇಂಡಿಪೆಂಡೆಂಟ್. ನಂಗೆ ಅಳು ಬಂತ ಐ ವಿಲ್ ಶೇರ್ ವಿತ್ ಮೈ ಪೆಟ್ಸ್, ಐ ವಿಲ್ ಕ್ರೈ, ದೆನ್ ಐ ವಿಲ್ ಫರ್ಗೆಟ್. ಪೆಟ್ಸ್ ಅಂಡ್ ಯಾ. ಓಕೆ, ಲೈಕ್ ಇವತ್ತವರೆಗೂ ನೀವು ಹೇಳ್ಕೊಳ್ಳೋಕ್ಕೆ ಆಗದೆ ಇರುವಂಥ ವಿಷಯ ಏನಾದರೂ, ಲೈಕ್ ಡಾರ್ಕ್ ಸೈಡ್ ಆಫ್ ಹೇಳ್ಕೊಳ್ಳೋಕ್ಕೆ ಆಗದಿಲ್ದಿರೋ ವಿಷಯ ಅಂದರೆ, ನನಗೆ ಒಂದೇ ಒಂದು ಆಸೆ ಇರೋದು ಜಾಸ್ತಿ, ನನಗೆ ನನ್ನ ಫ್ಯಾಮಿಲಿ ಜೊತೆ ಫೋಟೋ ತೊಗೋಬೇಕು. ನಂಗೆ ಡೈಲಿ ಕಾಡುತ್ತೆ. ಬಿಕಾಸ್ ನನ್ನ ಆಫೀಸ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಪ್ರತಿ ವರ್ಷ ಪ್ರತಿ ತಿಂಗಳು ಹಬ್ಬ ಹರಿದಿನ ನಾನು ಹಬ್ಬಕ್ಕೆ ಹೋಗಿದ್ದೆ. ಬಟ್ ಅಪ್ಪ ಅಮ್ಮನ ಜೊತೆ ಒಂದು ಫೋಟೋನೂ ತೊಗೊಳಕ್ಕಾಗಲಿಲ್ಲ. ಅಮ್ಮನ ಜೊತೆ ಮಾತ್ರ ಫೋಟೋಸ್ ಎಲ್ಲ ತೊಗೋತೀನಿ. ಅಮ್ಮ ಅಲ್ಲಿ ಇಲ್ಲಿ ಮಾಲ್ಗೆಲ್ಲ ಬರ್ತಾರೆ, ಮನೆಗೆ ಜಾಸ್ತಿ ಹೋಗಲ್ಲ, ಮಾಲ್ ಬಂದಾಗೆಲ್ಲ. ಬಟ್ ನಂಗೆ ಒಂದು ಫ್ಯಾಮಿಲಿ ಫೋಟೋ ಬೇಕು, ನನ್ನ ಪೇರೆಂಟ್ಸ್ ಜೊತೆ ಅಪ್ಪ ಅಮ್ಮನ ಜೊತೆ ಒಂದು ಫೋಟೋ ನಾನು ಹಾಕೋಬೇಕು ಅಂತ. ಅದು ಒಂದು ತುಂಬ ಆಸೆ ಇದೆ ಟ್ರಾನ್ಸ್ಫಾರ್ಮೇಷನ್ ಆದಾಗಿಂದ. ಇನ್ನೂ ಒಂದು ಡಾರ್ಕ್ ಸೈಡ್ ಅಂತ ಹೇಳಿದ್ರೆ, ನಾನು ರಿಯಲ್ ಟ್ರಾನ್ಸ್ ಲೈಫ್ ನಾನು ನೋಡಿಲ್ಲ. ಹುಡುಗಿರ ಜೊತೆ ಇದ್ದು ಟ್ರಾನ್ಸ್ಫಾರ್ಮೇಷನ್ ಆದೆ, ಚೇಂಜ್ ಆದೆ. ಆ್ಯಂಡ್ ಸೊಸೈಟಿ ನನ್ನ ಜೊತೆ ಇದ್ದಿದ್ದ ಪೀಪಲ್ಸ್ ನನ್ನನ್ನು ಟ್ರಾನ್ಸ್ ಆಗಿ ಟ್ರೀಟ್ ಮಾಡಲಿಲ್ಲ. ದೇ ಸ್ಟಾರ್ಟೆಡ್ ಟ್ರೀಟಿಂಗ್ ಮೀ ಆಸ್ ಎ ರಿಯಲ್ ಗರ್ಲ್. ಬಟ್ ನನ್ನ ಲೈಫ್ ಏನೇನೂ ಅಲ್ಲ. ತುಂಬ ಟ್ರಾನ್ಸ್ಗಳ ಮುಂದೆ ಹೇಳ್ತೀನಲ್ಲ, ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ದೆಮ್. ಬಿಕಾಸ್ ದೇ ಹ್ಯಾವ್ ಗಾನ್ ಥ್ರೂ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್. ಆ್ಯಂಡ್ ಇದು ನಿಜ ತುಂಬ ನೋವಾಗುತ್ತೆ. ಬಿಕಾಸ್ ಎಲ್ಲರ ಹತ್ರ ಪ್ರತಿದಿನ ಚಕ್ಕ ಅದು ಇದು ಅಂತ ಕರೆಸ್ಕೊಂಡು ಬೈಸ್ಕೊಂಡು ಬದುಕೋದು, ಅದು ತುಂಬ ಕಷ್ಟವಾದ ಜೀವನ. ಅದನ್ನ ಅವರೆಲ್ಲ ಇದು ಮಾಡ್ತಾರಲ್ಲ, ಅವರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸೊ ಈ ವಿಡಿಯೋ ಮುಖಾಂತರ ಹೂ ವಾಂಟ್ ಟು ಚೇಂಜ್, ಹೂ ವಾಂಟ್ಸ್ ಟು ಲೀಡ್ ಅ ಲೈಫ್ ಲೈಕ್ ಯು, ದೇ ಕ್ಯಾನ್ ಕಮ್ ಟು ಯು. ಡೆಫಿನೆಟ್ಲಿ. ಸಿ, ನಾಟ್ ಇನ್ ಎ ಮನಿ ವೇ. ಬಿಕಾಸ್ ನಾನೇ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ. ನಾನು ಇವಾಗ ಇನ್ನೊಬ್ರು ಕೈ ಹಿಡ್ದಿರ್ತಾರೆ, ಇಬ್ಬರು ಕೆಳಗಡೆ ಬೀಳ್ತೀವಿ. ಪ್ರತಿಯೊಬ್ಬರು ಜೀವನದಲ್ಲೂ ಅಷ್ಟೇ, ನಾವು ಮೇಲೆ ಹತ್ತುತ್ತಾ ಇರ್ತೀವಿ. ಇನ್ನೊಬ್ರನ್ನ ಯಾವತ್ತೂ ಕೈ ಹಿಡಿದು ಹತ್ತಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಸ್ಟೇಬಲ್ ಆದರೆ ಮಾತ್ರ ಇನ್ನೊಬ್ರನ್ನ ನಾವು ಆ ಪೊಸಿಷನಿಗೆ ತೊಗೊಂಡೋಗಕ್ಕೆ ಸಾಧ್ಯ. ಇಲ್ಲಾಂದರೆ ಇಬ್ಬರು ಕೆಳಗಡೆ ಬಿದ್ದೋಗ್ತೀವಿ.
ಆ ಥರನೇ ನಾನು ಅವ್ರಿಗೆ ಫಾರ್ ಮಾರಲ್ ಆ್ಯಂಡ್ ಪಾಸಿಟಿವ್ ವೇ, ನಾಟ್ ಇನ್ ಕಲ್ಚರಲ್ ವೇ ಬಟ್ ಇನ್ ಪಾಸಿಟಿವ್ ವೇ, ಐ ಆಮ್ ಆಲ್ವೇಸ್ ರೆಡಿ ಟು ಸಪೋರ್ಟ್. ತುಂಬ ಜನ ಟೆಕ್ಸ್ಟ್ ಮಾಡಿದ್ದಾರೆ, ಐ ಸಜೆಸ್ಟೆಡ್ ದೆಮ್ ಹಾರ್ಮೋನ್ ಡಾಕ್ಟರ್ಸ್, ಹಾರ್ಮೋನ್ ಟ್ಯಾಬ್ಲೆಟ್ಸ್, ಅದು ಇದು ಇಲ್ಲ. ನಾನು ಒಂದು ಹೇಳ್ತೀನಿ, ನಾನು ಇವತ್ತು ಏನೋ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತೀನಿ, ಇಲ್ಲ ಅದ್ರ ಫೋಟೋ ಹಾಕಿರ್ತೀನಿ, ಡೋಂಟ್ ಗೋ ಥ್ರೂ ಇಟ್, ಬಿಕಾಸ್ ನಿಮ್ಮ ಬಾಡಿ ನಿಮ್ಮ ಇದು ಬೇರೆನೇ. ಕನ್ಸಲ್ಟ್ ಡಾಕ್ಟರ್. Please always go through doctors, psychiatrists is there, doctors are there. If you feel you want to change, go through doctors, psychiatrists. They will explain you whom you are and what you want to go through. ಯಾರೋ ಇನ್ನೊಬ್ರು ಟ್ರಾನ್ಸ್ನ ಕೇಳ್ಕೊಂಡು ಇನ್ನೊಬ್ರು ಟ್ರಾನ್ಸ್ನ ನೋಡಿ ಚೇಂಜ್ ಆಗಬೇಡಿ. ಇವತ್ತು ಸಡನ್ನಾಗಿ ಎಷ್ಟೊಂದು ಜನ ಅನ್ಕೋತೀರ, ನಾನು ಓ ವಾವ್ ನಕ್ಷತ್ರ ಬ್ಯೂಟಿಫುಲ್ ಆಗಿದೆ, ನಾನು ಅವಳ ಥರ ಆಗ್ಬಿಡ್ಬೇಕು. ಬಟ್ ಅದರಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಏನೇನು ಮಾಡಿದ್ದೀನಿ ನನಗೆ ಒಬ್ಳಿಗೆ ಮಾತ್ರ ಗೊತ್ತು. ಸೊ ಯಾರನ್ನು ನೋಡಿ ಜಾಸ್ತಿ ಎಲ್ಲ ಒಳಗಡೆ ಡೀಪಾಗಿ ಇನ್ಸ್ಪೈರ್ ಆಗಬೇಡಿ. ಓಕೆ, ಸೊ ಇವತ್ತಿಗೆ ಮೈ ಲಾಸ್ಟ್ ಕ್ವೆಶನ್, ನಿಮ್ಮ ಜೀವನದಲ್ಲಿರುವಂಥ ಯಾವ್ದಾದ್ರು ಒಂದು ಫೇಸ್ ಆಫ್ ಲೈಫ್ನ ಯು ವಿಲ್ ಎರೇಸ್ ಇಟ್ ಆ್ಯಂಡ್ ಬಿ ಹ್ಯಾಪಿ ಅಂದರೆ ಯಾವ? ದಟ್ ಮೇಲ್ ಲೈಫ್ ಯಾರ್. ಐ ಜಸ್ಟ್ ವಾಂಟ್ ಟು ಫರ್ಗೆಟ್ ದಟ್. ನಂಗೆ ಅದು ಸರ್ಜರಿ ಇದ್ದರೆ ಎಷ್ಟೇ ಲಕ್ಷ ಕೊಟ್ಟು ಬೇಕಾದ್ರೂ ಸರ್ಜರಿ ಮಾಡಿಸ್ಕೊಬಿಡ್ತೀನಿ. ಐ ವಾಂಟ್ ಟು ಎರೇಸ್ ದಟ್ ಮೇಲ್ ಲೈಫ್, ದಟ್ ಟಾರ್ಚರ್ಸ್, ದಟ್ ವಾಶ್ರೂಮ್ಸ್. ನನಗೆ ಇವಾಗೂ ನೆನಪಾಗುತ್ತೆ, ವಾಶ್ರೂಮಲ್ಲಿ ಲಾಕ್ ಮಾಡಿ ದಟ್ ವಾಟರ್ ದೇ ಯೂಸ್ ಟು ಥ್ರೋ ಆನ್ ಮೀ, ದಟ್ ಆ್ಯಂಡ್ ಆಲ್. ನಾನು ಅದನ್ನು ಮರ್ತು ಬಿಡಬೇಕು ಲೈಫಲ್ಲಿ, ನಂಗೆ ಅದು ನೆನಪಾಗಬಾರ್ದು. ಆ ಹುಡುಗರುಗಳು ಕರಿತಾ ಇದ್ದಿದ್ದು, ಅವ್ರು ಆಡ್ಕೋತಾ ಇದ್ದಿದ್ದು, ರೋಡಲ್ಲಿ ನಡೆಸ್ತಾ ಇದ್ದಿದ್ದು, ಬ್ಯಾಗ್ ಮೇಲೆ ಬರಿತಾ ಇದ್ದಿದ್ದು, ಅದೆಲ್ಲ ನಾನು ಮರಿಬೇಕು. ಆ ಥರ ಯಾರಿಗೂ ಬೇಡ. ಸ್ಕೂಲಲ್ಲೇ ತುಂಬ ಹತ್ತಿದ್ದೀನಿ, ವಾಶ್ರೂಮಲ್ಲೆಲ್ಲ ಹತ್ತಿದ್ದೀನಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಮನೆ ಬಿಟ್ಟೆಲ್ಲ ಹೋಗಿದ್ದೆ ನಾನು ಹೋಗಲ್ಲ ಸ್ಕೂಲಿಗೆ ಅಂತ, ಕಾಲೇಜ್ಗೆ ಹೋಗಲ್ಲ ಅಂತ. that life, that male life I want to erase. Okay, nice. So final ಆಗಿ you have to say something to all the people who are ನಿಮ್ಮ ಒಂದು ಸಿಚುವೇಶನ್ನ ಫೇಸ್ ಮಾಡಿರೋರು, ನಿಮ್ಮ ಒಂದು ಫೇಸ್ ಆಫ್ ಲೈಫ್ನ ನೋಡ್ಕೊಂಡು ಬಂದಿರೋರು, ಆ್ಯಂಡ್ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನೀನು ನನ್ನನ್ನು ಚಕ್ಕ ಅಂತ ಕರೆದ ತಕ್ಷಣ ನಾನು ಚಕ್ಕ ಆಗಲ್ಲ, ಹುಡುಗ ಅಂತ ಕರೆದ ತಕ್ಷಣ ಹುಡುಗ ಆಗಲ್ಲ, ಸಿಸ್ಟರ್ ಅಂತ ಕರೆದ್ರೆ ಸಿಸ್ಟರ್ ಆಗಿರ್ತೀನಿ, ಫ್ರೆಂಡ್ ಆಗಂತ ಕರೆದ್ರೆ ಫ್ರೆಂಡ್ ಆಗಿರ್ತೀನಿ. ದೇರ್ ಇಸ್ ನೋ ಜೆಂಡರ್ ಡಿಫ್ರೆನ್ಷಿಯೇಷನ್. just treat me equally. I don't want your sympathy. I just want the respect, not only for me, to everyone, for girl, hudga, hudgi, everyone. One guy also need respect, one girl also need respect. Every people in society, they need respect. ಸೊ ಎಲ್ಲರೂ ನಿಮ್ಮ ಸುತ್ತಮುತ್ತ ಯಾರೇ ಇದ್ರೂ ಪ್ರೀತಿಯಿಂದ ನೋಡ್ಕೊಳ್ಳಿ. ಬಿಕಾಸ್ ಇವತ್ತು ಇರ್ತೀವಿ, ನಾಳೆ ಇರ್ತೀವೋ ಇರಲ್ವೋ ನಮಗೆ ಗೊತ್ತಿಲ್ಲ. ಕಳ್ಕೊಂಡ್ಮೇಲೆ ತುಂಬ ರಿಗ್ರೆಟ್. ಲೈಕ್ ತುಂಬ ಜನ, ರಾಕೇಶ್ ಇಷ್ಟಿನ ನಾನು ಅವ್ರ ನೆನ್ನೆ ಇದಾದರು, ಅವ್ರದ್ದು ಯಾರೂ ಇಷ್ಟಿನ ನನ್ನ ಸ್ಟೋರಿ ಸ್ಟೇಟಸ್ ಎಲ್ಲ ಜಾಸ್ತಿ ಹಾಕ್ತಾನೆ ಇಲ್ಲ. ನೆನ್ನೆ ಅವ್ರದ್ದೇ ಎಲ್ಲ ಸುರಿಮಳೆ, ಬಟ್ 2-3 ಡೇಸ್ ಅಷ್ಟೇ. ಸೊ ಅದಕ್ಕೆ ಹೇಳಿದ್ದು, ಒನ್ ಲೈಫ್, ಯಾರನ್ನೂ ಆಡ್ಕೊಂಡು ದ್ವೇಷ ಕಟ್ಕೊಂಡು ಇದು ಮಾಡಬೇಡಿ. ಬಿಕಾಸ್ ಶಾಪ ಅಲ್ಲ, ಕಣ್ಣೀರು, ಒಬ್ಬರಿಂದ ಕಣ್ಣೀರು ಹಾಕ್ಸೋದು ಒಳ್ಳೇದಲ್ಲ. ಸೊ ದಟ್ ಕರ್ಮ ವಿಲ್ ಡೆಫಿನೆಟ್ಲಿ ರಿಟರ್ನ್. ಸೊ ಎಲ್ಲರೂ ನೀವು ಅಕ್ಸೆಪ್ಟ್ ಮಾಡಿಲ್ವಾ, ಓಕೆ. ತುಂಬ ಜನ ಇವಾಗ, ನಾನು ಒಂದು ಹುಡುಗನ ನೋಡ್ರೆ ನಂಗೆ ಅನಿಸುತ್ತೆ, ಇಷ್ಟ ಆಗಲ್ಲ, ಬಟ್ ನಾನು ಅವ್ನಿಗೇನೋ ಹೋಗಿ ಕಮೆಂಟ್ ಹಾಕಲ್ಲ, ಬೈಯೋದಿಲ್ಲ. ಅದೇ ಥರ ನಿಮ್ಗೆ ಇಷ್ಟ ಆಗಿಲ್ವಾ, ಇಗ್ನೋರ್, ಬಟ್ ನೆವರ್ ಟ್ರೀಟ್ ದೆಮ್ ಡೌನ್, ಬಿಕಾಸ್ ಮೇಲಿರೋ ದೇವ್ರು ನಿಮ್ಮನ್ನು ತುಂಬ ಡೌನಿಗೆ ಕಳಿಸ್ತಾರೆ. ಓಕೆ, ಆ್ಯಸ್ ಅ ಇಂಡಿಪೆಂಡೆಂಟ್ ವುಮೆನ್, ವಾಟ್ ನೆಕ್ಸ್ಟ್? ಅಂದರೆ ನೀವೇನೋ ಬಿಸ್ನೆಸ್? ಆ್ಯಕ್ಚುಲಿ ನನಗೆ ಅನಾಥಾಶ್ರಮ ಓಪನ್ ಮಾಡಬೇಕಂತ ತುಂಬ ಆಸೆ ಇದೆ. ಬಿಕಾಸ್ ನನಗಂತೂ ಪೇರೆಂಟ್ ಸಪೋರ್ಟ್ ಸಿಕ್ಕಿಲ್ಲ. ಎಷ್ಟೋ ಜನ ಸ್ಟ್ರೈಟ್ ಪೀಪಲ್ಗಳು ಅವ್ರ ಅಪ್ಪ ಅಮ್ಮನ ಹುಡುಗನಿಗೋಸ್ಕರ ಎಲ್ಲ ಈಚೆ ಆಗ್ತಾರಲ್ಲ, ಅವರನ್ನ ಇಟ್ಕೊಂಡು ನನ್ನ ಅಪ್ಪ ಅಮ್ಮನ ಫೀಲಲ್ಲಿ ನಾನು ನೋಡ್ಕೊಳ್ಳೋದಕ್ಕೆ ತುಂಬ ಆಸೆ ಇದೆ. ಮೇ ಬಿ ಹೋಪ್ಫುಲ್ಲಿ ಐ ವಿಲ್ ಡೂ. ಆದಷ್ಟು ಬೇಗ ನೀವು ಅಪ್ಪ ಅಮ್ಮ ಜೊತೆ ಒಂದು ನಿಮಗೆ ಫ್ಯಾಮಿಲಿ ಫೋಟೋ ಸಿಗುತ್ತೆ ಬಿಡಿ. ಹೌದು, ಯು ವಿಲ್ ಅಚೀವ್ ಯೋರ್ ಪಾಸಿಟಿವ್ ವೈಬ್, ಇಂಡಿಪೆಂಡೆಂಟ್ ವುಮೆನ್, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿಲ್ಲ. ಆಸ್ ಯು ಸೈಡ್, ನೀವು ಸಾಲ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಯು ಆರ್ ಜಸ್ಟ್ ಲೀಡಿಂಗ್ ಯುವರ್ ಲೈಫ್. ಆ್ಯಂಡ್ ಇನ್ನಷ್ಟು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿದ್ದೀರಾ. ಹೀಗೆ ಕಂಟಿನ್ಯೂ ಮಾಡಿ. ಇದನ್ನು ನೋಡ್ತಿರುವಂಥ ಟೀನೇಜರ್ಸ್ ಆಗಿರ್ಬೋದು, ಹಾಗೆ ಈ ಒಂದು ಸಿಚುವೇಶನ್ನ ಫೇಸ್ ಮಾಡಿರೋಗಿರ್ಬೋದು, ಈ ವಿಡಿಯೋನ ನೋಡಿ ಆ್ಯಂಡ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಡೆಫಿನೆಟ್ಲಿ ಯು ವಿಲ್ ರೆಸ್ಪಾನ್ಸ್. ನಾನು ತುಂಬ ಜನಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಹೆಂಗೆ ಅನ್ನಿಸ್ತು? ಎಷ್ಟು ಖುಷಿ ಆಯಿತು? ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಬಿಕಾಸ್ 2 ಪಾಡ್ಕಾಸ್ಟಲ್ಲಿ ಐ ವಾಸ್ ವೆರಿ ನರ್ವಸ್. ಲೈಕ್ ಫಸ್ಟ್ ಪಾಡ್ಕಾಸ್ಟ್ ನಂಗೆ ಏನೂ ಗೊತ್ತಿಲ್ಲ. ಸೊ ಇದರಲ್ಲಿ ಐ ಆಮ್ ವೆರಿ ಕಂಫರ್ಟಬಲ್ ಆ್ಯಂಡ್ ನಾನಾಗಿ ತುಂಬ ಮಾತಾಡಿದ್ದೀರಾ. ತುಂಬ ಖುಷಿ ಆಯಿತು. ಓಕೆ, ಅದೇ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಯು ಜಸ್ಟ್ ಸೆಡ್ ಅಲ್ವಾ, ಆಲ್ರೆಡಿ ಮಾಡಿದ್ದೀನಿ, ಇನ್ನು ಯಾವತ್ತೂ ಪಾಡ್ಕಾಸ್ಟೇ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ. ಐ ಜಸ್ಟ್ ಸೆಡ್ ವಿಲ್ ಜಸ್ಟ್ ಟಾಕ್. ಅಂದರೆ ಹ್ಯುಮ್ಯಾನಿಟಿಯಿಂದ, ರೆಸ್ಪೆಕ್ಟಿಂದ ನಮ್ಮ ಒಳಗಡೆ ಇರುವಂಥ ಒಂದು ಮಾತುಗಳನ್ನ ಹೊರಗಡೆ ಹಾಕೋಣ ಅಂತ. ಡೆಫಿನೆಟ್ಲಿ ನಿಮ್ಮ ಒಳಗಡೆ ಇರೋ ಮಾತನ್ನ ಹೊರಗೆ ಹಾಕಿದ್ದೀರಾ? ಹೌದು, ತುಂಬ ಹಾಕಿದ್ದೀನಿ. ಬಿಕಾಸ್ ಆಕರ್ಷ್ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಅವರೂ ಟ್ರಾನ್ಸ್ಗಳಿಗೆ ಸಪೋರ್ಟ್ ಮಾಡಿದ್ದೆ, ಶೋಕೇಸ್ ಡಸ್. ಆ್ಯಂಡ್ ನೀವು ಇವತ್ತು ನಂಗೆ ತುಂಬ ಲೈಕ್, ಬಿಕಾಸ್ ಮೇಲ್ಗಳ ಜೊತೆ ಪಾಡ್ಕಾಸ್ಟ್ಗಿಂತ ಫೀಮೇಲ್, ಲೈಕ್ ಐ ಕ್ಯಾನ್ ಕನೆಕ್ಟ್ ಟು ಯು. ಸೊ ಇದರಲ್ಲಿ
I feel more like I'm happy. Even I just felt like I am talking to my sister. ಅವ್ರದ್ದು ಒಂದು ಲೈಫ್ ಆಫ್ ಜರ್ನಿನ ಕೇಳಿ ಐ ಗಾಟ್ ರಿಯಲಿ ಇನ್ಸ್ಪೈರ್ಡ್. ನಮ್ಮ ಕಷ್ಟಗಳು ಏನೂ ಇಲ್ಲ. ವಿಮೆನ್ ಆದ್ಮೇಲೆ ಲೈಕ್ ನೀವು ಆ ಕಷ್ಟಗಳನ್ನ ನೋಡಿದೀರಾ, ನಾವು ಜಸ್ಟ್ ಆ ಜರ್ನಿಯಲ್ಲೇ ಪಾಸ್ ಆಗ್ತೀವಿ. ಇಟ್ಸ್ ಸೇಮ್, ನೋ ಡಿಫರೆನ್ಸ್. We all are equal. We are equal. ಆ ಹೆಸರನ್ನ ಆದಷ್ಟು ಬೇಗ ಅಳಿಸೋ ತರ ಆಗ್ಲಿ. ಇಂಡಿಯನ್ ಗವರ್ಮೆಂಟ್ ಇಂದ ಏನಾದ್ರು ಆಕ್ಷನ್ ತಗೊಳ್ಳೋದಾದ್ರೆ ನಿಮ್ಮಂತವರೆಲ್ಲ 50% ಆಫ್ ಪೀಪಲ್ ಲೈಕ್ ಮುಂದೆ ಬಂದು ಮಾಡಿದಾಗ. ಐ ಆಮ್ ನಾಟ್ ಟೆಲಿಂಗ್ ಅಳಿಸ್ಬಿಡಿ ಅಂತ, ಅಕ್ಸೆಪ್ಟ್ ಟ್ರಾನ್ಸ್ಜೆಂಡರ್ ಅನ್ನೋದು ಬಿಡಿ ಟ್ರಾನ್ಸ್ ವುಮೆನ್. They can tell us trans women, oh, what is that 9, that, this and all. No need. You can call trans woman and Thakura, I'll be very happy. I'm not telling I'm biologically woman. If they call me trans woman, I'm fine with that. Okay. Thank you. Not for all. Thank you so much for inviting me. Okay. Love you all. Love you all. From Nakshatra. Yeah, lots of love. Okay, thank you all. Beyond Limits ಪಾಡ್ಕಾಸ್ಟ್ನ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ಪಾಡ್ಕಾಸ್ಟ್ನ ಶೇರ್ ಮಾಡಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ, ಅವರು ನಮ್ಮವರೇ ಅಂತ ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್.